ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದ್ವೈಪಾಯನೋಷ್ಟಪುಟನಿಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮಥ ಪಾಪಹರಂ ಶಿವಂಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂತಸ್ಯ ಪುಷ್ಕರಜಲೈರಭಿಷೇಚನೇನ ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ಇವತ್ತು ದುಂದುಮಾರ ಕಥೆಯನ್ನು ಈಗ ಮೊದಲು ಹೇಳ್ತಾ ಇದ್ದೇವೆ. ದುಂದುಮಾರ ಎನ್ನುವನು ಪರಮಾತ್ಮನ ವಿಶೇಷ ರಾಜರಾಜೇಶ್ವರ ರೂಪಿ ಪರಮಾತ್ಮನ ವಿಶೇಷ ಆವೇಶದಿಂದ ಅನುಗ್ರಹದಿಂದ ದುಂದು ಎಂಬಂತಹ ಮಧುಪುತ್ರನ ಒಬ್ಬ ದೈತ್ಯನನ್ನು ಕೊಂದಿದ್ದಾನೆ. ಆದ್ದರಿಂದಾಗಿ ಅವನಿಗೆ ದುಂದುಮಾರ ಅಂತ ಹೆಸರು. ಅವನ ಕಥೆಯನ್ನು ಇವತ್ತೀಗ ಹೇಳಬೇಕು. ಬೃಹದಶ್ವ ಅನ್ನುವನು ಇಕ್ಷ್ವಾಕು ವಂಶದಲ್ಲಿ ಬರ್ತಾ ಬರ್ತಾ ಆ ಪರಂಪರೆ ಹೇಳುವಾಗ ಬೃಹದಶ್ವ ಅಂತ ಒಬ್ಬ ರಾಜ ಬರ್ತಾನೆ. ಅವನಿಗೆ ಮಗ ಕುವಲಾಶ್ವ ಅಂತ ಪರಮ ಧಾರ್ಮಿಕ ಅವನು. ಅವನಿಗೆ ಇನ್ನೊಂದು ಹೆಸರು ಬಂತ ಆ ಕುವಲಾಶ್ವನಿಗೆ. ಏನು ಅಂತ ಹೇಳಿದರೆ ದುಂದು ಎಂಬ ಮಧುನಾಮಕ ದೈತ್ಯನನ್ನು ಸಂಹಾರ ಮಾಡಿದಾಗಿ ದುಂದುಮಾರ ಎಂಬ ಹೆಸರನ್ನು ಕೂಡ ಅವನು ಪಡೆದ. ಆಗ ಜನಮೇಜಯ ಪ್ರಶ್ನೆ ಮಾಡ್ತಾ ಇದ್ದಾನೆ ವೈಶಂಪಾಯನರತ್ತ, ಯಾಕೆ ಅವನಿಗೆ ನನಗೆ ಆ ಕಥೆ ಕೇಳಬೇಕಾಗಿದೆ, ಕುವಲಾಶ್ವ ಯಾಕೆ ದುಂದುಮಾರನನ್ನು ಕೊಲ್ಲುವ ಪ್ರಸಂಗ ಬಂತು, ಅದು ಸರಿಯಾಗಿ ನನಗೆ ಹೇಳಿ ಅಂತ ಹೇಳಿದಾಗ ಹೇಳ್ತಾ ಇದ್ದಾರೆ, ಕುವಲಾಶ್ವನಿಗೆ ಒಟ್ಟಿಗೆ ಮಹಾ ಧನುರ್ವಿದ್ಯೆಯಲ್ಲಿ ಪಾರಂಗತರಾಗಿರ್ತಕ್ಕಂತಹ 100 ಮಂದಿ ಮಕ್ಕಳಿದ್ದರು. ಎಲ್ಲರೂ ಕೂಡ ವಿದ್ಯೆಯಲ್ಲಿ ತುಂಬ ನಿಷ್ಣಾತರಾದವರು, ತುಂಬ ಬಲಿಷ್ಠರು. ಅವರನ್ನು ಶತ್ರುಗಳಿಗೆ ಆಕ್ರಮಣ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಲ್ಲಿ ಅವರೆಲ್ಲರೂ ಕೂಡ ಪರಮ ಧಾರ್ಮಿಕರು. ವಿಶಿಷ್ಟವಾದ ದಕ್ಷಿಣೆ ಕೊಟ್ಟು, ಬಹಳ ದಕ್ಷಿಣೆ ಕೊಟ್ಟು ಯಜ್ಞ ಮಾಡ್ತಾಯಿದ್ರು. ಕುವಲಾಶ್ವಂ ಸುತಂ ರಾಜ್ಯೇ ಬೃಹದಶ್ವನ ಜೇತ್. ತಂದೆಯಾದವನು ವಯಸ್ಸಾದ ನಂತರ ಬೃಹದಶ್ವ ವೃದ್ಧಾಪ್ಯದಲ್ಲಿ ಮಗನಿಗೆ ಕುವಲಾಶ್ವನಿಗೆ ಪಟ್ಟ ಕಟ್ಟಿ ರಾಜ್ಯದಲ್ಲಿ ಅಭಿಷೇಕ ಮಾಡಿ ಹೊರಟು ಹೋಗ್ತಾನೆ. ಪುತ್ರ ಸಂಕ್ರಾಮಿತ ಶಿಷ್ಟ ರಾಜ್ಯ ಸಂಪತ್ತನ್ನು ಮಗನಿಗೆ ಒಪ್ಪಿಸಿ ಅವನು ಇನ್ನು ಹೊರಕ್ಕೆ ಹೋಗಿ, ಯಾಕೆಂದರೆ ವಾರ್ಧಕ್ಯ ಮುನಿವೃತ್ತಿನ ವೃದ್ಧಾಪ್ಯದಲ್ಲಿ ಮುನಿವೃತ್ತಿಯಲ್ಲಿರಬೇಕು, ಅದು ಪರಂಪರೆ. ಆದ್ದರಿಂದಾಗಿ ಹೋಗೋ ಸಂದರ್ಭ ಇನ್ನೇನು ವನಕ್ಕೆ ಹೊರಟಿದ್ದಾರೆ. ಆ ಸಂದರ್ಭದಲ್ಲಿ ತಮುತ್ತಂಕೋತ ವಿಪರ್ಷಿ ಪ್ರಯಾಂತಂ ಪ್ರತ್ಯವಾರಯತ್. ನೀನು ಕಾಡಿಗೆ ಹೋಗುವಾಗಿಲ್ಲ, ಈಗ ನಮಗೆ ಒಂದು ದೊಡ್ಡ ಸಮಸ್ಯೆ ಬಂದಿದೆ, ಆ ಸಮಸ್ಯೆಯನ್ನು ಬಗೆಹರಿಸಿದ್ದೇನೆ, ಕಾಡಿಗೆ ಹೋಗಬೇಡ ಅಂತ ತಡೀತಾ ಇದ್ದಾನೆ. ಯಾಕೆಂದರೆ ನೀನು ನಿಜವಾಗಿ ಕೂಡ ಒಬ್ಬ ಕ್ಷತ್ರಿಯ ಅಂದ್ರೆ ಅರ್ಥ ಏನು, ಯಾವ ಜನತೆಗೆ ಪ್ರಜೆಗಳಿಗೆ ಹಾನಿ ಉಂಟಾಗತ್ತೆ ಅದರಿಂದ ರಕ್ಷಣೆ ಕೊಡುವವನನ್ನು ಕ್ಷತ್ ಅಂದರೆ ಕ್ಷತಿ, ಹಾನಿ. ಪ್ರಜೆಗಳಿಗೆ ಹಾನಿಯಾದಾಗ ದುಷ್ಟರಿಂದ ಅದನ್ನು ರಕ್ಷಣೆ ಯಾರು ಕೊಡ್ತಾನೆ, ಅವನು ಕ್ಷತ್ರಿಯ. ಈಗ ನೀನು ಈ ಕೆಲಸ ಮಾಡಬೇಕಾಗಿದೆ, ನಮ್ಮ ರಕ್ಷಣೆ ಮಾಡಬೇಕಾಗಿದೆ. ನಿರುದ್ವಿಗ್ನಸ್ತು ತಪಶ್ಚತ್ವಂ ನಹಿ ಶಕ್ನೋಷಿ ಪಾರ್ಥಿವ. ನನಗೀಗ ಯಾವುದೇ ಒಂದು ಆತಂಕ ಇಲ್ಲದೇನೆ, ಭಯ ಇಲ್ಲದೇನೆ ಸರಿಯಾಗಿ ನೆಮ್ಮದಿಯಿಂದ ತಪಸ್ ಮಾಡಲಿಕ್ಕೆ ತೊಂದರೆಯಾಗಿದೆ. ಬ್ರಾಹ್ಮಣನಾದವನು ತಪಸ್ ಮಾಡಬೇಕು, ಆ ತಪಸ್ಸಿಗೆ ತೊಂದರೆಯಾಗಿದೆ. ಏನು ತೊಂದರೆಯಾಗಿದೆ? ತ್ವಯಾ ಈ ಪೃಥ್ವೀರಾಜನ್ ರಕ್ಷಮಾಣ ಮಹಾತ್ಮನ ಭವಿಷ್ಯತಿ ನಿರುದ್ವಿಗ್ನ ನಾರಣ್ಯಂ ಗಂತುಮನಸಿ. ನೀನು ಚೆನ್ನಾಗಿ ಈ ಪೃಥ್ವಿಯನ್ನು ರಕ್ಷಣೆ ಮಾಡಿದರೆ ನಾವು ಯಾವುದೇ ಉದ್ವೇಗ ಇಲ್ಲದೆ ಆರಾಮಾಗಿರ್ಬೋದು. ಹಾಗಾಗಿ ಈಗ ನೀನು ಅದು ಬಿಟ್ಟು ರಕ್ಷಣೆ ಮೇಲೆ ಕೆಲಸ ಬಿಟ್ಟು ಕಡೆಗೆ ಹೋಗ್ತೇನೆ ಅಂದರೆ ನಾನು ಕೇಳೋದಿಲ್ಲ. ಯಾಕೆಂದರೆ ಪ್ರಜೆಗಳನ್ನು ಪಾಲನೆ ಮಾಡಿದರೆ ರಾಜನಿಗೆ ತುಂಬ ಧರ್ಮ ಬರ್ತದೆ. ನತತಾ ದೃಶ್ಯತೆ ಅರಣ್ಯ ಮಾತೆ ಬುದ್ಧಿರಿಸಿದ್ರೆ. ಆದರೆ ಅರಣ್ಯದಲ್ಲಿ ಕೂತ್ಕೊಂಡ್ಬಿಟ್ರೆ ಇಂತಹ ಒಂದು ಪುಣ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಾಡಿಗೆ ಹೋಗುವಂಥ ನಮ್ಮ ರಕ್ಷಣೆ ಬಿಟ್ಟು ಕಾಡಿಗೆ ಹೋಗುವಂಥ ನಿರ್ಧಾರ ಮಾಡಬೇಡ, ಅದು ಸರಿಯಲ್ಲ ಅಂತ ಹೇಳಿದಾಗ ಈದೃಶೋ ನಹಿ ರಾಜೇಂದ್ರ ಧರ್ಮ ಕ್ವಚನ ದೃಶ್ಯತೆ ಪ್ರಜಾನಾಂ ಪಾಲನೆಯೋ ವೈ ಪುರಾ ರಾಜರ್ಷಿ ವಿಕೃತ. ಯಾಕಂದರೆ ಹಿಂದಿನ ರಾಜರ್ಷಿಗಳೆಲ್ಲ ಎಷ್ಟು ಪ್ರಜೆಗಳನ್ನು ಪಾಲನೆ ಮಾಡಿದ್ದಾರೆ,
ಈದೃಶೋ ನಹಿ ರಾಜ ಧರ್ಮ ಕ್ವಚನ ದೃಶ್ಯತೆ ಪ್ರಜಾನಾಂ ಪಾಲನೆಯೋ ವೈ ಪುರಾ ರಾಜ ಪ್ರಜೆಗಳನ್ನು ರಕ್ಷಣೆ ಮಾಡಿದಾಗ ಏನೊಂದು ಧರ್ಮ, ಅದು ಶ್ರೇಷ್ಠವಾದ ಧರ್ಮ ಅಂತ. ಬೇರೆ ಏನು ಮಾಡಿದರೂ ಅಂತಹ ಪುಣ್ಯ ಕಾಣ್ತಾ ಇಲ್ಲ. ಹಾಗಾಗಿ ರಕ್ಷಣೆ ಮಾಡಬೇಕು, ನಮ್ಮನ್ನು ರಕ್ಷಣೆ ಮಾಡು ಅಂತ ಹೇಳಿದಾಗ ಏನು ನಿನಗೆ ಸಮಸ್ಯೆ ಬಂದಿದೆ ಅಂದರೆ, ಸಮಸ್ಯೆಯನ್ನು ಹೇಳ್ತಾರೆ ಉತ್ತಂಕರು ಬಂದು, ನೋಡು ನನ್ನ ಆಶ್ರಮದ ಸಮೀಪದಲ್ಲಿ ಸಮತಟ್ಟಾದ ಮರುಭೂಮಿ ಇದೆ, ಬಂಜರ ಭೂಮಿ. ಅಲ್ಲಿ ಏನಾಗಿದೆ ಅಂದರೆ ಪಕ್ಕದಲ್ಲೇನೆ ಒಂದು ದೊಡ್ಡ ಸಮುದ್ರ, ಹೊಯ್ಗೆ ತುಂಬಿರ್ತಕ್ಕಂಥ ದೊಡ್ಡ ಸಮುದ್ರ. ಅದಕ್ಕೆ ಹೆಸರು ಉಜ್ಜಾನಕ ಅಂತ. ಅಲ್ಲಿ ಏನಾಗ್ತದೆ ಅಂದರೆ ಯಾವ ದೇವತೆಗಳಿಂದ ಕೊಲ್ಲಿಕ್ಕೆ ಸಾಧ್ಯ ಇಲ್ಲದಂಥ ಒಬ್ಬ ಮಹಾಶರೀರವುಳ್ಳ ಮಹಾಬಲಿಷ್ಠನಾದ ಅವನು ಭೂಗತನಾಗಿಬಿಟ್ಟಿದೆ. ಭೂಮಿ ಒಳಗಿದ್ಕೊಂಡು ಉಪದ್ರ ಕೊಡ್ತಾನೆ. ಅಂತರ್ಭೂಮಿಗತಸ್ತತ್ರ ವಾಲುಕಾಂತರೇತೋ ಮಹಾನ್. ಹೊಯ್ಗೆ ಒಳಗೆ, ಭೂಮಿ ಒಳಗೆ, ಹೊಯ್ಗೆ ಒಳಗೆ ಸೇರಿಕೊಂಡು ಉಪದ್ರ ಕೊಡ್ತಾನೆ. ಅವನು ಯಾರು ಅಂದರೆ ಮಧು ಎಂಬವನ ಮಗ. ಅವನಿಗೆ ಹೆಸರು ದುಂದು ಅಂತ, ಮಹಾಸುರ. ಲೋಕ ವಿನಾಶಕ್ಕೋಸ್ಕರವೇ ತಪ ಆಸ್ಥಾಯ ದಾರುಣಂ. ನೋಡಿ ಅಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾನೆ ಆರಾಮವಾಗಿ. ಯಾಕೆಂದರೆ ಒಳಗಿದ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಲೋಕ ಸಂಹಾರ ಮಾಡಲಿಕ್ಕೋಸ್ಕರ ದೊಡ್ಡ ದುರುದ್ದೇಶದಿಂದ ತಪಸ್ಸು ಮಾಡ್ತಾ ಕೂತ್ಕೊಂಡಿದ್ದಾನೆ. ಅವನಿಗೆ ಸೇಫ್ಟಿ ಅದು ಅಂತಹ ಸ್ಥಳ. ಅವು ಏನಾಗ್ತದೆ ಅಂದರೆ 1 ವರ್ಷ ಆದ ನಂತರ ಅವನು ಒಂದು ನಿಟ್ಟುಸಿರು ಬಿಟ್ಬಿಡ್ತಾನೆ. ಆ ನಿಟ್ಟುಸಿರು ಯಾವಾಗ ಬಿಡ್ತಾನೆ, ಆ ನಿಟ್ಟುಸಿರಿನ ಹೊಡೆತಕ್ಕೆ, ಗಾಳಿಯ ಹೊಡೆತಕ್ಕೆ ಭೂಚಲನ ಆಗ್ತಾ ಇದೆ, ಭೂಕಂಪವೇ ಆಗಿಬಿಡ್ತಾ ಇದೆ. ಪರ್ವತ ಗಿರ್ವತ ಎಲ್ಲ ಗಡಗಡ ನಡುಗುತ್ತಾ ಇದೆ. ಅವನ ಆ ಉಸಿರ ಗಾಳಿಯಿಂದಾಗಿ ಸಿಕ್ಕಾಪಟ್ಟೆ ಧೂಳಿ ಹೇಳುತ್ತೆ. ಧೂಳೆದ್ದಾಗ ಆತಿಥ್ಯ ಪಥಮಾವೃತ್ಯ, ಸೂರ್ಯಮಂಡಲವನ್ನೇ ಇಡೀ ಆಕಾಶ ಮಾರ್ಗವನ್ನೇ, ಸೂರ್ಯಮಂಡಲವನ್ನೇ ಆವರಿಸಿಬಿಟ್ಟು ಏನಾಗತ್ತೆ, 7 ದಿನಗಳ ತನಕ ಭೂಕಂಪನ ಆಗ್ತಾ ಇರ್ತದೆ. ಏನು ವಿಶೇಷವಾಗಿ ಅವನು ಬಾಯಿಂದ ಹೇಳ್ತಾ ಇದ್ದಾನೆ, ಸವಿಸ್ಫುಲಿಂಗಂ ಸಾಂಗಾರಂ ಸಧೂಮಂ ಅತಿದಾರುಂ ತೇನ ತಾತ ನ ಶಕ್ನೋಮಿ ತಸ್ಮಿನ್ ತಾತುಂ ತಮಾಷೆಯೇ. ಆಗ ಏನಾಯಿತು, ಇದ್ದಕ್ಕಿದ್ದಾಗಿ ಬೆಂಕಿ ಕಿಡಿಗಳು, ಎಲ್ಲ ಕಡೆಯಲ್ಲಿ ಹೊಗೆ, ಇದೆಲ್ಲ ಇರ್ತದೆ. ಆವಾಗ ನನಗೆ ಸುಖಪೂರ್ವಕವಾಗಿ ಅವನು ಹೊಗೆ ಬೆಂಕಿ ಬಾಯಿಂದ ಕಾಡ್ತಾ ಇರ್ತಾನೆ. ಹಾಗೆ ನನಗೆ ನಿಜವಾಗಿಯೂ ಕೂಡ ತಡ್ಕೊಳ್ಳಿಕ್ಕಾಗೋದಿಲ್ಲ. ತಮ್ಮ ಮಾರಯ ಮಹಾಕಾಯಂ. ಯಾಕೆಂದರೆ ಸವಿಸ್ಫುಲಿಂಗಂ ಸಾಂಗಾರಂ ಸಧೂಮಂ ಅತಿದಾರುಣ, ಅದು ಹೊರಗೆ ಬರ್ತಾ ಇರ್ತದೆ, ಹೊಗೆ ಗಿಗೆ ಬೆಂಕಿ ಕಿಡಿ ಎಲ್ಲ. ಅಲ್ಲಿ ನಮ್ಮ ಆಶ್ರಮದಲ್ಲಿ ಇಟ್ಕೊಂಡು ಸುಖವಾಗಿ ನನಗೆ ತಪಸ್ಸು ಮಾಡಲಿಕ್ಕೆ ಆಗ್ತಾಯಿದೆ. ಅವನನ್ನು ಕೊಂದು ಹಾಕಿಬಿಡು, ಲೋಕಕ್ಕೆ ಹಿತ ಆಗಬೇಕಾದ್ರೆ. ಲೋಕ ಜನರ ಲೋಕಾಸಮತ್ತ ಸುಖಿನೋ ಭವಂತು. ಆದ್ದರಿಂದಾಗಿ ಆಯಿತಾ, ಆವಾಗ ಅವನ ಸತ್ರೇನೂ ನಮಗೆ ಲೋಕಕ್ಕೆ ಹಿತ ಆಗಿದೆ. ಹಾಗಾಗಿ ನೀನೊಬ್ಬರೇ ಅವನನ್ನು ಕೊಲ್ಲಿಕ್ಕೆ ಸಮರ್ಥನಾಗಿದ್ಯಾ. ವಿಷ್ಣುನಾಹಿ ವರೋದತ್ತೋ ಮಹ್ಯಂ ಪೂರ್ವ ಯುಗೆ ಅನಘ. ವಿಷ್ಣು ನನಗೆ ವರ ಕೊಟ್ಟಿದ್ದಾನೆ. ಯಾಕೆಂದರೆ ಇವನನ್ನು ಕೊಲ್ಲಿಕ್ಕೆ ಉಪಯುಕ್ತವಾದಂತಹ ಒಂದು ವರವನ್ನು ವಿಷ್ಣುವೇನೇ ಕೊಟ್ಟಿದ್ದಾನೆ. ಏನದು ಅಂದರೆ, ಯಸ್ತ್ವಂ ಮಹಾಸುರಂ ರೌದ್ರಂ ಹನಿಷ್ಯಸಿ ಮಹಾಬಲಂ ತಸ್ಯ ತ್ವಂ ವರದಾನೇನ ತೇಜ ಆಪ್ಯಾಯಿಷ್ಯತಿ. ಅಂದರೆ ಏನು ವರ ಕೊಟ್ಟಂದರೆ, ಅಯೋಧ್ಯ ನೋಡು, ಈಗ ಅಸುರನ್ನು ನೀನು ಕೊಂದುಬಿಟ್ರೆ, ಕೊಲ್ಲಿಕ್ಕೆ ನೀನು ಉದ್ಯುಕ್ತನಾದರೆ ನಾನು ವಿಷ್ಣುವಿನವರ ಬಲದಿಂದ ನಿನಗೆ ಒಳ್ಳೆಯ ಶಕ್ತಿಯನ್ನು ತುಂಬಿಸ್ತೇನೆ. ಹಾಗಾಗಿ ನೀನು ಅವನನ್ನು ಕೊಲ್ಲಿಕ್ಕೆ ಸಮರ್ಥನಾಗಿ. ನಹಿ ದುಂದುರು ಮಹಾತೇಜೋ ತೇಜಸ ಅಲ್ಪೇನ ಶಕ್ಯತೆ. ಆ ದುಂದು ಮಹಾಶಕ್ತಿ ಸಂಪನ್ನ, ಅಲ್ಪ ಸತ್ವ ಇದ್ದವನಿಗೆ ಕಳ್ಳಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ 100 ವರ್ಷದಿದ್ದರೂ ಸಾಧ್ಯ ಇಲ್ಲ, ಅಷ್ಟು ಮಹಾ ಇದೆ. ದೇವತೆಗಳು ಅವನನ್ನು ಎದುರಿಸಲು ಸಾಧ್ಯ ಇಲ್ಲ. ಆಗ ಈ ರೀತಿಯಾಗಿ ಉತ್ತಂಕರು, ನಾನು ವಿಷ್ಣುವಿನ ವರಬಲದಿಂದ ನಿನಗೆ ಶಕ್ತಿ ತುಂಬುತ್ತೇನೆ, ನೀನು ಕೊಲ್ಲಿಕ್ಕೆ ಸಮರ್ಥನಾಗ್ತಿದ್ದಿ, ಈ ಕೆಲಸ ಮಾಡು ಅಂತ ಹೇಳಿದಾಗ ಆಗ ಏನು ಮಾಡಿದರೆ ಅಂದರೆ, ಕುವರಾಶ್ರಮ ಸುತಂಪ್ರಾದ ತಸ್ಮೈ ದ್ವಂದ್ವ ನಿವಾರಣೆ. ಬೃಹದಶ್ವ ಹೇಳ್ತಾನೆ, ಇಲ್ಲ ನನ್ನ ಮಗ ಇದ್ದಾನೆ, ನನಗೆ ಪಟ್ಟ ಕಟ್ಟಾಗಿದೆ, ಅವನು ಈ ಕೆಲಸವನ್ನು ಮಾಡ್ತಾನೆ, ನಾನೀಗ ಕಾಡಿಗೆ ಹೋಗಲೇಬೇಕಾಗಿದೆ ಅಂತ ಹೇಳಿದಾಗ ಆವಾಗ ಭಗವನ್ ನ್ಯಸ್ತ ಶಸ್ತ್ರೋಹಂ. ಯಾಕೆಂದರೆ ನಾನು
ಈಗ ಎಲ್ಲ ಶಸ್ತ್ರ ಸನ್ಯಾಸ ಮಾಡಿ ರಾಜ್ಯವನ್ನು ಕೊಟ್ಟಾಗಿಬಿಟ್ಟಿದೆ. ಹಾಗಾಗಿ ನನ್ನ ಮಗ ಇದ್ದಾನೆ, ಅವನು ಖಂಡಿತವಾಗಿ ಈ ದುಂದು ಎಂಬ ದೈತ್ಯನ ಕೊಂದುಬಿಡ್ತಾನೆ ನಿಮ್ಮ ಅನುಗ್ರಹದಿಂದ, ಪರಮಾತ್ಮನ ಅನುಗ್ರಹದಿಂದ. ನಿಮಗೆ ಸಂಶಯ ಬೇಡ, ಒಟ್ಟರಾಗಿ ಕೆಲಸ ಆಗಬೇಕು, ನಿಮಗೆ ರಕ್ಷಣೆ ಆಗಬೇಕಲ್ಲ, ನನ್ನ ಮಗನ ಬಿಟ್ಟಿದ್ದೇನೆ. ಸತಂ ವ್ಯಾದಿಶ್ಯ ತನಯಂ ರಾಜರ್ಷಿ ದುಂದು ಮಾರಣೆ ಜಗಾಮ ಪರ್ವತಾಯ ಇವ ತಪಸೆ ಸಂಚಿತ ವ್ರತ. ಹೀಗೆ ಮಗನಿಗೆ ಹೇಳಿ ಆ ದುಂದುವನ್ನು ಕೊಲ್ಲಬೇಕು ನೀನು ಅಂತ ಆ ಕೆಲಸ ಒಪ್ಪಿಸಿ ಹೊರಟೇ ಬಿಟ್ಟವನು ವನಕ್ಕೆ. ಆಗ ಕುವಲಾಶ್ವನಿಗೇನಾಗಿದೆ ಅಂದರೆ, ಅವನಿಗೆ 100 ಮಂದಿ ಒಳ್ಳೆ ಧನುರ್ವಿದ್ಯೆಯಲ್ಲಿ ಪಾರಂಗತರಾದ ಬಲಿಷ್ಠರಾದ ಧಾರ್ಮಿಕರಾದ ಮಕ್ಕಳಿದ್ದರಲ್ಲ, ಆ 100 ಮಕ್ಕಳನ್ನು ಕರ್ಕೊಂಡು ಹೋಗ್ತಾನೆ ಅವನು. ಪ್ರಾಯಾದ ಉತ್ತಂಕ ಸಹಿತೋ ದ್ವಂದ್ವಸ್ತಸ್ಯ ವಿನಿಗ್ರಹ. ದುಂದುವನ್ನು ಸಂಹಾರ ಮಾಡೋಕ್ಕೆ ಮಕ್ಕಳನ್ನು ಕರ್ಕೊಂಡೇ ಹೋಗ್ತಾ ಇದ್ದಾನೆ. ತಮಾವಿಶತ್. ಆಗ ಉತ್ತಂಕರ ಮೊದಲೇ ಹೇಳಿದ್ದಾರೆ, ನಾನು ವಿಷ್ಣುವಿಂದ ವರ ಪಡೆದಿದ್ದೇನೆ ಅಂತ. ಹಾಗಾಗಿ ಆವಾಗ ದೇವರು ಏನು ಮಾಡ್ತಾನೆ ಅಂದರೆ, ವೈಷ್ಣವನ ತೇಜಸ್ಸು ಭಗವಂತನೇ ಒಂದು ರೂಪದಿಂದ ಅವನೊಳಗೆ ಪ್ರವೇಶ ಮಾಡ್ತಾನಂತೆ. ತಮಾವಿಶತ್ ತದಾ ವಿಷ್ಣು ಭಗವಾನ್ ತೇಜಸ ಪ್ರಭು ಉತ್ತಂಕಸ್ಯ ನಿಯೋಗಾತ್. ಉತ್ತಂಕರು ಪ್ರಾರ್ಥನೆ ಮಾಡಿದ್ದಕ್ಕೆ ಲೋಕಹಿತಕ್ಕೋಸ್ಕರ ಪರಮಾತ್ಮ ಆ ಯಾರು ಕೊಲ್ತಾನೋ ಕುವಲಾಶ್ವನೊಳಗೆ ಪ್ರವೇಶ ಮಾಡಿದ್ದಾನೆ. ವಿಶೇಷವಾಗಿ ಅವನಿಗೆ ಶಕ್ತಿ ತುಂಬಿದ್ದಾನೆ. ತಸ್ಮಿನ್ ಪ್ರಯಾತೆ ದುರ್ಶತೆ ದಿವಶಿಬ್ದೋ ಮಹಾನುಭವತ್ ಏಷ ಶ್ರೀಮಾನ್ ಅವಧ್ಯೋದ್ಯ ದುಂದಮಾರೋ ಭವಿಷ್ಯತಿ. ಈ ಯಾವ ಆಗ ಅಲ್ಲಿ ಆಕಾಶದಲ್ಲಿ ದೊಡ್ಡ ಶಬ್ದ ಆಯ್ತಂತೆ. ಅದು ಏನು ಶಬ್ದ ಅಂತ ಹೇಳಿದ್ರೆ ಗಂಭೀರವಾದ ಧ್ವನಿ. ಈ ಯಾವ ರಾಜ, ಇವನು ಯಾರು ದೈತ್ಯರಿಂದ ಕೊಲ್ಲಿಕ್ಕಾಗೋದಿಲ್ಲ ಇವನನ್ನು, ಇವನು ಖಂಡಿತವಾಗಿ ಈಗ ದುಂದುಮಾರನನ್ನೇ ಕೊಂದು ಹಾಕ್ತಾನೆ ಅಂತ. ಆವಾಗ ವಿಶೇಷವಾಗಿ ದೇವತೆಗಳು, ಯಾಕೆಂದರೆ ಅಲ್ಲಿ ಒಳಗಡೆ ವಿಶೇಷವಾದ ಭಗವಂತನ ರೂಪ ಇದೆ ಅಂತ ತಿಳ್ಕೊಂಡು ದುಂದುಮಾರನ ಮೇಲೆ ಆ ಕೋಲಾಶ್ವನ ಮೇಲೆ ಪುಷ್ಪವೃಷ್ಟಿಗೈದಿದ್ದಾರೆ ದೇವತೆಗಳೆಲ್ಲ ಅಂತ ಹೇಳ್ತಾರೆ. ದೇವದುಂದುಬಿ ಮೊಳಗಿದೆ ಸಂತೋಷದಿಂದ, ಎಲ್ಲರೂ ನಮ್ಮ ಸ್ತೋತ್ರ ಎಲ್ಲ ಮಾಡಿದ್ದಾರೆ. ಸಗತ್ವ ದಯತಾಂ ಚಟ್ಟ ತನೈ ಸಹ ವೀರ್ಯವಾನ್ ಹೋಗಿದ್ದಾನೆ. ಯಾಕೆಂದರೆ ಉಜ್ಜಾನಕ ಅಂತ ಆ ಏರಿಯಾ, ಅಲ್ಲಿ ಇರ್ತಕ್ಕಂಥ ದೈತ್ಯ ಅಲ್ಲೇ ಇದ್ದಾರೆ ಸಮುದ್ರದಲ್ಲಿ. ಅಲ್ಲಿ ಹೋಗಿ ಮಕ್ಕಳನ್ನು ಕಟ್ಕೊಂಡ್ಬಿಟ್ಟು ಸಮುದ್ರಂ ಖಾನಯ ಮಾಸ ವಾಲು ಕಾರಣಂ ಅವ್ಯಯಂ. ಯಾಕಂದರೆ ಸಮುದ್ರದ ಒಳಗಡೆ ಹೊಯ್ಗೆ ಒಳಗೆ ತೂರ್ಕೊಂಡ್ಬಿಟ್ಟು ತಪಸ್ಸು ಮಾಡ್ತಾ ದುಶ್ಚಟ ಮಾಡ್ತಾ ಇದ್ದಾನಲ್ಲ, ಎಲ್ಲ ಮಕ್ಕಳಿಂದ ಸೇರಿಕೊಂಡು ಇಲ್ಲಿ ತೆಗೆಸ್ತಾನಂತೆ. ಅದನ್ನೆಲ್ಲ ಏನು ಇಡೀ ತೋಡುತ್ತಾನೆ, ತೋಡುವ ಸಂದರ್ಭದಲ್ಲಿ ತೋಡಿಸ್ತಾನೆ. ಆಗ ಏನಾಯಿತು ಅಂತ ಹೇಳಿದ್ರೆ, ಆ ಭಗವಂತನ ಒಂದು ಒಳ್ಳೆ ತೇಜಸ್ಸು ಇರೋದ್ರಿಂದಾಗಿ ಅವನಿಗೆ ತೋಡಿಸ್ತಾನೆ. ಆವಾಗ ತಸ್ಯ ಪುತ್ರೇ ಕನದ್ವಿಸ್ತು ಬಾಲುಕಾಂತರ್ಹಿತತ್ತದ ದುಂದುಮಾರ ದುಂದು ಆಸಾದಿತೋ ರಾಜನ್ ದಿಶಂ ಆವೃತ್ಯ ಪಶ್ಚಿಮ. ಆ ಮಕ್ಕಳೆಲ್ಲ ತೋಡ್ತಾ ಇದ್ದಾರೆ. ಆ ವಾಲುಕದ ಒಳಗೆ ಅಂದರೆ ಹೊಯ್ಗೆ ಒಳಗೆ ಸುಕ್ಕಾಡ್ಬಿಟ್ಟಿದ್ದಾರೆ. ಬಂದ ಏನಂದರೆ ಪಶ್ಚಿಮ ದಿಕ್ಕಿನೆಲ್ಲ ಆವರಿಸಿಬಿಟ್ಟಿದ್ದಾನೆ ಅವನು. ಸುಡು ಮಾಡಿದ ನೋಡಿ, ಬಾಯಿಂದ ಅಗ್ನಿ ಕಾರ್ಲಿಕ್ಕೆ ಶುರು ಮಾಡಿದ್ದಾನೆ. ಬೆಂಕಿ ಕಾರಿ ಲೋಕವನ್ನೆಲ್ಲ ಕೋಪದಿಂದ ಏನು ಮಾಡ್ತಾವೆ ಉದ್ವೇಗಕ್ಕೊಳಗಾಗುವಂತೆ ಮಾಡಿದ್ದಾನೆ. ಬಾಯಿಂದ ಜೋರಾಗಿ ವಾರಿ ಸುಸ್ರಾವ ವೇಗೇನ ಮಹೋದದಿರಿವ, ಹೇಗೆ ಸಮುದ್ರ ನೀರನ್ನು ಸುರಿಸಬೇಕು, ಬಾಯಿಂದ ನೀರನ್ನು ಬೆಂಕಿಯನ್ನು ಸುರಿಸ್ತಾ ಇದ್ದಾನೆ. ಸೋಮಸ್ಯ ಭರತ ಶ್ರೇಷ್ಠ ಧಾರ ಊರ್ಮಿಕಲಿರಂಹತ್ ಅಂತ ತದಾ ಪುತ್ರಶತಂ ಗದ್ದಂ ತೆಬಿರೂನ್ ಅಂತಾರಿದ. ಅಯ್ಯೋ, ಆಗ ಏನಾಯಿತು, ಅವನ ಬಾಯಿಂದ ಈ ನೀರು ಬೆಂಕಿ ಇದು ಮಾಡುವಾಗ ಏನಾಯಿತು ಅಂದರೆ ಬೆಂಕಿ ಕರ್ತಾ ಇದ್ದಾನೆ. ಆ ಬೆಂಕಿಗೆ ಪಾಪ 3 ಜನ ಉಳ್ಕೊಂಡ್ರು. 97 ಮಂದಿ ಮಕ್ಕಳೆಲ್ಲ ಸತ್ತೋಗಿಬಿಟ್ಲಂತೆ. ತತಸ್ಸ ರಾಜ ಕೌರವ್ಯ. ಆಗ ಏನಾಯಿತು ಅಂದರೆ ರಾಜ ಏನು ಮಾಡ್ತಾನಂದರೆ, ಆ ಕೋಲಾಶ್ವ ದುಂದುವನ್ನು ಆಸಸಾದ ಯುದ್ಧಕ್ಕೆ ಕರೆದ. ತಸ್ಯ ವಾರಿಮಯಂ ವೇಗಂ, ಸಿಕ್ಕಾಪಟ್ಟೆ ಬಾಯಿಂದ ನೀರು ಕಾರ್ತಾ ಇದ್ದಾನೆ ಬಾಯಿಂದ. ಅದನ್ನು ತನ್ನ ಯೋಗದ ಪ್ರಭಾವದಿಂದ ಅದನ್ನು ತಡೆಗಟ್ಟಿ ಬೆಂಕಿಯನ್ನು ಕೂಡ ಯೋಗದ ಪ್ರಭಾವದಿಂದ ಆ ಬೆಂಕಿ ಕಾರ್ತಾ ಇದ್ದಾನೆ. ಅದನ್ನೂ ಶಾಂತ ಮಾಡಿ ಏನು ಮಾಡಿದ, ನಿಹತ್ಯ ಶಮಯಾಮಾಸ ವಾರಿಣ. ಆಯಿತಾ, ಬೆಂಕಿಯನ್ನು ನೀರಿನಿಂದ ಯೋಗದ ಪ್ರಭಾವದಿಂದ ಶಮನ ಮಾಡಿದ. ಅವನನ್ನು ಕೊಂದುಬಿಟ್ಟಿದ್ದಾನೆ. ಉದಕ ರಾಕ್ಷಸ ಸಮುದ್ರದ ಒಳಗೆ ಸೇರಿಕೊಂಡು ಉಪದ್ರ ಕೊಡ್ತಕ್ಕಂಥ ಆ ಯಾರು ದುಂದುವನ್ನು ಕೊಂದಿದ್ದಾನೆ. ಕೊಂದದ್ದನ್ನು ಆ ಉದಂಕರಿಗೆ ತೋರಿಸ್ತಾ ಇದ್ದಾನೆ. ಆ ಉದಂಕರಿಗೆ ತೋರಿಸಿದಾಗ ಉದಂಕರಿಗೆ ತುಂಬ ಸಂತೋಷ ಆಯಿತಂತೆ. ಹೇಳ್ತಾರೆ, ಉತ್ತಂಕತ್ವ ವರಂ ಪ್ರಾದ ತಸ್ಮೈ ರಾಜ್ಞೆ ಮಹಾತ್ಮನೆ. ನಾನು ಹೇಳಿದ ಕೆಲಸ ಮಾಡಿದ್ಯಪ್ಪ, ತಂದೆಗೆ ಹೇಳಿದ ತಂದೆಗೆ ತಕ್ಕ ಮಗ ನೀನು ಮಾಡಿದ್ದಿ. ಅದಕ್ಕೆ ಹೇಳ್ಕೊಂಡು ಅವರು ಅನುಗ್ರಹ ಮಾಡ್ತಾರಂತೆ. ನೋಡಪ್ಪ, ನಿನಗೆ ಅಕ್ಷಯವಾದ ಸಂಪತ್ತು ಕೊಡ್ತಾ ಇದ್ದೇನೆ. ಶತ್ರುಗಳಿಂದ ಯಾವ ಶತ್ರುಗಳಿಂದ ಸೋಲಬಾರ್ದು.
ಬೇಕಾದಾಗೆ ನಿನಗೆ ಯಾವಾಗಲೂ ಧರ್ಮದಲ್ಲಿ ಬುದ್ಧಿ ಬರಲಿ, ಮತ್ತು ಅಕ್ಷಯವಾದ ಸ್ವರ್ಗವೂ ನಿನಗೆ ಸಿಗಲಿ. ನಿನ್ನ ಮಕ್ಕಳು ಪಾಪ ನಿನ್ನ ಜೊತೆಗೆ ಸೇರಿಕೊಂಡು ಈ ದುಷ್ಟ ನಿಗ್ರಹದಲ್ಲಿ ನಿಮಗೆ ಕೈ ಜೋಡಿಸಿದ್ದಾರಲ್ಲ, ಆ ಮಕ್ಕಳು ಕೂಡ ಸ್ವರ್ಗದಲ್ಲಿ ರಾಕ್ಷಸನಿಂದ ಹತರಾದ ಸ್ವರ್ಗದಲ್ಲಿ ಆರಾಮಾಗಿರ್ತಾರೆ. ಇಷ್ಟು ಅನುಗ್ರಹವನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಅದು ಯಾರು ಮಕ್ಕಳು ಉಳಿದ್ರಂದರೆ ದೃಢಾಶ್ವ, ಜ್ಯೇಷ್ಠ, ಚಂದ್ರಾಶ್ವ, ಕಪಿಲಾಶ್ವ ಅಂತ ಇಬ್ಬರು ಒಟ್ಟಿಗೆ ಅವರು ತಮ್ಮಂದಿರು ಇಷ್ಟು ಮಂದಿ ಉಳಿದ್ದಾರೆ. ಮತ್ತು ಅವರು ಮುಂದಿನ ಕತೆ ಬರುತ್ತೆ ಇಲ್ಲಿಗೆ. ಅಂದರೆ ನಾವು ಆ ಕುವಲಾಶ್ವ ಎನ್ನುವನು ಭಗವಂತನ ವಿಶೇಷ ವಿಭೂತಿ ರೂಪಕ್ಕೆ ಪಾತ್ರನಾಗಿ ಉದಂಕ ಹೇಳಿದಂತಹ ಆ ರಾಕ್ಷಸನನ್ನು ಕೊಂದು ವಿಶೇಷ ಆಯಾವ ಉತ್ತಂಕರ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ. ಅದರಿಂದಾಗಿ ಏನಂದರೆ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತ. ಯಾಕೆಂದರೆ ಈ ಜಗತ್ತಿಗೆ ಆಧಾರ ಸ್ತಂಭನೆ ಹಸುಗಳು, ಬ್ರಾಹ್ಮಣರು ಅಂತ. ಆ ಗೋವುಗಳನ್ನು ನಾವು ರಕ್ಷಣೆ ಮಾಡಬೇಕು. ದೇವತೆಗಳಿಗೆ ಯಜ್ಞಕ್ಕೆ ಉಪಯುಕ್ತವಾದ ದ್ರವ್ಯವನ್ನು ಪೂರೈಕೆ ಮಾಡೋದು ಗೋವುಗಳು. ಅದನ್ನು ಮಂತ್ರಪೂತವಾಗಿ ಅಗ್ನಿಮುಖದಲ್ಲಿ ಅದನ್ನು ದೇವತೆಗಳಿಗೆ ಮುಡಿಸಿ ದೇವತೆಗಳ ಅನುಗ್ರಹಕ್ಕೆ ಈ ಜಗತ್ತು ಪಾತ್ರ ಆಗುವಂತೆ ಮಾಡಿ ಅವಳು ಮಳೆ ಬರೆಸ್ತಾರೆ, ಸುಭಿಕ್ಷೆ ಆಗತ್ತೆ. ಅಂಥ ಉದಂಕರು ತಪಸ್ಸಿನಿಂದ ನಿರಾತಂಕದಿಂದ ಇರಬೇಕು. ಅದಕ್ಕೆ ಬ್ರಾಹ್ಮಣ ಹಿತವನ್ನು ಸಾಧನೆ ಮಾಡಿದ ಈ ರಾಜನಿಗೆ ವಿಶೇಷವಾಗಿ ಅನುಗ್ರಹ ಆಯಿತು. ಹಾಗಾಗಿ ಗೋವುಗಳಿಗೆ ಬ್ರಾಹ್ಮಣರಿಗೆ ಪಾಲನೆ ಮಾಡೋದು, ಅವರ ಹಿತವನ್ನು ಸಾಧನೆ ಮಾಡಿದ ಇಡೀ ಜಗತ್ತಿನ ಹಿತ, ತನ್ನ ಹಿತ ಎಲ್ಲವೂ ನಡೀತದೆ ಎಂದು ಈ ಕಥೆಯಿಂದ ನಮಗೆ ಗೊತ್ತಾಗ್ತಾ ಇದೆ. ಅದಾದ ನಂತರ ಈಗ ಮುಂದಿನ ವಿಷಯ ಏನಂದರೆ, ನಾವು ಶಮಂತಕ ಉಪಾಖ್ಯಾನವನ್ನು ವಿಶೇಷವಾಗಿ ಕೇಳಲೇಬೇಕಾದದ್ದು. ಅಲ್ಲಿ ಶಮಂಕ ಉಪಾಖ್ಯಾನದ ಕಥೆಯನ್ನು ಹೇಳುವ ಸಂದರ್ಭದಲ್ಲಿ ಈ ಭಜಮಾನನ ವಂಶವನ್ನು ವರ್ಣನೆ ಮಾಡ್ತಾ, ಆ ಭಜಮಾನನ ವಂಶದಲ್ಲಿ ಯಾರು ಬರ್ತಾ ಇದ್ದಾರೆ ಅಂದರೆ ಅನಮಿತ್ರ ಅಂತ ಬರ್ತಾನೆ. ಅನಮಿತ್ರನಿಗೆ ಇಬ್ಬರು ಮಕ್ಕಳು, ಈ ಒಬ್ಬ ಮಗ ನಿಘ್ನ ಅಂತ. ನಿಘ್ನನಿಗೆ ಇಬ್ಬರು ಮಕ್ಕಳು, ಯಾರು ಪ್ರಸೇನ ಮತ್ತು ಸತ್ರಾಜಿತ್ರಾಜ ಅಂತ. ಅವರು ಶತ್ರುಸೇನ ಜಿತವು. ಶತ್ರುಸೇನೆಗೆ ಯಾರು ಅವರು ಸೋಲದೇ ಇಲ್ಲ, ಅವರನ್ನೇ ಗೆಲ್ತಾರೆ. ಅಂತಹ ಇಬ್ಬರು ಸಹೋದರರಿದ್ದರು, ಅವರು ನಿಘ್ನನ ಮಕ್ಕಳು. ಅಲ್ಲಿ ಏನಾಯಿತು ಅಂದರೆ ಯದುವಂಶದಲ್ಲೇ ಒಂದು ಪ್ರಭೇದ ಇದು. ಪ್ರಸೇನ ಧಾರಾವತಿಯಲ್ಲಿದ್ದ. ಆವಾಗ ಆ ಸ್ಯಮಂತಕ ಮಣಿಯನ್ನು ಆ ಸಮುದ್ರಾದ ಉಪಲಬ್ಧವ, ಸಮುದ್ರದ ತೀರದಲ್ಲಿ ಹೊಂದಿದ್ದಾನೆ. ಸತ್ರಾಜಿತ್ ರಾಜ ಒಂದು ಸತಿ ಏನಾಯಿತು ಅಂದರೆ, ಅವನು ಸೂರ್ಯನ ಗೆಳೆಯ, ಪ್ರಾಣಸಮ ಮಿತ್ರನಾಗಿದ್ದ. ಆಚಾರ್ಯರು ಹೇಳ್ತಾರೆ, ಸೂರ್ಯನ ಒಳಗಿರುವ ಆ ವಿಶೇಷವಾದ ನಾರಾಯಣನನ್ನು ಕೂಡ ಉಪಾಸನೆ ಮಾಡ್ತಕ್ಕಂಥವನಾಗಿದ್ದ. ಒಂದು ಸತಿ ಏನಾಯಿತು ಅಂದರೆ, ಸೀದಾ ಏನು ಬೆಳಗಿನ ಜಾವಲ್ಲಿ ಸ್ನಾನಕ್ಕೋಸ್ಕರ ಸೂರ್ಯೋಪಸ್ಥಾನ ಮಾಡಬೇಕಂತ ಸಮುದ್ರ ತಟಕ್ಕೆ ಬಂದಿದ್ದಾನೆ ಅವನು. ಯಾರು? ಯಾವ ಸತ್ರಾಜಿತ್ ರಾಜ. ಅವನು ಸೂರ್ಯನನ್ನು ಉಪಾಸನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಏನಾಯಿತು, ಆ ಸೂರ್ಯ ಎದುರು ಬಂದು ನಿಂತುಬಿಟ್ಟ. ಸೂರ್ಯ ಎದುರು ಬಂದು ನಿಂತರೂ ಕೂಡ ಸಿಕ್ಕಾಪಟ್ಟೆ ಅವನ ಪ್ರಕಾಶ ಇರೋದ್ರಿಂದಾಗಿ ಅವನ ರೂಪ, ಆಕಾರ, ದೇಹ ಸರಿಯಾಗಿ ಅವನಿಗೆ ಕಾಣಲಿಲ್ಲ. ಯಾರಿಗೆ? ಸತ್ರಾಜಿತ್ ರಾಜನಿಗೆ. ಆಗ ರಾಜ ಹೇಳ್ತಾನಂತೆ, ಸತ್ರಾಜಿತ್ ರಾಜ, ಯಥೇವಂ ವ್ಯೋಮಿ ಪಶ್ಯಾಮಿ ತದಾ ತ್ವಂ ಜ್ಯೋತಿಷಾಂಪತೆ ತೇಜೋಮಂಡಲಂ ದೇವಂ ತಥೈವ ಪುರತಸ್ಥಿತಂ ಕೋ ವಿಶೇಷೋಸ್ತಿ ಮೇ ತ್ವತ್ತಃ ಸಖ್ಯೇನ ಉಪಾಗತಸ್ಯ ವೈ. ಅಲಯ, ನೀನು ಆಕಾಶದಲ್ಲಿ ಹೇಗೆ ನಿನ್ನನ್ನು ನಾನು ಕಾಣ್ತಾ ಇದ್ದೇನೆ, ಹಾಗೆ ಯಥೈವಂ ವ್ಯೋಮನಿ ಸದಾ ಪಶ್ಯಾಮಿ, ಹಾಗೆ ಈಗ ಎದುರು ಬಂದು ನೀನು ನಿಂತರೂ ಕೂಡ ಅದೇ ರೀತಿಯಾಗಿ ಕಾಣ್ತಾ ಇದ್ದೇನೆ. ನೀನು ನನಗೆ ಗೆಳೆಯನಾಗಿ ಹತ್ತ ಬಂದು ಕೂತ್ಕೊಂಡ್ರೆ ಏನು ಬಂತು? ನೀನು ದೂರದಲ್ಲಿದ್ದಾಗ ಹೇಗೆ ಕಾಣ್ತಾ ಇದ್ದೀಯೋ ಆಕಾಶದಲ್ಲಿ ಹಾಗೇ ಕಾಣ್ತಾ ಇದ್ದಿ. ನಿನ್ನ ಆಕಾರ ನನಗೇನೂ ಕಾಣ್ತಾ ಇಲ್ಲ ಅಂತ ಹೇಳಿದಂತೆ. ಹೇಳಿದ ತಕ್ಷಣ ಅದು ಯಾಕೆಂದ್ರೆ ಸಿಕ್ಕಾಪಟ್ಟೆ ಪ್ರಕಾಶ ಜಾಸ್ತಿ ಇದ್ದರೆ, ಪ್ರಕಾಶ ಏನಿಲ್ಲಂದ್ರೂ ಪದಾರ್ಥ ಕಾಣೋಲ್ಲ, ಪ್ರಕಾಶ ಜಾಸ್ತಿ ಆದರೂ ಕಾಣೋಲ್ಲ. ಪ್ರಕಾಶ ಜಾಸ್ತಿ ಆಗಿದೆ. ಅದಕ್ಕೆ ಅವನು ಏನು ಮಾಡಿದ ಅಂದರೆ, ತಕ್ಷಣ ಹೇಳಿದ ತಕ್ಷಣ ಸೂರ್ಯ ತಾನು ಹಾಕ್ಕೊಂಡಂಥ ಒಂದು ಸ್ಯಮಂತಕ ಮಣಿಯನ್ನು ಕಳಚಿಟ್ಟಂತೆ. ಕಂಠದಿಂದ ಕಳಚಿಟ್ಟ. ಏಕಾಂತೆ ನೆಸ್ತವಾನ್, ಎಲ್ಲೋ ಒಂದು ಪ್ರತ್ಯೇಕವಾಗಿ ಏಕಾಂತ ದೇಶದಲ್ಲಿ ಆ ಮಣಿಯನ್ನಿಟ್ಟ. ಇಟ್ಟ ತಕ್ಷಣವೇ ಆ ಪ್ರತಿಬಂಧಕವಾದ ಬಹಳ ಅಧಿಕವಾದ ಪ್ರಕಾಶ ಹೋದ್ರಿಂದಾಗಿ
ಅವನ ಶರೀರ ಎಲ್ಲ ಅವನಿಗೆ ಕಾಣ್ತು. ಯಾರಿಗೆ? ಸತ್ರಾಜಿತ್ಯ. ಪ್ರೀತಿ ಮಾರುತಂ ದೃಷ್ಟ ಮುಹೂರ್ತಂ ಕೃತವಾನ್ ಕಥಾ. ಒಂದು ಮುಹೂರ್ತದ ತನಕ ಅವನ ಜೊತೆಗೆ ಎಲ್ಲ ಮಾತಾಡಿ 2 ಗಳಿಗೆ ತನಕ ಗೆಳೆಯನಾದ್ರಿಂದ ಅವನ ಹತ್ರ ಮಾತಾಡಿದಂತೆ ಮಾತಾಡಿ ಕೊನೆಗೆ ಇನ್ನೇನು ಅವನು ಹೊರಟು ನಿಂತಿದ್ದಾನೆ ಸೂರ್ಯ. ಆ ಸಂದರ್ಭದಲ್ಲಿ ಲೋಕಾನ್ ಉದ್ಭಾಸಿ ಏನತ್ವಂ ಸತತಂ ಪ್ರಭೋ, ನೀನು ಈ ಸ್ಯಮಂತಕಮಣಿ ಪ್ರಭಾವದಿಂದ ಈ ಎಲ್ಲ ಲೋಕವನ್ನು ಬೆಳಗುತ್ತಾ ಇದೆಯಾ ಅದರ ಪ್ರಕಾಶದಿಂದ. ಅಂಥ ಮಣಿ ನನಗೆ ಕೊಡಲಿಕ್ಕೆ ಯೋಗ್ಯ, ನನಗೆ ಕೊಡ್ತೀಯಾ ಅಂತ ಅದು ವಸ್ತು ಇವತ್ತು ಯೋಗ್ಯವಾದದ್ದು ಈ ಸಮಂತಕ ಮಣಿಯನ್ನು ಕೇಳ್ತಾ ಇದ್ದಾನೆ. ಆವಾಗ ಭಾಸ್ಕರ ಸೂರ್ಯ ಮಿತ್ರನಾದ್ರಿಂದಾಗಿ ಅದು ಭಗವಂತನ ಅನುಗ್ರಹವು ಮತ್ತು ಸೂರ್ಯಮಂಡಲ ಮಧ್ಯವತ ನಾರಾಯಣ ಉಪಾಸಕ ಸೂರ್ಯ ಕೊಟ್ಟುಬಿಟ್ಟಂತೆ. ಕೊಟ್ಟಾಗ ಅವನಿಗೇನು ಮಾಡ್ತಾ ಇದ್ದಾನೆ, ಅದನ್ನು ಕುತ್ತಿಗೆಯಲ್ಲಿ ಕಟ್ಕೊಂಡ್ಬಿಟ್ಟು ದ್ವಾರಕಾ ನಗರಕ್ಕೆ ಬರ್ತಾ ಇದ್ದಾನೆ. ಜನರೆಲ್ಲ ಓ ಏನು ಅಂದ್ಕೊಂಡ್ರು, ಪರಮಾತ್ಮನ ಹತ್ರ ಹೇಳ್ತಾರಂತೆ, ಅಪ್ಪ ನೋಡು ನೀನು ಈ ದ್ವಾರಕೆಯಲ್ಲಿ ವಾಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಆ ಸೂರ್ಯ ಇದ್ದಾನಲ್ಲ ಅವನು ನಿನ್ನ ದರ್ಶನಕ್ಕೆ ಬರ್ತಾ ಇದ್ದಾನೆ ನೋಡು ಅಂತ ಎಲ್ಲ ಯಾದವರು ಹೇಳಿಕ್ಕೆ ಶುರು ಮಾಡಿದ್ರಂತೆ. ತಂಜನ ಪರ್ಯದ ಸೂರ್ಯೋಯಂ, ಸೂರ್ಯ ಬಂದಿದ್ದಾನಂತೆ. ಪುರೀಂ ವಿಶ್ವಾಪಯಿತ್ವಾಚ ರಾಜ ಅಂತ ಅಲ್ಲಿ ಭಾಗವತಲ್ಲಿ ಆಗಿ ಬರುತ್ತೆ. ಅದಕ್ಕೆ ದೇವರು ಹೇಳ್ತಾನಂತೆ, ಸೂರ್ಯಗಿರಿ ಏನಲ್ಲ, ಇದು ಸತ್ರಾಜಿತ್ ರಾಜ ಸ್ಯಮಂತಕ ಮಣಿಯನ್ನು ಧಾರಣೆ ಮಾಡ್ಕೊಂಡು ಬಂದಿದ್ದಾನೆ ಅಂತ. ದೇವರಿಗೆ ಸರಿಯಾದ ಜ್ಞಾನ ಇದೆ, ಅದು ಬೇರೆ. ಆವಾಗ ಹೇಳಿದಾಗ ಎಲ್ಲವರಿಗೂ ಆಶ್ಚರ್ಯ ಆಗಿದೆ, ಇಷ್ಟು ಒಳ್ಳೆ ವರ್ಚಸ್ವಿಯಾಗಿ ಬೆಳಗುತ್ತಾ ಇದ್ದಾನಂತ. ಆ ಮಣಿ ಅಂತಃಪುರಕ್ಕೆ ಬಂದ ನಂತರ ತತ್ ಪ್ರಸೇನ ಜಿತಂ ದಿವ್ಯಂ ಮಣಿರತ್ನಂ ಸ್ಯಮಂತಕಂ, ಅಲ್ಲಿ ಮಣಿ ತಗೊಂಡು ಹೋದ. ಕೊನೆಗೇನು ಮಾಡಿದ, ಒಮ್ಮೆ ಏನಾಯಿತು ಅಂದರೆ, ಅದು ಮಣಿ ಅಂದರೆ ಅದಕ್ಕೆ ಚೆನ್ನಾಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡಬೇಕು. ಅದನ್ನೊಂದು ಪ್ಯಾಷನ್ನಿಗೋಸ್ಕರ ಏನೋ ಮಜಾ ಅಂತ ಹೇಳ್ಕೊಂಡು ಧಾರಣೆ ಮಾಡುವಂಥದ್ದಲ್ಲದು. ಒಂದು ರೀತಿಯಾಗಿ ಸಾಲಿಗ್ರಾಮ ಶಿಲೆ ಇದ್ದಾರೆ, ಅದನ್ನು ಎಲ್ಲೋ ಮೈಗೆ ಗೀರಿಗೆಲ್ಲ ಮುಟ್ಟಿ ಹೀಗೆಲ್ಲ ಮಾಡುವಾಗಿಲ್ಲ. ಅದು ಏನು ಮಾಡಿದ, ಬೇಟೆ ಆಡಲಿಕ್ಕೋಸ್ಕರ ಮಗ ಪ್ರಸೇನ ಎನ್ನುವನು ಏನು ಮಾಡಿದ, ಪ್ರಸೇನ ಜಿತ್ ಹೇಳ್ತಾ ಪ್ರಸೇನ ಜಿತಂ ಅಂತ ಪ್ರಸೇನ ಏನು ಮಾಡ್ತಾ ಇದ್ದಾನೆ, ಅದನ್ನು ಅದು ಪ್ರಸೇನಿಗೆ ಕೊಟ್ಟಿದ್ದಾನೆ. ಅವನೇನು ಮಾಡಿದೆ, ದದೌ ಭ್ರಾತ್ರೆ ಪ್ರೇಮ ಸತ್ರಾಜಿತ ಉತ್ತಮ, ಆ ಮಣಿಯನ್ನು ತನ್ನ ತಮ್ಮನಿಗೆ ಕೊಟ್ಟುಬಿಟ್ಟಿದ್ದಾನೆ. ಅದಕ್ಕೆ ಸ್ಯಮಂತಕ ಮಣಿ ಅಂತ ಹೆಸರು. ಯಾಕೆ ಹೇಳ್ತಾ ಇದ್ದಾರೆ, ಸ ಮಣಿ ಸ್ಯಂದತೆ ರುಕ್ಮಂ ವೃಷ್ಣ್ಯಂಧಕ ನಿವೇಶನೆ ಕಾಲವರ್ಷೀಚ ಪರ್ಜನ್ಯ ನಚ ವ್ಯಾಧಿ ಭಯಂ ಸ್ಥಭೂತ್. ಏನಂದರೆ ಅದು ಎಷ್ಟೋ ತೊಲೆ, 8 ಮಣ ಅಂತ ಹೇಳ್ತಾರೆ. 20 ತೊಲೆ ಅಂದರೆ 1 ಮಣ, ಒಂದು ಭಾರ ಅಂದರೆ ತೊಲೆ, 20 ತೊಲೆ. ಹಾಗಿದ್ದು ಎಷ್ಟೋ ಅದು ಒಂದು ಬಂಗಾರದ ಗಟ್ಟಿಯನ್ನು ಸ್ಯಂದತೆ ಕೊಡ್ತಾ ಇತ್ತಂತೆ, ಹರಿಸ್ತಾ ಇತ್ತು, ಕೊಡ್ತಾ ಇತ್ತಂತ ಅರ್ಥ ಸ್ಯಂದತೆ ಅಂದರೆ. ಅದಕ್ಕೋಸ್ಕರ ಅದಕ್ಕೆ ಮಣಿ ಆ ಮನೆಯಲ್ಲಿದ್ದರೆ ಸುವರ್ಣದ ವರ್ಷಣವನ್ನೇ ಮಾಡ್ತಾ ಇತ್ತು. ಹಾಗಾಗಿ ಸುವರ್ಣಂ ಸ್ಯಂದತೆ ಹರಿಸ್ತಾ ಇತ್ತು. 8 ಮಣ ಎಷ್ಟೋ ಆ ನಿತ್ಯದಲ್ಲಿ ಕೊಡ್ತಾ ಇತ್ತು. ಅದಕ್ಕೆ ಸ್ಯಮಂತಕ ಮಣಿ ಅಂತ. ರತ್ನವನ್ನು ಮಣಿಯನ್ನು ಅದು ಸುವರ್ಣವನ್ನು ಅದು ವರ್ಷಣಗೆ ಇದ್ದಿದ್ದರಿಂದಾಗಿ ಅದಕ್ಕೆ ಸ್ಯಮಂತಕ ಮಣಿ ಅಂತ ಹೆಸರಾಯಿತು. ಏನಾಗಿತ್ತಂದರೆ ಆ ಮಣಿ ಎಲ್ಲಿರುತ್ತೋ ಸುರಕ್ಷಿತವಾಗಿ ಸಕಾಲದಲ್ಲಿ ಮಳೆ ಬರ್ತಾ ಇತ್ತು, ಮತ್ತು ರೋಗ ರುಜಿನದ ಭಯ ಇರುವುದಿಲ್ಲ. ಅಮೂಲ್ಯವಾಗಿ ಮಾರಿಕಾದಿ ರೋಗ ರುಜಿನದ ಭಯ ಇಲ್ಲ, ಅನಾವೃಷ್ಟಿ ಭಯ ಇಲ್ಲ, ಅತಿವೃಷ್ಟಿ ಭಯ ಇಲ್ಲ, ಆರಾಮಾಗಿ ಸುಖವಾಗಿರ್ಬೋದು, ಸುಭಿಕ್ಷೆ. ಹಾಗಾಗಿ ಅಂಥ ಅಮೂಲ್ಯವಾಗಿರ್ತಕ್ಕಂತಹ ನಿಷ್ಠಾನ್ ಚಕ್ರೇ ಪ್ರಸೇನಾತ್ತು ಮಣಿರತ್ನೇ ಸ್ಯಮಂತಕೆ. ಆಯಿಂದಾಗಿ ಪ್ರಸೇನನ ಕೈಯಲ್ಲಿದ್ದಂತಹ ಮಣಿಯನ್ನು ಹೇಗಾದರೂ ಮಾಡಿ ಅದನ್ನು ನಾನು ತಗೊಳ್ಬೇಕು ಅಂತ ಪರಮಾತ್ಮ ಏನು ಮಾಡಿದ, ಅಪೇಕ್ಷೆ ಪಟ್ಟಂತೆ. ಗೋವಿಂದು ನಚತಲ್ಲೇಬೆ ಶಕ್ತೋಪಿ ರಜಹಾರಸ. ಆದರೆ ಸತ್ರಾಜಿತ್ ರಾಜ ತುಂಬ ಲೋಭ ಇರುವುದರಿಂದಾಗಿ ಪರಮಾತ್ಮ ತಾನಾಗೇ ಬಂದು ಕೇಳಿದರೂ ಕೂಡ ಅದನ್ನು ಕೊಡಲಿಲ್ಲ.
ಆದರೆ ದೇವರು ಬಲಾತ್ಕಾರದಿಂದ ಅದನ್ನು ಕಸ್ಕೊಳ್ಬೋದಿತ್ತು. ಆ ಕೆಲಸವನ್ನು ಭಗವಂತ ಮಾಡಿಲ್ಲ. ಅಂದರೆ ವಿಷ್ಣು ಪುರಾಣದಲ್ಲಿ ಬರ್ತಾ ಇದೆ, ಒಂದು ಸ್ಯಮಂತಕ ಮಣಿ ಅಂದರೆ ಅದು ಇಡೀ ಒಂದು ರಾಷ್ಟ್ರಕ್ಕೆ ಪರಮ ಉಪಕಾರ ಮಾಡ್ತಕ್ಕಂಥದ್ದು, ಬಹುಪಕಾರಕವಾದದ್ದನ್ನು ಒಂದು ಸ್ವತ್ತನ್ನು ಒಬ್ಬ ಖಾಸಗಿಯಾಗಿ ಬಳಸೋದು ಸರಿಯಲ್ಲ. ಅದನ್ನು ಕೊಡುವಂಥ ದೇವರು ಯಾಕೆ ಹೇಳಿದೆ ಅಂದರೆ ಅದು ರಾಷ್ಟ್ರೀಕರಣ ಆಗಬೇಕು, ರಾಷ್ಟ್ರಕ್ಕೆ ಉಪಯುಕ್ತ. ಒಬ್ಬ ಖಾಸಗಿ ಆಗಿ ಆ ಸ್ವತ್ತನ್ನು ಬಳಸೋದು ಸರಿಯಲ್ಲ ಎಂಬ ದೃಷ್ಟಿಯಿಂದ ದೇವರು ಕೇಳಿದ್ದು. ಇನ್ನೊಂದು ದೃಷ್ಟಿ ಉಂಟು, ಅವರು ಕೇಳಿದರೂ ಕೂಡ ಕೊಡೋಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ಆ ಲೋಭವನ್ನು ಹೊರಗೆ ಹಾಕಲಿಕ್ಕೋಸ್ಕರವೇ, ಪ್ರಕಾಶಪಡಿಸಲಿಕ್ಕೋಸ್ಕರ ಕೇಳಿದ, ಕೊಡಲಿಲ್ಲ. ಆವಾಗ ದೇವರು ಕೇಳಿದಾಗ ಕೊಡಲಿಲ್ಲ. ನೋಡಿ, ದೇವಸ್ವ ಅಂತ ಆಯ್ತದು. ಯಾವಾಗಲೂ ದೇವಸ್ವ ಅಂತ ಅರ್ಥ ಅದು. ಆ ದೇವಸ್ವವನ್ನು ನಾವು ಮೊದಲೇ ಸೂರ್ಯನ ಕೈಲಿತ್ತು ದೇವಸ್ವ, ಅದನ್ನು ನೀವು ವಶ ಮಾಡಿಕೊಂಡ. ಮತ್ತು ದೇವದೇವೋತ್ತಮನಾದ ಭಗವಂತ ಕೇಳ್ತಾರೆ, ಅದು ಕೊಡಲಿಲ್ಲ. ದೇವಸ್ವವನ್ನು ನಾವು ಎಂದೂ ಕೂಡ ಖಾಸಗಿಯಾಗಿ ಉಪಯೋಗಿಸಬಾರ್ದು. ಮಾಡಿದರೆ ಅದು ನಮಗೆ ಎಂಥ ಏಟು ಕೊಡುತ್ತೆ ಎಂಬುದು ಸ್ಪಷ್ಟ ಆಗ್ತಾ ಇದೆ ಇಲ್ಲೆಲ್ಲ ಕಡೆಯಲ್ಲಿಯೂ ಕೂಡ. ಒಂದು ಸರ್ತಿ ಏನು ಮಾಡಿದ, ಪ್ಯಾಷನ್ನಾಗಿ ಅದನ್ನು ಕಂಠದಲ್ಲಿ ಧಾರಣೆ ಮಾಡಿಕೊಂಡು ಹೊರಟುಬಿಟ್ಟಿದ್ದಾನೆ. ಅಯ್ಯೋ ದೇವರೇ! ಆಗ ಏನಾಯಿತು ಅಂದರೆ, ಭೂಷಿತ ಅಲಂಕಾರಕ್ಕಾಗಿ ಮಾಡಿದರೆ ಏನಾಯಿತು ಅಂದರೆ, ಅವನ ಕಂಠದಲ್ಲಿದ್ದಂಥ ಸ್ಯಮಂತಕ ಮಣಿಯನ್ನು ಒಂದು ಸಿಂಹ ಅದು ಬೇಟೆಯಾಡಿ ಹೋಯ್ತು. ಸಿಂಹ ನೋಡ್ತು. ಸಿಂಹ ಏನು ಮಾಡ್ತಂದರೆ, ಆ ಯಾವ ಪ್ರಸೇನನನ್ನು ಕೊಂದು ಹಾಕಿ ಏನಾಯಿತು, ಸ್ಯಮಂತಕೃತೆ ಸಿಂಹಾದ ಬದಂ ಪ್ರಾಪ ವನೇಚರ. ಈ ಒಂದು ಸ್ಯಮಂತಕ ಮಣಿ ನಿಮಿತ್ತವೇ ಸಿಂಹವನ್ನು ಕೊಂದು ಹಾಕಿಬಿಡ್ತು, ಬಾಯಲ್ಲಿ ಕಚ್ಕೊಂಡು ಹೋಯ್ತು ಸಿಂಹ. ಅಥ ಸಿಂಹಂ ಪ್ರಧಾವಂತಂ ರಕ್ಷರಾಜೋ ಮಹಾಬಲ ನಿಹತ್ಯ ಮಣಿರತ್ನಂ ತದಾದಾಯ ಬಿಲಮಾವಿಶತ್. ಓಹೋ, ಬಾಯಲ್ಲಿ ಕಚ್ಕೊಂಡು ಮಣಿಯನ್ನು ಸಿಂಹ ಓಡ್ತಾ ಇದೆ. ಅಲ್ಲಿ ಪಕ್ಕದಲ್ಲೇ ಒಂದು ಕರಡಿ ಇತ್ತು. ಆ ಕರಡಿ ಏನು ಮಾಡ್ತು ಅಂದರೆ, ಅವನು ಆ ಸಿಂಹವನ್ನು ಕೊಂದು ಮಣಿಯನ್ನು ಅಪಹರಿಸಿಬಿಟ್ಟು, ಮಣಿಯನ್ನು ಅಪಹರಿಸಿ ಬಿಲದೊಳಗೆ ತೂರ್ಕೊಂಡ್ಬಿಡ್ತು. ಆವಾಗ ಜನರೆಲ್ಲ ಏನು ಮಾಡಿದರು, ಆವಾಗ ಬಿಲಮಾವಿಶತ್ ತಥೋ ಕೃಷ್ಣಂದಕ ಕೃಷ್ಣಂ ಪ್ರಸೇನವಧ ಕಾರಣಾತ್ ಪ್ರಾರ್ಥನಾಂತ ಮಣೇ ಬುದ್ಧ್ವಾ ಸರ್ವ ಏವ ಶಶಂಕಿರೇ. ಯಾವಾಗ ಸತ್ಬಿಟ್ಟ, ಪ್ರಸೇನ ಸತ್ತ ಅಂತಾದ ಮೇಲೆ ಎಲ್ಲ ಯಾದವರು ಕೃಷ್ಣನ ಮೇಲೆ ಅಪವಾದ ಹೊತ್ತಲಿಕ್ಕೆ ಶುರು ಮಾಡಿದರು. ಪ್ರಾರ್ಥನಾಂತ ಮಣೇರ್ ಬುದ್ಧ್ವಾ, ಓಹೋ, ಕೃಷ್ಣ ಏನು ಮಾಡಿದ್ದಾನೆ, ಮೊದಲೇ ಮಣಿಯನ್ನು ಕೇಳಿದ್ದಾನೆ. ಈಗ ಪ್ರಸೇನ ಸತ್ತ ಅಂದರೆ ಮಣಿಯ ಆಸೆಯಲ್ಲೇ ಕೃಷ್ಣ ಕೊಂದಿರಬೇಕು ಅಂತ ಎಲ್ಲರೂ ಕೂಡ ಸತ್ರಾಜಿತ ಮಣಿ ಮಾಂಗಿ ಮತ್ತು ಉನ್ನೋನೇ ಉಸ್ಕಾ ಮಾರ್ಡಲ್ಲ, ಅವನೇ ಕೊಂದಿರಬೇಕು ಅಂತ ಎಲ್ಲರೂ ಸಂದೇಹಕ್ಕೆ ಒಳಪಟ್ಟರು. ಆವಾಗ ನಕಾರಿ ತಸ್ಯ, ಆದರೆ ಸಶಂಕ್ಯಮಾನ, ಭಗವಂತ ಅಂಥ ಕೆಲಸ ಮಾಡಿಲ್ಲ. ನಕಾರಿ ತಸ್ಯ ಕರ್ಮಣ ಆಹರಿಷ್ಯೆ ಮಣಿಮಿತಿ ಪ್ರತಿಜ್ಞಾಯ ವನಮ್ಯವು. ಧರ್ಮಾತ್ಮನಾದ ಭಗವಂತನ ಮೇಲೆ ಶಂಕೆ ಬಂದಾಗ, ಪರಮಾತ್ಮ ಲೋಕಾಪವಾದ ಬಂದಾಗ ಅದನ್ನು ಪರಿಹರಿಸ್ಕೊಳ್ಬೇಕು. ನಿಜ ಸತ್ಯ ಜಗತ್ತಿಗೆ ತೋರಿಸ್ಬೇಕು. ಅಪವಾದ ಬಂದಾಗ ಸುಮ್ಮನೆ ಕುತ್ಕೊಳ್ಬಾರ್ದು, ಅದು ಪರಿಮಾರ್ಜನೆ ಮಾಡಲಿಕ್ಕೋಸ್ಕರ ಮಾಡಬೇಕು. ಅದಕ್ಕೋಸ್ಕರ ದೇವರಿಗೆ ಯಾವ ಅಪವಾದ ಬಂದರೂ ಅವನಿಗೇನು ಪಾಪ ಇಲ್ಲ, ಏನಿಲ್ಲ. ಆದರೆ ಲೋಕದ ಜನರಿಗೆ ತಿಳಿಸ್ತಾನೆ, ಯಾರಾದರೂ ನಮ್ಮ ಮೇಲೆ ಮಿಥ್ಯಾಪವಾದ ಬಂದರೆ ಅದನ್ನು ಹೋಗಲಾಡಲಿಕ್ಕೆ ಪ್ರಯತ್ನ ಪಡಬೇಕು, ನಿಜವಾದ ಸ್ಥಿತಿ ಏನಂತ ತೋರಿಸ್ಬೇಕು ಅಂತ ದೇವರು ಏನು ಮಾಡಿಬಿಟ್ಟಿದ್ದಾನೆಂದರೆ, ನಾನು ಹೇಗಾದರೂ ಆ ಮಣಿಯ ಸ್ಥಿತಿ ಏನಂತ ಮಾಡ್ತಾನೆ, ಎಲ್ಲ ಯಾದವರನ್ನು ಕಟ್ಕೊಂಡಿದ್ದಾರೆ. ಯತ್ರ ಪ್ರಸೇನೋ ಮೃಗಾಯ ಆಚರತ್ತಸ್ಯ ಚಾಪ್ಯತ ಪ್ರಸೇನಸ್ಯ ಪದಂಗೃಹ್ಯ ಪುರುಷೈ ಆಪ್ತಕಾರಿ. ಕೆಲವರು ಆಪ್ತರನ್ನೆಲ್ಲ ಕರ್ಕೊಂಡು ಹೋಗಿದ್ದಾನೆ ಪರಮಾತ್ಮ. ಅವನು ಬೇಟೆಯಾಡಲಿಕ್ಕೆ ಹೋಗಿದ್ದಾನಲ್ಲ, ಅವನ ಹೆಜ್ಜೆ ಗುರು, ಪ್ರಸೇನನ ಹೆಜ್ಜೆ ಗುರುತನ್ನು ಹಿಡ್ಕೊಂಡು ಸೀದಾ ಹುಡ್ಕೊಂಡು ಹೋಗಿದ್ದಾನೆ. ಅವು ಹೋದರೆ ಏನಾಯಿತು ಅಂದರೆ, ಅಲ್ಲಿ ಋಕ್ಷವಂತಂ ಗಿರಿವರಂ ವಿಂಧ್ಯಂಚ ಗಿರಿಮುತ್ತಮಂ ಅನ್ವೇಷಯನ್. ಋಕ್ಷವಂತಂ ಅಂದರೆ ಕರಡಿ ಇರ್ತಕ್ಕಂತಹ ಆ ಋಕ್ಷವಾನ್ ಮತ್ತು ವಿಂಧ್ಯಾನಾಮಕ ಶ್ರೇಷ್ಠ ಪರ್ವತ. ಅಲ್ಲಿ ಏನಾಗಿದ್ದಾನೆ, ಹೋಗ್ತಾ 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 ಪರಿಶ್ರಮ ಪಟ್ಟು ಹೋಗ್ತಾ ಇದ್ದಾನೆ. ಆಗ ಅಲ್ಲಿ ಗಿರಿ ಸಿಕ್ತು, ಶಾಶ್ವಂಹತಂ. ಅಲ್ಲೇ ಪಕ್ಕದಲ್ಲಿ ಕುದುರೆ ಸಹಿತವಾಗಿ ಪ್ರಸೇನ ಸತ್ತದ ನೋಡಿದ. ನಾವಿಂದ ಇಚ್ಛಿತ ಮಣಿ ಮಾತ್ರ ಸಿಕ್ಕಿಲ್ಲ. ಯಾಕೆಂದರೆ ಸಿಂಹ ಸ್ವಲ್ಪ ದೂರ ಹೋಗ್ತಾ ಇದ್ದಾನೆ. ಅಥ ಸಿಂಹ ಪ್ರಸೇನಸ್ಯ ಶರೀರಸ್ಯ ಅವಿದೂರತಃ ರಿಕ್ಷೇಣ. ಆದರೆ ಏನಾಯಿತು, ಪ್ರಸೇನ ಶರೀರದ ಪಕ್ಕದಲ್ಲೇನೆ ಸಿಂಹದ ಶವವು ಸಿಕ್ತು.
ವೃಕ್ಷ ಅಂದರೆ ಒಂದು ಕರಡಿಯಿಂದ ಸತ್ತ. ಕೊನೆಗೇನು ಮಾಡಿದ, ಆ ಕರಡಿ ಹೆಜ್ಜೆ ಗುರುತು ನೋಡಿಕೊಂಡು ಹೋಗಿದ್ದಾನೆ. ಆವಾಗ ಹೋಗ್ತಾ 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 ನೋಡಿದರೆ ಅಲ್ಲಿ ಬಿಲ ಸಿಕ್ತು. ಅದೇ ಕರಡಿ ಹೆಜ್ಜೆ ಇರುವಂಥದ್ದು ಬಿಲ, ಒಂದು ಕರಡಿ ಬಿಲ ಸಿಕ್ತು. ಅಲ್ಲಿಗೆ ಹೋಗಿ ಆಗ ಮಹತಿ ವೃಕ್ಷ ಬಿಲೆ ಪ್ರಾಣಿಂ ಚುಚ್ಚಾವ ಪ್ರಮದೀರಿತ. ಆ ಬಿಲದ ಗಡಿವರೆಗೆ, ದಾರದವರೆಗೆ ಹೋಗಿದ್ದಾರೆ. ಆ ಬಿಲದಲ್ಲಿ ಏನಾಯಿತು ಅಂತ ಹೇಳಿದರೆ ಒಂದು ಹೆಂಗಸು ಶಬ್ದ ಕೇಳ್ತಾ ಇದೆ. ಯಾಕೆಂದರೆ ಅದು ಯಾರು ಅಂದರೆ ಇದು ಜಾಂಬವಂತನ ಸಾಕು ತಾಯಿ. ಸಾಕು ತಾಯಿ ಮಗುವನ್ನು ಲಾಲನೆ ಮಾಡ್ತಕ್ಕಂಥ ಮಗುವನ್ನು, ಜಾಂಬವಂತನ ಮಗುವನ್ನು ಆಟ ಆಡಿಸ್ತಾ ಇದ್ಲು. ಆ ಮಣಿಯಿಂದ ಆಟ ಆಡಿಸ್ತಾ ಇದ್ಲು. ಅವಳು ಏನು ಹೇಳ್ತಾ ಇದ್ದಾಳೆ ಮಗುವಿಗೆ, ಆ ಶಮಂತಕ ಮಣಿಯಿಂದ ಆಟ ಆಡಿಸ್ತಾ ಏನು ಹೇಳ್ತಾ ಇದ್ಲು ಅಂದರೆ, ಸಿಂಹ ಪ್ರಸೇನಂ ಅವಧೀತ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕಮಾರೋದೀಹಿ ತವ ಹೇಷಸ್ಯ ಮಂತಕಃ. ಯಪ್ಪ, ಸಿಂಹ ಪ್ರಸೆಯನ್ನು ಕೊಂದುಬಿಡ್ತು, ಸಿಂಹವನ್ನು ಜಾಂಬವಂತ ಕೊಂದ, ಸುಕುಮಾರಕ ಮಾರೋದಿ, ನೀನು ಅಳ್ಬೇಡಪ್ಪ, ಇದು ನಿನಗೆ ಆಟಿಕೆ ವಸ್ತು, ತಕೋ ತಕೋ ಅಂತ ಸಮಂತಕ ಮಣಿನ ಆಟ ಆಡ್ತಾ ಇದ್ದು. ಅದನ್ನು ಸರಿಯಾಗಿ ಕೇಳಿಸಿಕೊಂಡಂತಕ್ಕಂಥವನು ಕೃಷ್ಣ ಪರಮಾತ್ಮ ಎಲ್ಲಕ್ಕೆ ಸೀದಾ ಬಿಲದೊಳಗೆ ಪ್ರವೇಶ ಮಾಡಿದ. ಆಗ ಏನಾಯಿತು, ಹೊರಗಡೆ ಎಲ್ಲ ಬಲರಾಮ ದೇವರು ಬಂದಿದ್ದರು. ಎಲ್ಲ ಯಾದವರನ್ನು ಆ ಬಿಲದ್ವಾರದಲ್ಲೇ ಸ್ಥಾಪನೆ ಮಾಡಿ ಪರಮಾತ್ಮ ಮಾತ್ರ ಆ ಬಿಲದೊಳಗೆ ಪ್ರವೇಶ ಮಾಡಿ ನೋಡ್ತಾನೆ ಜಾಂಬವಂತ ಇದ್ದಾನೆ. ದೇವ ಅದು ಯಾಕೆಂದರೆ ಪಕ್ಕದಲ್ಲಿ ಅದನ್ನು ಮಣಿಯನ್ನು ತಗೊಳ್ಳಿಕ್ಕೆ ಹೋದಾಗ ಚೀರಿಬಿಟ್ಲು. ಚೀರಿದಾಗ ಜಾಂಬವಂತ ಬಂದ. ಅದು ಭಾಗವತರು ಬರ್ತದೆ. ಆಗ ಜಾಂಬವಂತನಿಗಿದು ಸಾಕ್ಷಾತ್ ನನ್ನ ಸ್ವಾಮಿಯಾದ ರಾಮಸ್ವರೂಪನೇ ಕೃಷ್ಣ ಅಂತ ಗೊತ್ತಿಲ್ಲ. ಅಜ್ಞಾನದಿಂದ ಅಲ್ಲಿ ಜೋರಾದ ಮುಷ್ಟಿಪ್ರಹಾರ, ಬಾಹು ಯುದ್ಧ ನಡೆದಿದೆ ಅಂತ ಹೇಳ್ತಾರೆ. ದಿವಸಾನ್ ಏಕವಿಂಶತಿಂ ಅಂತೆ, ಒಟ್ಟಿಗೆ 21 ದಿನ ಅಂತ, 21 ದಿನ ಯುದ್ಧ ನಡೆದಿದೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ 21 ದಿನ ಅಂತ, ಭಾಗವತದಲ್ಲಿ ಹೇಳ್ತಾ ಇದೆ 28 ದಿನ ಅಂತ. ಇನ್ನೊಂದು ಸರ್ತಿ ಜಾಂಬವತಿ ಹೇಳ್ತಾಳೆ 27 ದಿನ ಅಂತ. ಏನಿದು, ಒಂದು ಕಡೆಯಲ್ಲಿ 21 ದಿನ, ಇನ್ನೊಂದು ಕಡೆಯಲ್ಲಿ 28 ದಿನ. ಜಾಂಬವಂತಿ ಹೇಳೋದು ತ್ರಿನವಹ ಅಂದರೆ ಎಷ್ಟು, ಅಂದರೆ 9 ಮೊದಲೇ 27 ಆಗುತ್ತೆ. ಏನಿದು ಹೀಗೀಗೆ ಒಂದೊಂದು ಕಡೆಯಲ್ಲಿ ಒಂದೊಂದು ಹೇಳ್ತಾರಲ್ಲ. ಭಾಗವತಲ್ಲೇ ವಿರೋಧ ಉಂಟು. ಒಂದು ಕಡೆಯಲ್ಲಿ 28 ಅಂತಿದೆ, ಇನ್ನೊಂದು ಕಡೆಯಲ್ಲಿ ಏನಿದೆ 27 ಅಂತಿದೆ, ಮತ್ತೊಂದು ಕಡೆಯಲ್ಲಿ 28 ಅಂತಿದೆ. 27, 28 ಅಂತಿದೆ. ಇಲ್ಲಿರೋದು 21. ಏನಿದು ಹೀಗೆ ಒಂದೊಂದು ಕಡೆಯಲ್ಲಿ ಒಂದು ಹೇಳ್ತಾರೆ ಅಂದರೆ ಹೀಗಂತ ಇಟ್ಕೊಳ್ಬೇಕು. ಅಂದರೆ ಯಾದವರೆಲ್ಲ ಅಲ್ಲಿ ಬಿಲದ್ವಾರದಲ್ಲಿ ಇಡುವಾಗ ಲೆಕ್ಕ ಹಾಕ್ಕೊಂಡ್ರೆ ಅದು ಮತ್ತು ಅವರೆಲ್ಲ ಹೊರಟು ಹೋದ ನಂತರ ಆದ ಇದ್ದು ಒಟ್ಟು ದಿವಸ 28 ದಿವಸ. ಅರ್ಥ ಆಯ್ತಾ? ಯಾದವರು ಹೋದ ನಂತರ ನಡೆದದ್ದು 21 ದಿವಸ. ಮೊದಲು ಒಂದು ವಾರ ತನಕ ಅಲ್ಲಿ ಇರಬೇಕು, ಅವರು ಕಾಯ್ದರು. ಅದು ಇದು ಸೇರಿಬಿಟ್ಟಾಗಿ 28 ಲೆಕ್ಕ ಸರಿ ಉಂಟು. ಭಾಗವತಲ್ಲಿ ಹೇಳಿದ್ರು 21 ಅಂತ ಹೇಳಿದ್ದು ಯಾವಾಗ ಅಂದರೆ ಅವರು ಹೋದ ನಂತರ. ಯಾದವರಲ್ಲಿ ಕಾಯ್ತಾ ಇದ್ರಲ್ಲ ಬೆಲದ್ವಾರ, ಹೋದ ನಂತರ ನಡೆದದ್ದು ಎಷ್ಟು ದಿವಸ, ಒಂದು 7 ದಿವಸ ಇಲ್ಲಿ ಇರಬೇಕು. ಒಂದು ವಾರ ನೋಡಿದರು, ಹೋದ ನಂತರ 21 ದಿವಸ ನಡೀತು. ಮತ್ತು ಇವಳು ಹೇಳಿದ್ದಲ್ಲ 27 ಅಂತ, ಅವಳೇ ಹೇಳ್ತಾಳೆ ಜಾಂಬವತಿ ಭಾಗವತದಲ್ಲಿ. ಅದು ಏನು ಹೌದ್ರಿ, ಅದಕ್ಕೆ ಅವಳು ಏನು ಮಾಡಿ ಅರ್ಧ ದಿನ ಬಿಟ್ಟಿದ್ದಾಳೆ ಅಂತ ಅರ್ಥ. ಅದು ಏನಾಗಿದೆ, 27 ದಿವಸ ಫುಲ್ಲಾಗಿದೆ, ಕೊನೆಯ ದಿವಸ ಅರ್ಧ ದಿವಸ ಆದದ್ದು ಅಂತ ಇಟ್ಕೊಂಡ್ರೆ ಆವಾಗ ಅದನ್ನು ಲೆಕ್ಕಕ್ಕೆ ತಗೊಳ್ದೇನೆ 27 ದಿನ ಅಂತ ಹೀಗೆಲ್ಲ ಲೆಕ್ಕಾಚಾರ ಮಾಡಿ ಇಟ್ಕೊಳ್ಬೇಕು. ಆಗ ಏನಾಯಿತು ಅಂತ ಹೇಳಿದ್ರೆ, ಅವ್ರ ಕೊನೆಗೇನಾಯಿತೆ, ಇವರು ಏನಾಯಿತು, ಕೃಷ್ಣ ಪರಮಾತ್ಮ ಒಳಗೆ ಹೋದ. ಬಲರಾಮರೆಲ್ಲ ಏನು ಮಾಡಿದ್ದಾರೆ, ಕೃಷ್ಣ ಹೊರಟೆ. ಯಾಕೆಂದರೆ ಒಂದು 7 ದಿನ ಕಾದಿರಬೇಕು, ನಾನು ಬರಲೇ ಇಲ್ಲ, ಕೃಷ್ಣ ಹೋದ ಅಂತ ತಿಳ್ಕೊಂಡ್ಬಿಟ್ಟು ಅವರೆಲ್ಲ ದಾರಿಕೆಗೆ ಬಂದುಬಿಟ್ರಂತೆ, ವಿಷಯ ಹೇಳಿಬಿಟ್ರಂತೆ, ಕೃಷ್ಣನ ಕಥೆ ಮುಗೀತು ಅಂತ. ಆವಾಗ ವಾಸುದೇವತ್ವ ನಿರ್ಜಿತ್ಯ ಇತ್ತ ಏನಾಯಿತು, ಪರಮಾತ್ಮ ಜಾಂಬವಂತನು ನಿಗ್ರಹ ಮಾಡಿ, ಕನೆಗೆ ಅದೆಲ್ಲ ಕಥೆ ಬರ್ತಾ ಇದೆ, ಅಲ್ಲೆಲ್ಲ ಸ್ವಲ್ಪ ನಾವು ಹೇಳಬೇಕು, ಅದು ಭಾಗವತದಲ್ಲಿ ಸೇರಿಸ್ಕೊಂಡು ಹೇಳಬೇಕು. ಅವನು ಸಿಕ್ಕಾಪಟ್ಟೆ ಮುಷ್ಟಿಪ್ರಹಾರ ಮಾಡಿ ಮೊದಲೇ ಜರ್ಜರಿತ, ಜರಾವಾರ್ಧಕ್ಕಿಂತ ಜರ್ಜಿತ ಶ್ರೀಕೃಷ್ಣನ ಸರಿಯಾಗಿ ಮುಷ್ಟಿಪ್ರಹಾರ ಮಾಡಿದ್ದಾನೆ. ಶಿಸ್ತಾಗಿ ಸಂಕಟದಿಂದ ತನ್ನ ಸ್ವಾಮಿಯಾದ ರಘುತ್ತಮನನ್ನು
ಅವನ ಆರಾಧ್ಯ ದೇವರು ರಾಮಚಂದ್ರ ರಾಮಚಂದ್ರ ದೇವರು ನಲಿತಾ ಇದ್ದಾನೆ. ಇದ್ದಕ್ಕಿದ್ದಾಗೆ ಕೃಷ್ಣಮೂರ್ತಿ ರಾಮಮೂರ್ತಿ ಆಗಿದೆ. ಕೃಷ್ಣನೇ ರಾಮನಾಗಿದ್ದಾನೆ. ಅಯ್ಯೋ ನನ್ನ ಸ್ವಾಮಿ ಇವನು, ನಾನೆಂಥ ಅಪರಾಧ ಮಾಡಿದೆ ಅಂತ ಅವನಿಗೆ ಮತ್ತೆ ಜ್ಞಾನ ಬಂತು. ಕೊನೆಗೆ ಅವನು ಏನು ಮಾಡಿದ ಅಂದರೆ, ಆಗ ವಾರ್ಧಕ್ಯದಿಂದ ಜರ್ಜರಿತವಾಗಿ ತನ್ನ ಮೊದಲೇ ಜರ್ಜರಿತವಾಗಿದೆ. ಅದು ಆ ಶರೀರವನ್ನು ದೇವರು ಸುದರ್ಶನ ಚಕ್ರದಿಂದ ಎಲ್ಲ ಕತ್ತರಿಸಿ ನೋವು ಇಲ್ಲದೇನೆ ಒಳ್ಳೆ ಯಂಗ್ ಶರೀರ, ಯುವ ಶರೀರವನ್ನಾಗಿ ಮಾಡಿಬಿಟ್ಟಂತೆ. ಅಷ್ಟೇ ಅಲ್ಲ, ನಾನು ಮಾಡಿದ ಅಪರಾಧ ಅಂತ ಹೇಳ್ಕೊಂಬಿಟ್ಟು ಅವನು ಭಕ್ತಿಯಿಂದ ಸಮಂತಕಮಣಿ ಜೊತೆಗೆ ತನ್ನ ಕನ್ಯಾರತ್ನಳಾದ ಜಾಂಬವತಿಯನ್ನು ಕೂಡ ಕೊಟ್ಟು ಮದುವೆ ಮಾಡಿದ್ದಾನೆ. ಯಾಕೆ? ತಾನು ಮಾಡಿದ ಅಪರಾಧದ ಪರಿಮಾರ್ಜನೆಗೋಸ್ಕರ. ನನ್ನ ಸ್ವಾಮಿ ಹತ್ರ ಯುದ್ಧ ಮಾಡಿದ್ದೇನೆ, ತಪ್ಪಲ್ವಾ? ಅದರ ಪರಿಮಾರ್ಜನೆ ಏನಂದರೆ ಸಮಂತಕಮಣಿ ಕೊಟ್ಟು ನನ್ನ ಮಗಳನ್ನು ಕೊಡ್ತೇನೆ ಅಂತ ಜಾಂಬವತಿಯನ್ನು ಕೊಟ್ಟೆ. ಯಾಕಂದರೆ ಜಾಂಬವತಿ ಉತ್ಪತ್ತಿಗೋಸ್ಕರವೇ ಅವನು ರಾಮಾವತಾರದಲ್ಲಿ ಅಷ್ಟು ಬೇರೆಯವರೆಲ್ಲ ಹೋದರು, ಅಲ್ಲಿ ಭೂಮಿ ಬಿಟ್ಟು ಅವರು ಪರಲೋಕಕ್ಕೆ ಹೋದರು. ಆದರೆ ಜಾಂಬವಂತ ಮಾತ್ರ ಭೂಮಿಯಲ್ಲೇ ಇದ್ದ. ಮಗಳು ಹುಟ್ಟಬೇಕು, ಜಾಂಬವತಿ ಹುಟ್ಟಬೇಕು ಮಗಳು ಅಂತ ತಪಸ್ಸು ಮಾಡ್ತಾ ಕೂತ್ಕೊಂಡಿದ್ದಂತೆ. ಅವಳಿಗೆ ಶ್ರೀಕೃಷ್ಣನಂಥ ಪರಮಾತ್ಮನಿಗೆ ಕೊಡ್ತಕ್ಕಂಥ ಒಳ್ಳೆ ಮಧುವನ್ನು ಮಗಳನ್ನು ಪಡೆದು ಅದನ್ನು ಕೊಟ್ಟು ತಾನು ಕೃತಕೃತನಾದ ಅಂತ ಹೇಳ್ತಾ ಇದ್ದಾರೆ. ಅನುನೀಯ ವೃಕ್ಷರಾಜ ನಿರೆಯುವುದು. ಆಗ ಅವನಿಗೆಲ್ಲ ಸಮಾಧಾನ ಮಾಡಿ ಬಿಲದಿಂದ ಹೊರಟು ಬಂದಿದ್ದಾನೆ, ದ್ವಾರಕೆಗೆ ಬಂದಿದ್ದಾನೆ. ಆವಾಗ ಒಳ್ಳೆ ಕಾಂತಿ ಆ ಮಣಿಯನ್ನು ವಿಶೋಧ್ಯ ಆತ್ಮಾನ ಮುಚ್ಚುತ, ನಿಜವಾಗಿ ನಾನು ಮಣಿ ಅಪರಿಸಿಲ್ಲ, ಎಲ್ಲ ಕಥೆ ಹೇಳ್ತಾನೆ. ಸಮಂತಕ ಮಣಿಯನ್ನು ಹಾಕ್ಕೊಂಡು ಓದೋದಕ್ಕೆ ಸಿಂಹ ಕೊಲ್ತು, ಸಿಂಹವನ್ನು ಕೊಂದು ಕರಡಿ ಬಂತು, ಕರಡಿ ಜೊತೆಗೆ ಈ ಮಣಿ ಇತ್ತು, ಎಲ್ಲ ಸ್ಥಿತಿ ಹೇಳಿದ್ದೇನೆ ಅಂಥೇಳಿ ತಾನು ಕೊಂದದ್ದಲ್ಲ ಮಣಿ ನಿಮಿತ್ತ ಅಂತ ಜಗತ್ತಿಗೆ ಸರಿಯಾಗಿ ಹೇಳಿ ತನ್ನ ಅಪಯಶಸ್ಸನ್ನು ಶೋಧನೆ ಮಾಡಿಕೊಂಡಾನ. ಎಲ್ಲ ಸಭೆ ಕರೆಸ್ತಾನೆ. ಮಣಿ ಸ್ಥಿತಿ ಹೇಗಾಗಿದೆ ನೋಡು ಅಂಥೇಳಿ ಅವನಿಗೆ ಕರೆಸಿ ಸತ್ರಾಜಿತ್ರಾಜನ್ನು ಅದು ಮಣಿಯನ್ನು ಕೊಟ್ಟುಬಿಡ್ತಾನೆ. ಅವನಿಗೆ ಮುಖ ಎಲ್ಲ ಸಪ್ಪೆ ಆಗಿಬಿಡುತ್ತೆ. ಅವನಿಗೇನಾಗಿದೆ ಅಂದರೆ, ಅಯ್ಯೋ ದೇವರೇ, ನಾನು ಕೃಷ್ಣನಿಗೆ ಮಿಥ್ಯಾಭಿಶಪ್ತೇನ, ನಾನು ಮಿಥ್ಯಾಪವಾದ ಹೊರಿಸಿದೆ ಕೃಷ್ಣನ ಮೇಲೆ. ಹಾಗಾಗಿ ಪಾಪಾತ್ ವಿನಿರ್ಜಿತ್ಯ ಸಮಂತಕಂ, ಆತ್ಮ ವಿಶೋಧಿತ ಪಾಪಾತ್ ವಿನಿರ್ಜಿತ್ಯ ಸಮಂತಕಂ. ಪರಮಾತ್ಮ ಏನು ಮಾಡಿದ? ತನ್ನ ಮೇಲೆ ಬಂದಿರತಕ್ಕಂಥ ಅಪವಾದವನ್ನು ಮಣಿಯ ವಶ ಮಾಡಿಕೊಂಡು ಅದನ್ನು ಅವನಿಗೆ ಕೊಟ್ಟದ್ರಿಂದಾಗಿ ಅವನಿಗೆ ಮಿಥ್ಯಾಪವಾದ ಎಲ್ಲ ಹೊರಟೋಯ್ತು. ಸತ್ರಾಜಿತ್ ಮಾತ್ರ ನಿಜವಾಗಿಯೂ ಕೂಡ ಅವನ ಮೇಲೆ ಸುಮ್ಮನೆ ಕೃಷ್ಣನ ಮೇಲೆ ನಾನು ಅಪವಾದ ಹೊರಿಸಿದೆ. ಯಾಕಂದರೆ ಅವನಿಗೆ ವಸ್ತುತಸ್ತು ಸತ್ರಾಜಿತೋ ದಶತ್ತಾಸನ ಭಾರ್ಯ ಆತಾಂ ಶತಂ ಸುತ. ಸತ್ರಾಜಿತನ ರಾಜನಿಗೆ ಒಟ್ಟಿಗೆ 10 ಮಂದಿ ಹೆಣ್ಣಂದಿರಿದ್ರಂತೆ. ಅವರಿಗೆ 100 ಮಂದಿ ಏನಿದೆ ಅಂದರೆ ಸುತಾಹ ಅಂತ ಹೇಳಿದ್ದಾರೆ ಇದ್ದರು. ಅದರಲ್ಲಿ ಖ್ಯಾತಿವಂತಹ 100 ಮಂದಿ ಮಕ್ಕಳಿದ್ರು. ತೇಷಾಂ ಭಂಗಕಾರಸ್ಥ ಪೂರ್ವಜ, ಅವರೆಲ್ಲವರಿಗಿಂತಲೂ ಮೊದಲನೇ ಮಗ ಭಂಗಕಾರ ಅಂತ. ವೀರೋ ವಾತಪತಿಶ್ಚೈವ ಉಪಸ್ವಾಂಚ ತೇತ್ರಯ ಕುಮಾರಿಯಶ್ಚ. 100 ಮಂದಿ ಮಕ್ಕಳಾದರೆ 3 ಮಂದಿ ಮಗಳಂದಿರಿದ್ದರು. ಅವರ ಹೆಸರು ಬಹಳ ಪ್ರಸಿದ್ಧ. ಸತ್ಯಭಾಮ, ವೃತಿನಿ ಅಂತ. ಸತ್ಯಭಾಮೋತ್ತಮ ಸ್ತ್ರೀಣ ವೃತಿನಿ ಚ ದೃಢವ್ರತ ತಥಾ ಪ್ರಸ್ವಾಪಿನಿ ಭಾರ್ಯ ಕೃಷ್ಣಾಯತಾಂದದು ಅಂತ ಹೇಳ್ತಾರೆ. ಅವರು ಯಾರು ವಿಶೇಷವಾಗಿ ಹೇಳ್ತಾ ಇದ್ದಾರೆ? ಸತ್ಯಭಾಮ ಮತ್ತು ವೃತಿನಿ ಪ್ರಸ್ವಾಪಿನಿ ಅಂತ 3 ಮಂದಿ ಮಗಳಂದಿರಿದ್ದರು. ಅದರಲ್ಲಿ ತಥಾ ಪ್ರಸ್ವಾಪಿ ಕೃಷ್ಣನಿಗೆ ಸತ್ಯಭಾಮೆಯನ್ನು ಕೊಟ್ಟು ಮದುವೆ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಅದು ಮತ್ತೆ ಬೇರೆ ಕತೆ ಬೇರೆ ಬರುತ್ತೆ. ಅಲ್ಲಿ ಏನಾಯಿತು ಅಂದರೆ, ಉಪಾಖ್ಯಾನ ಹೇಳುವಾಗ ಇಲ್ಲಿ ಮತ್ತು ಕತೆ ಮುಂದುವರಿತದೆ. ವಸ್ತುತಸ್ತು ಸತ್ಯಭಾಮೆಯನ್ನು ಇವನೇನು ಮಾಡಿದ? ತಾನು ಮಿಥ್ಯಾಪವಾದ ತನಗೆ ಈಗ ಹೊರಿಸಿದ್ದೇನೆ, ಇದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕಂತ ಅವನು ಸತ್ಯಭಾಮೆಯನ್ನು ಸಮಂತಕಮಣಿಯನ್ನು ಮತ್ತೆ ಕೃಷ್ಣನಿಗೆ ಕೊಟ್ಟು, ಕೃಷ್ಣ ಏನು ಮಾಡಿದ ಅಂದರೆ, ಇಮಾಂ ಮಿಥ್ಯಾಭಿಷತ್ಯ ಕೃಷ್ಣಸ್ಯ ಸಮುದಾತ ವೇದ ಮಿಥ್ಯಾಭಿಶಾಪಾಸ್ತಂ ನ ಸ್ಪೃಶಂತಿ ಕದಾಚನ.
ಈ ಮಿಥ್ಯಾಭಿಶಾಪವಾದ ಕೃಷ್ಣನ ಮಿಥ್ಯಾಭಿಶಾಪವಾದ ಕಥಾ ಅವನು ಪರಿಮರ್ಜನೆ ಮಾಡಿಕೊಂಡದ್ದು ಯಾರು ಕೇಳ್ತಾರೋ ಅವರು ಯಾರೂ ಕೂಡ ಅವರಿಗೆ ಮಿಥ್ಯಾಪವಾದ ಬರುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಏನಾಯ್ತು ಗೊತ್ತುಂಟಾ? ಈಗ ಏನಾಯ್ತು ಅಂದರೂ ಏತತ್ ಸತ್ರಾಜಿತೆ ಕೃಷ್ಣೋ ಮಣಿರತ್ನಂ ಸಮಂತಕಂ ಅದಾದ. ಆದರೆ ಕೃಷ್ಣ ಪರಮಾತ್ಮ ಏನು ಮಾಡಿದ ಅದನ್ನು ಕೊಟ್ಟ ಅಂತ ಹೇಳ್ತಾ ಇರಲ್ಲ, ಅದನ್ನು ಧಾರಣ ತದಾ ಪ್ರಾರ್ಥಯಾಮ ಸತ್ಯಭಾಮ ಮನಿಂದ ಅಕ್ರೂರು ಏತತ್ ಸತ್ರಜಿತೆ ಕೃಷ್ಣೋ ಮಣಿರತ್ನಂ ಶಮಂತಕಂ ಅದಾತ್ ತದ್ ಧಾರಯಾಮಾಸ. ಆಯಿತಾ? ಬಭ್ರುರ್ವೇ ಶತಧನ್ವನ ಅಂತ ಹೇಳ್ತಾರೆ. ಹಾರಯಾಮಾಸ ಬಭ್ರುರ್ವೇ ಶತಧನ್ವನ. ಆವಾಗ ಏನಾಯಿತು, ಅದನ್ನು ವಾಪಸ್ ಮಾಡಿಬಿಟ್ಟ. ನನಗೆ ಬೇಡ. ಕೃಷ್ಣ ಒಂದು ಸರ್ತಿ ತಗೊಂಡ, ಕೇಳಿದ, ಕೊಡಲಿಲ್ಲ. ಅಂದರೆ ಲೋಕಕ್ಕೆ ದೇವಸ್ವವನ್ನು ಲೋಭದಿಂದ ನಾವು ಇಟ್ಕೊಂಡ್ರೆ ಅದು ಯಾರ್ಯಾರ ಹತ್ರ ಹೋಗುತ್ತೋ ಅವರಿಗೆಲ್ಲ ಏಟು ಬೀಳುತ್ತೆ ಅಂತ ಅದು ತೋರಿಸ್ಬೇಕಾಗಿದೆ. ಅದಕ್ಕೋಸ್ಕರ ದೇವರು ಏನು ಮಾಡಿದ ಅಂದರೆ ಅದನ್ನು ವಾಪಸ್ ಕೊಟ್ಟ. ಸತ್ರಾಜಿತ್ರಾಜನಿಗೆ ದೇವಸ್ವದಿಂದ ಏನಾಯಿತು ಎಂಬುದನ್ನು ಲೋಕಕ್ಕೆ ತಿಳಿಸ್ಬೇಕಾಗಿದೆ. ಅದಕ್ಕೋಸ್ಕರ ವಾಪಸ್ ಕೊಟ್ಬಿಟ್ಟ. ಆದರೆ ಅದು ಏನಾಯಿತು ಅಂದರೆ ಅದನ್ನು ಮತ್ತೆ ಅಕ್ರೂರ ಉಸ್ಕೋದಾರೆ ಅದನ್ನು ಅಕ್ರೂರ ಏನು ಮಾಡಿಬಿಟ್ಟ ಅಂದರೆ ಶತಧನ್ವ ಅವರೆಲ್ಲ ಚುಚ್ಚಿ ಕೊಡ್ತಾರೆ ಇಬ್ಬರು ಕೂಡ, ಕೃತವರ್ಮ ಮತ್ತು ಅಕ್ರೂರು. ನೋಡು, ನಮಗೆ ಕನ್ಯೆ ಕೊಡ್ತೇನೆ. ಸದಾಯಿ ಪ್ರಾರ್ಥಯಾಮಾಸ ಸತ್ಯಭಾಮ ಮನಿಂತ ಅಕ್ರೂರೋ ಅಂತರಂ ಅನ್ವಿಚ್ಛನ್ ಮಣಿಂಚೈವ ಶಮಂತಕಂ. ವಸ್ತುತಸ್ತು ಮಣಿ ಸಿಕ್ಕಾಪಟ್ಟೆ ಬಂಗಾರ ಗಿಂಗಾರೆಲ್ಲ ಕೊಡ್ತಾ ಇದ್ದಲ್ಲ, ಅದಕ್ಕೆ ಅವನು ಏನು ಮಾಡ್ತಾ ಇದ್ದ ಅಂದರೆ ಅಕ್ರೂರ ಎರಡನ್ನೂ ಅಪೇಕ್ಷೆ ಪಡ್ತಾ ಇದ್ದ. ಏನೋ ಮಣಿಯೂ ತನಗೆ ಬೇಕು ಅಂತ. ಅಷ್ಟೇ ಅಲ್ಲ, ಸತ್ಯಭಾಮಿನ ಮೇನೂ ಕಣ್ಣಿಟ್ಟಿದ್ದ ಅವನು. ಆದರೆ ಅದು ಯಾರಿಗೋ ಮಾತು ಕೊಟ್ಬಿಟ್ಟು ನಮಗೆ ಕೊಡ್ತೇನೆ ಅಂತ ಇವಾಗ ಕೃತವರ್ಮನೂ ಕಣ್ಣಿಟ್ಟಿದ್ದ, ಇವನು ಅಕ್ರೂರು ಕಣ್ಣಿಟ್ಟಿದ್ದ. ಈಗ ನಮಗೆ ಮಾತು ಕೊಟ್ಟು ಕನ್ಯೆ ಕೊಡ್ತೇನೆ ಅಂತ ಹೇಳ್ದೆ ಕೇಳದೆ ಏನು ಮಾಡಿದ್ದಾನೆ ಈ ಸತ್ರಾಜಿತ್ ರಾಜ, ಕೃಷ್ಣನಿಗೆ ಕೊಂಡುಬಿಟ್ಟಿದ್ದಾನೆ. ಅವನಿಗೆ ಬುದ್ಧಿ ಕಲಿಸು, ನಾನು ನಿಮಗೆ ಹೆಲ್ಪ್ ಮಾಡ್ತೇವೆ, ಕೃಷ್ಣ ಏನಾಗಬೇಕು ನಾವು ಹೆಲ್ಪ್ ಮಾಡ್ತೇವೆ ಅಂತ ಇಬ್ಬರು ಹೇಳಿ ಅವನಿಗೆ ಹುರಿದುಂಬಿಸಿದ್ರು. ಅಂದರೆ ಶತಧನ್ವನಿಗೆ ಹುರಿದುಂಬಿಸಿಬಿಟ್ರು. ಶತಧನ್ವ ಕೃತವರ್ಮನ ತಮ್ಮ, ಅವನು ಅಸುರ. ಅವನಿಗೆ ಹುರಿದುಂಬಿಸಿದಾಗ ಅವನು ಶತಧನ್ವ ಏನು ಮಾಡಿದ, ಸತ್ರಾಜಿತನ ಕೊಂದುಬಿಟ್ಟು ರಾತ್ರೋರಾತ್ರಿ ಮಣಿ ತಗೊಂಡ್ಬಿಟ್ಟು ತಾನು ಇಟ್ಕೊಳ್ಳಿಲ್ಲ, ಅಕ್ರೂರನಿಗೆ ಕೊಟ್ಬಿಟ್ಟ. ಅಕ್ರೂರ ಏನು ಮಾಡಿದ ಅಂದರೆ ಅದನ್ನು ತಗೊಂಡ್ಬಿಟ್ಟು ಸಮಯಂ ಕಾರಯಾನ್ ನಾವೇದ್ಯೋಹಂ ತ್ವಯ. ನೋಡಪ್ಪ, ನೀನು ಎಂದೂ ಕೂಡ ನನ್ನ ಹತ್ರ ರತ್ನ ಇದೆ ಅಂತ ಹೇಳಬಾರ್ದು. ಅಕ್ರೂರ ಹೇಳಿಸ್ತಾ ಇದ್ದಾನೆ, ನನ್ನ ಹತ್ರ ಇದೆ ಅಂತ ಖಂಡಿತವಾಗಿ ನೀವು ಹೇಳ್ಬಾರ್ದು ಅಂತ ಹೇಳಿ ಅವನಿಗೆ ಮಾತು ತಗೊಂಡ್ಬಿಟ್ಟ. ವಯಂ ಉಪಾಯಸ್ಯಾಮ ಕೃಷ್ಣೇನ ತ್ವಾಮಭಿದ್ರುತಂ ಮಮಾದ್ಯ ದ್ವಾರಕಾ ಸರ್ವ ವಶೇ ತಿಷ್ಠಂತ್ಯ ಸಂಶಯಂ. ಏನು ಹೇಳ್ತಾನೆ ಗೊತ್ತುಂಟ ಅಕ್ರೂರ, ತಾಮಭಿದ್ರುತ ವಯಂ ಅಭ್ಯುಪಾಸ್ಯಾಮ. ಕೃಷ್ಣ ಏನಾದರೂ ನಿನ್ನ ಅಟ್ಯಾಕ್ ಮಾಡಲಿಕ್ಕೆ ಬಂದರೆ ನಾವು ನಿನಗೆ ಬೆಂಬಲ ಕೊಡ್ತೇವೆ, ಯಾಕೆ ಇಡೀ ದ್ವಾರಕ ನನ್ನ ವಶದಲ್ಲಿದೆ ಅಂತ ಹೇಳಿಬಿಟ್ಟ ಅಕ್ರೂರ. ಆದರೆ ಸತ್ಯಭಾಮ ಇದ್ದ, ತನ್ನ ತಂದೆ ಯಾವಾಗ ಶತದಿಂದ ಸತ್ತ ತಕ್ಷಣವೇ ರಥವನ್ನೇರಿ ವಾರಣಾವತಕ್ಕೆ, ಯಾಕೆಂದರೆ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಹೋಗಿದ್ದ. ಯಾಕೆಂದರೆ ಈ ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟೋದ್ರು ಅಂತ ಸುದ್ದಿ ಬಂತು, ಸುಳ್ಳು ಸುದ್ದಿ. ಅದಕ್ಕೆ ಅವನಿಗೂ ಗೊತ್ತಿದೆ ಕೃಷ್ಣ, ಅದರ ನಾಟಕ ಅವ್ರು ನೋಡಬೇಕು, ಅವರಿಗೆ ಸಮಾಧಾನ ಮಾಡಿ ಕುಟುಂಬರಿಗೆ ಅಂತೇಳಿ ಹೊರಟು ಬಿಟ್ಟಿದ್ದ. ಅದೇ ಸಂದರ್ಭ ಈ ಘಟನೆ ನಡೆದ. ಅವಳು ರಥವನ್ನೇರಿ ಸೀದ ಹೋದ್ಲು. ಸತ್ರಜಾತಿನ ಮರಣ ಸತ್ತು ಹೋದಾಗ ಆವಾಗ ಸತ್ಯಭಾಮಾತು ತದ್ವೃತ್ತಂ ಭೋಜ ಶತಧನ್ವನ ಭರ್ತುರ್ನಿವೇದ್ಯ ದುಃಖಾರ್ಥ ಪಾರ್ಶ್ವಸ್ಥಾನೆ. ಅವಳು ಲೋಕ ವಿಡಂಬನೆ ಮಾಡ್ತಾ ಅಳ್ತಾ ಕೂತ್ಕೊಂಡ್ಲಂತೆ. ಪಾಂಡವಾನಾಂ ದಗ್ಧಾನಾಂ ಹರಿಕೃತೋದಕ ಕ್ರಿಯಾ. ಪಾಂಡವರು ಸುಟ್ಟೋಗಿದ್ರಲ್ಲ ಅರಗಿನ ಮನೆಯಲ್ಲಿ, ಅದಕ್ಕೆ ಉದಕ ಕ್ರಿಯೆಯನ್ನೆಲ್ಲ ಮಾಡಿ ಪಾಂಡವರಿಗೆ, ಯಾಕೆಂದರೆ ಸಾತ್ವಿಕ ಏನಪ್ಪ, ಪಾಂಡವರ ಅಲ್ಲಿ ಸಂಬಂಧಿಕರಿಗೆಲ್ಲ ಅತ್ಯ ಸಂಜೆಯಾದಿ ಕಾರ್ಯ ಮಾಡಲಿಕ್ಕೋಸ್ಕರ ಸಾತ್ವಿಕಿಗೆ ಆ ಕೆಲಸವನ್ನು ಕೊಟ್ಟು ತಾನು ಮಾತ್ರ ಸೀದಾ ಬಂದ. ಎಲ್ಲಿಗೆ ಬಂದಿದ್ದಾನೆ ಬಂದ, ಅವಳು ಕರ್ಕೊಂಡು ಬಂದಿದ್ದಾಳೆ. ಆವಾಗ ದ್ವಾರಕೆಗೆ ಬಂದು ಪೂರ್ವಜಂ ಹರಿನಂ ಶ್ರೀಮಾನ್ ಇದಂ ವಚನಮಬ್ರವೀತ್. ಏನು ಹೇಳ್ತಾನೆ ಕೃಷ್ಣ? ಬಂದು ತನ್ನ ಅಣ್ಣನಿಗೆ ಹೇಳ್ತಾನಂತೆ,
ಏನೋ ಹತಃ ಪ್ರಸೇನ, ಪ್ರಸೇನ ಸತ್ತ ಸಿಂಹನಿಂದ, ಸತ್ರಾಜಿತ್ ರಾಜ ಶತಧನುವಿನಿಂದ ಸತ್ತಿದ್ದಾನೆ. ಸಮಂತಕ ನನಗೆ ಸೇರಬೇಕು, ಯಾಕಂದ್ರೆ ನನ್ನ ಮಾವನ ಸತ್ತು ನನಗೆ, ಅವನು ಯಾರು? ಅದರಿಂದಾಗಿ ತಸ್ಯ ಪ್ರಬೃಹಂ ವಿಭೋ ಅಂತ ತದಾರೋಹ ರಥಂ ಶೀಘ್ರಂ ಭೋಜಂ ಹತ್ವಾ ಮಹಾಬಲಂ ಸಮಂತಕೋ ಮಹಾಭವ ಅಸ್ಮಾಕಂ ಸ ಭವಿಷ್ಯತಿ. ಈಗ ನಾವು ಏನು ಮಾಡಬೇಕಂದ್ರೆ, ಈಗ ನೀವು ಹೋಗು, ಶತಧನನ್ನು ಕೊಂದ ನಂತರ ಆ ಸಮಂತಕ ಮನೆಯನ್ನು ನಿಸ್ಸಂದೇಹವಾಗಿ ನಾವು ವಶ ಮಾಡಿಕೊಳ್ಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ಶುರುವಾಯಿತು. ಶತಧನ್ವ ತಥೋ ಅಕ್ರೂರ ಮೈಕ್ಷಿತ ಸರ್ವತೋ ದಿಶಂ ಅಂತ. ಆಗ ಶತಧನ್ವ ಏನು ಮಾಡಿದ ಅಂದರೆ, ಹೆದರಿಕೆ ಆಯಿತು ಅವನಿಗೆ. ಈಗ ಜೋರಾದ ಯುದ್ಧ ನಡೀತಾ ಇದೆ. ಆವಾಗ ಅಕ್ರೂರ ಶತಧನ್ವ ಏನು ಮಾಡಿ ಎಲ್ಲ ಕಡೆಯಲ್ಲಿ ಅಕ್ರೂರ ಇದ್ದಾನ ನೋಡ್ತಾ ಇದ್ದಾನೆ. ಸಮೃದ್ಧೌ ತೌ ದೃಷ್ಟ ತತ್ರ ಭೋಜ ಜನಾರ್ದನವು. ಆಗ ಶತಧನ್ವ ಕೃಷ್ಣ ಇಬ್ಬರೂ ಇವಾಗ ಏನಾಗಿದೆ, ಕೃಷ್ಣನಿಗೂ ಶತಧನ್ವನಿಗೆ ಜೋರಾದ ಯುದ್ಧ ನಡೆಯುವ ಸಂದರ್ಭ ಇದೆ. ಅಕ್ರೂರ ಸಮರ್ಥನಾಗಿದ್ದರೂ ಕೂಡ ಹಾರ್ದಿಕ್ಯಂ ಅಕ್ರೂರೋ ನಾಭಿಪದ್ಯತ. ಆದರೆ ಏನು ಮಾಡಿದು, ಶತಧನ್ವನಿಗೆ ಸಹಾಯ ಮಾಡಲಿಕ್ಕೆ ಬರಲೇ ಇಲ್ಲ. ಅಕ್ರೂರ ಕೈ ಎತ್ತಿ ಬಿಟ್ಟ. ಅಪಾಯಾನೆತ್ತೋ ಬುದ್ಧಿಂ ಬೋಧಶ್ಚಕ್ರೆ ಭಯಾರ್ಧಿತ ಯೋಜನಾನಾಂ ಶತಂ ಸಾಗ್ರಂ ಹಯಾಯ ಪ್ರತ್ಯಪದ್ಯತ. ಆವಾಗ ಅವನು ಸಹಾಯ ಮಾಡಲೇ ಇಲ್ಲ. ಅವನು ಗಾಬರಿಯಾಗಿ ಶತಧನ್ವ ಓಡಲಿಕ್ಕೆ ಶುರು ಮಾಡಿದ್ದಾನೆ. ಒಂದು ಹೆಸರುಗತ್ತೆ, ಅದು ವಿಜಯ ಅಂತ ಅದು ಹೆಸರು ಅಂತ ಹೇಳ್ತಾರೆ. ವಿಜಯ ಅಂತ, ಹೃದಯ ಅಂತ ಒಂದು ಹೆಸರುಗತ್ತೆ. ಅದನ್ನು ಏರಿ ಅದು ಶತಯೋಜನದಷ್ಟು ಹೋಗೋ ತೆಕ್ತಿದೆ ಅದಕ್ಕೆ. ಅದನ್ನು ಏರ್ಕೊಂಡ್ಬಿಟ್ಟು ಹೊರಟು ಹೋಗಿದ್ದಾನೆ. ಶತಯೋಜನದಷ್ಟು ದೂರಕ್ಕೆ ಹೋಗುವ ಶಕ್ತಿ ಇದೆ, ಹೃದಯ ಅಂತ ಅದಕ್ಕೆ ಹೆಸರು. ಅದು ಏನಾಯಿತು ಅಂದರೆ, ಯಾ ಕೃಷ್ಣಂ ಅಯೋಜಯಿತು, ಅದರ ಜೊತೆಗೆ ಏರ್ಕೊಂಡು ಹೊರಟು ಹೋಗಿದ್ದಾನೆ. ಅದೇನಾಯಿತು, ಓಡಿದೆ. ಏನಪ್ಪ, ಒಂದು 100 ಯೋಜನ ಓಡಿದ ನಂತರ ಅದು ಶಕ್ತಿ ಹೋಯಿತು. ಅದು ಏನಾಯಿತು ಅಂದರೆ, ಅದು ಕ್ಷೀಣ ಆಗಿ ಆಯಿತು. ಅದು ಅದರ ವೇಗ ಕಡಿಮೆ ಆಗ್ತಾ ಇದೆ. ಆವಾಗ ಅದನ್ನು ಅವನು ಬಿಟ್ಟು ದೃಷ್ಟ ರಥಸ್ಯ ತಾಂ ವೃದ್ಧಿಂ ಶತಧನ್ವ ಸಮತ್ಯಜತ್. ಆಯಿತಾ? ಕೃಷ್ಣನ ರಥ ವೇಗವಾಗಿ ಬರ್ತಾ ಇದೆ. ಇದಕ್ಕೆ ವೇಗ ಕುಂಠಿತ ಆಗಿದೆ. ಕಡೆಗೆ ಕಾಲ್ನಡಿಗೆಯಿಂದ ಓಡಲಿಕ್ಕೆ ತತಸ್ತಸ್ಯ ಆಯಾಸ ಶ್ರಮಾತ್ ಖೇದಾಚ ಭಾರತ. ಅದು ಸತ್ತೇ ಹೋಯಿತು, ಅದರ ಪ್ರಾಣವೇ ಹೊರಟೋಯ್ತು ಶ್ರಮದಿಂದಾಗಿ. ಆವಾಗ ನೋಡಿದ, ಓಹೋ ಹೇಸರುಗತ್ತೆ, ಇದು ದೋಷ. ಆವಾಗ ಇವನೇನು ಮಾಡಲಿಕ್ಕೆ ಉಪಾಯ ಆಗಿಲ್ಲ. ಪದ್ಭ್ಯಾಂ ಗತ್ವ ಹರಿಷ್ಯಾಮಿ ಮಣಿರತ್ನಂ ಸಮಂತಕಂ. ಆಗ ಇವನು ಹೇಳ್ತಾ ಇದ್ದಾನೆಂದರೆ, ನೀನು ಅಣ್ಣ, ನೀನು ಇಲ್ಲೇ ಇರೋ, ನಾನು ಇವಾಗ ಕಾಲ್ನಡಿಗೆಯಿಂದ ಓಡಿ ಆ ಶತಧನ್ವನನ್ನು ಕೊಂದುಬಿಟ್ಟು ನಾನು ಮಣಿಯನ್ನು ಏನು ಮಾಡ್ತಾ ಇದ್ದೇನೆ, ಸ್ವೀಕಾರ ಮಾಡ್ತೇನೆ, ತಗೊಂಡು ಬರ್ತೇನೆ ಅಂತ ಹೇಳಿದ. ಪದ್ಮ್ಯಾಮೇವ ತಥೋಗತ್ವ ಶತತಾನ್. ಬಲರಾಮನಿಗೆ ನೀನು ಅಲ್ಲೇ ಇರು ಅಂತ ಹೇಳಿ ಕೃಷ್ಣ ಪರಮಾತ್ಮ ತಾನು ಮಾತ್ರ ಹೋದ. ಅಣ್ಣನಿಗೆ ಹೇಳಿ ಇಲ್ಲೇ ಇರೋ, ನಾನು ತಗೊಂಡು ಬರ್ತೇನೆ ಅಂತ. ಆವಾಗ ಮಿಥಿಲಾನ್ ಅಭಿತೋ ರಾಜನ್ ಜಗಾನ ಪರಮಾಸ್ತ್ರವಿತ್. ಆ ಮಿಥಿಲಾ ದೇಶ ನಗರಕ್ಕೆ ಸಮೀಪಕ್ಕೆ ಬಂದಾಗ ಅವನೇನು ಮಾಡಿದ್ದಾನೆ, ಅವನು ಕೊಂದುಬಿಟ್ಟ. ಆದರೆ ಚೆಕಪ್ ಮಾಡಿದರೆ ಮಣಿ ಮಾತ್ರ ಸಿಗಲಿಲ್ಲ. ನಿವೃತ್ತಂಚ ಅಬ್ರವೀತ್ ಕೃಷ್ಣಂ ರತ್ನಂ ದೇಹೀತಿ ಲಾಂಗಲಿ. ವಾಪಸ್ ಬರ್ತಾ ಇದ್ದಾನಲ್ಲ, ಆವಾಗ ಕೇಳ್ತಾನೆ ಮಣಿ ಕೊಡುವಂತ. ಆಗ ಹೇಳ್ತಾನೆ, ಆಗ ನಾಸ್ತೀತಿ ಕೃಷ್ಣಶ್ಚೋವಾಚ ಶತಧನ್ವ ವೃತ ಆತ. ಶತಧನ್ವ ಕೊಂದದ್ದೇ ಬಂತ, ಮಣಿ ಸಿಕ್ಕಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಭಾಗವತಲ್ಲಿ ಬರ್ತಾ ಇದೆ. ಸಿಕ್ಕಾಪಟ್ಟೆ ಕೋಪ ಬಂತವನಿಗೆ. ಇನ್ನು ನನಗೇನೋ ಮೋಸ ಮಾಡ್ತಾ ಇದ್ದಾನೆ, ಮಣಿಯನ್ನು ಬಚ್ಚಿಟ್ಕೊಂಡು ನನಗೆ ಮೋಸ ಮಾಡ್ತಾನೆ. ಕೋಪ ಬಂತು, ವಿಭಿನ್ನ ಅಭಿಪ್ರಾಯದಿಂದ ಕೋಪ ಬಂದು ದಿಕ್ಷದು, ನನಗೆ ಧಿಕ್ಕಾರ ಇರಲಿ ಅಂಥೇಳಿ ಸಿಕ್ಕಾಪಟ್ಟೆ ಧಿಕ್ಕಾರ ಹೇಳ್ತಾ ಇದ್ದಾನೆ. ಹೇಳಿ ಕಡೆ ಹೇಳ್ತಾರೆ, ನಾನು ಸಹೋದರ ಅಂತ ಸುಮ್ಮನೆ ಬಿಟ್ಟಿದ್ದೇನೆ, ನಿನಗೆ ಒಳ್ಳೆಯದಾಗಲಿ ಆಯಿತಾ, ನಾನು ಹೊರಟು ಹೋಗ್ತೇನೆ, ನನಗೆ ದ್ವಾರಕೆಯಿಂದ ಏನಾಗಬೇಕಾಗಿಲ್ಲ, ನತ್ವಯ ಯಾದವನಿಂದ ಏನಾಗಬೇಕು, ನಿನ್ನಿಂದ ಏನಾಗಬೇಕಾಗಿಲ್ಲ, ನಾನು ಹೊರಟೋಗ್ತೇನೆ ಅಂತೇಳಿ ಮಿಥಿಲಾ ದೇಶದ ರಾಜ ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟ. ಹೀಗೆ ಕೃಷ್ಣನ ಮೇಲೆ ಕೃಷ್ಣನೇ ಮನೆಯನ್ನು ನನಗೆ ಬಚ್ಚಿಟ್ಕೊಂಡು ನನಗೆ ಮೋಸ ಮಾಡ್ತಾ ಇದ್ದಾನೆ, ತಪ್ಪು ಕಲ್ಪನೆ ಮಾಡ್ಕೊಂಡು ಕೃಷ್ಣನ ಮೇಲೆ ವಿರೋಧ ಕಟ್ಕೊಂಡ್ಬಿಟ್ಟು ಹೊರಟು ಹೋಗಿಬಿಡ್ತಾನೆ.
ಪ್ರವಿವೇಶ. ಆಗ ಮಿಥಿಲಾ ದೇಶಕ್ಕೆ ಬಂದಿದ್ದಾನೆ. ಅಲ್ಲಿ ಅವನು ಮಿಥಿಲೇಶ್ವರ ಚೆನ್ನಾಗಿ ಗೌರವ ಕೊಟ್ಟಂತ ಇಟ್ಕೊಳ್ಳೋಣ. ಅದೇ ಸಂದರ್ಭದಲ್ಲಿ ಏನು ಮಾಡಿದ, ಮಣಿ ಯಾರ ಕೈಲಿದೆ ಈಗ? ಅಕ್ರೂರನ ಕೈಯಲ್ಲಿದೆ. ಅಕ್ರೂರ ಏನು ಮಾಡಿದ ಅಂದರೆ ಅದನ್ನು ಸರಿಯಾಗಿ ಅವನು ಸದ್ವಿನಿಯೋಗ ಮಾಡ್ತಾ ಇದ್ದಾನೆ. ಯಾಕೆಂದರೆ ಬೇಕಾದಾಗೆ ಅದಕ್ಕೆ ಬಂಗಾರ ಗಿಂಗಾರ ಕೊಡೋದ್ರಿಂದಾಗಿ ಒಳ್ಳೆ ಚೆನ್ನಾಗಿ ಬಂಗಾರದ ಯಜ್ಞವೇದಿಕೆ ನಿರ್ಮಾಣ ಮಾಡಿ ಅದಕ್ಕೆ ಸುವರ್ಣವೇದಿ ಅಂತ ಅವನಿಗೆ ಹೆಸರು. ಸಿಕ್ಕಾಪಟ್ಟೆ ಯಜ್ಞ ಮಾಡಿ ದಾನ ಧರ್ಮ ಮಾಡ್ತಾ ಕೂತ್ಕೊಂಡ. ಅದಕ್ಕೆ ಅವನಿಗೆ ದಾನೇಶ್ವರ ಅಂತ ಹೆಸರು ಬಂತು. ಗೊತ್ತಾಯ್ತಾ? ದೀಕ್ಷಾಮಯಂ ಕವಚಂ ರಕ್ಷಾರ್ಥಂ ಪ್ರವೇಶ. ಯಾಕಂದರೆ ಇನ್ನೊಂದು ಈಗ ಏನಾಗಿದೆ, ಹೆದರಿಕೆ ಅವನಿಗೆ. ಇನ್ನು ಕೃಷ್ಣ ಏನಾದರೂ ಮಾಡಿಬಿಟ್ರೆ ಕಷ್ಟ ಅಂತ ಹೇಳ್ಕೊಂಡು, ಆದರೆ ಯಜ್ಞದಲ್ಲಿ ದೀಕ್ಷಿತಾಗಿ ಕೂತ್ಕೊಂಡ್ರೆ ಮತ್ತೆ ಯುದ್ಧ ಮಾಡುವಾಗಿದೆ. ಯಾರು ಯುದ್ಧಕ್ಕೆ ಬರಲೂಬಾರದು. ಇದೇ ರಕ್ಷಣೆ. ಯುದ್ಧದಿಂದ ಸೇಫ್ಟಿ ಆಗಲಿಕ್ಕೆ ಯಾವುದೀಗ ಯಜ್ಞದಲ್ಲಿ ದೀಕ್ಷಿತ ಮಾಡಿ ಕೂತ್ಕೊಂಡ್ಬಿಡ್ತಾನೆ. ಯಜ್ಞ ಮಾಡಿ ಕೂತ್ಕೊಂಡ್ಬಿಟ್ಟ. ಆಗ ಯಜ್ಞದಲ್ಲಿದ್ದಾಗ ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯುದ್ಧ ಮಾಡುವ ಹಾಗಿಲ್ಲ. ಅದಕ್ಕೋಸ್ಕರ ಆವಾಗ ವಿಶೇಷವಾಗಿ ಮುತ್ತು ರತ್ನ 60 ವರ್ಷಾಣಿ ಒಟ್ಟಿಗೆ 60 ವರ್ಷದ ತನಕ ಯಜ್ಞದಲ್ಲಿ ತನ್ನನ್ನೆಲ್ಲ ತೊಡಗಿಸಿಕೊಂಡು ಮುತ್ತು ರತ್ನ ಗಿತ್ತಗಳನ್ನೆಲ್ಲ ವಿಶೇಷವಾಗಿ ಅದನ್ನೆಲ್ಲ ದಾನ ಮಾಡಿದ್ದಾನೆ ಅವನು. ಆಯಿತಾ? ಆಗ ಅಕ್ರೂರ ಯಜ್ಞ ಅಂತ ಬಹಳ ಖ್ಯಾತವಾಯಿತು. ಬಹಳ ಅನ್ನದಾನ, ಬಹಳ ದಕ್ಷಿಣೆ ಕೊಟ್ಟು ಸಂತೋಷಪಟ್ಟಿದ್ದಾನೆ. ಆತ ಸಂದರ್ಭದಲ್ಲಿ, ಇದೇ ಸಂದರ್ಭದಲ್ಲಿ ಈ ಬಲರಾಮ ದೇವರು ಯಾವಾಗ ಆ ಮಿಥಿಲಾ ದೇಶದಲ್ಲಿದ್ದರು, ಆವಾಗ ಇವನು ಒಳ್ಳೆ ಪಿತೂರಿ ಮಾಡ್ಕೊಂಡ್ಬಿಟ್ಟು ಹೇಗಾದರೂ ಸುಭದ್ರೆಯನ್ನು ಒಳಗೆ ಹಾಕ್ಕೊಳ್ಬೇಕು ಮತ್ತು ಕೃಷ್ಣನನ್ನು ಒಳಗೆ ಹಾಕ್ಕೊಂಡ್ಬಿಟ್ಟು ತನ್ನ ಮೂಲಕ ಪಾಂಡವರನ್ನು ದುರ್ಬಲರಾಗಿ ಮಾಡಿ ಅವರಿಗೆ ನನ್ನ ಆಸ್ತಿ ಹೋಗಬಾರ್ದು ಅಂತ ಬಹಳ ಬುದ್ಧಿವಂತಿಕೆಯಿಂದ ಒಳಗೆ ಹಾಕ್ಲಿಕ್ಕೋಸ್ಕರ ಗದಾಭ್ಯಾಸ ಮಾಡ್ತೇನೆ ಅಂತ ಬಂದ. ಆದರೆ ಗದಾಭ್ಯಾಸ ಮಾಡುವ ಬರದಿಂದ ಅವನು ಕೇಳಿದ್ಯಾರು, ಗದಾ ಮುಖ್ಯ ಆಗಿರಲಿಲ್ಲ ಅವನಿಗೆ, ಸುಭದ್ರೆ ಮುಖ್ಯ ಆಗಿತ್ತು. ಅದಕ್ಕೋಸ್ಕರ ಅಲ್ಲಿ ಬಂದ. ಆವಾಗ ಪ್ರಸಾದಿತೋ ರಾಮ ವೃಷ್ಣಂದಕರ ಆನೀತೋ ದ್ವಾರಕಾಮೇವ ಕೃಷ್ಣೇನಕ್ಕೆ ಮಹಾತ್ಮನ. ಆಗ ಇಷ್ಟೆಲ್ಲ ಆದ ನಂತರ ಏನಾಯಿತು ಅಂದರೆ, ಇತ್ತ ಹೇಗಾದರೂ ಮಾಡಿ ಬಲರಾಮ ದೇವರನ್ನು ಶ್ರೀಕೃಷ್ಣ ಪರಮಾತ್ಮ ನಿಜವಾದ ಸ್ಥಿತಿ ಏನಂತ ಅಣ್ಣನಿಗೆ ಹೇಳಬೇಕು, ನನ್ನ ಬಗ್ಗೆ ತುಂಬ ಅಸಮಾಧಾನ ಪಟ್ಟಿದ್ದಾರೆ. ಕರೆಸ್ಕೊಂಡ ದ್ವಾರಕೆಗೆ ಕೃಷ್ಣ ಪರಮಾತ್ಮ. ಅಕ್ರೂರಸ್ತು ಅಂಧಕೈ ಸಾರ್ಧಂ ಅಪಾಯಾತ್ ಭರತ ಹತ್ವಾ ಸತ್ರಚಿತಂ ಸೂಕ್ತಂ ಸಹ ಬಂಧಂ ಮಹಾಬಲಂ ಜ್ಞಾತಿಭೇದ ಭಯಾತ್ ಕೃಷ್ಣ ತಂ ಉಪೇಕ್ಷಿತಂ ಅಥ ಅಪಯಾತೆ ತಥಾ ಕ್ರೂರ. ನಾನಾ ಏನಾಯಿತು ಅಂದರೆ, ಅಲ್ಲಿ ಹೆದರಿಕೆ ಆಯಿತು. ಯಾರಿಗೆ? ಅಕ್ರೂರರಿಗೆ. ಇನ್ನೇನು ದೊಡ್ಡ ಇಲ್ಲಿ ನಮ್ಮಲ್ಲಿ ಬಂಧುಗಳಲ್ಲಿ ದೊಡ್ಡ ಜಗಳ ಉಂಟಾಗತ್ತೆ, ಬಹಳ ತೊಂದರೆ ಆಗ್ತದೆ ಅಂತ ಹೇಳ್ಕೊ. ಕೃಷ್ಣ ತಮ್ಮ ಉಪೇಕ್ಷಿತ. ಅವನೇನು ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಲಿಕ್ಕೆ ಹೋಗಿಲ್ಲ ಅವನನ್ನು, ಅಕ್ರೂರನ್ನ. ಅವನೇನು ಮಾಡಿದ, ಹೆದರಿ ಹೊರಟೇ ಬಿಟ್ಟ, ದ್ವಾರಕೆಯಿಂದ ಹೊರಟು ಬಿಟ್ಟ. ನನಗೇನು ಪ್ರಾಣಕ್ಕೆ ಅಪಾಯ ಬರ್ತದೆ ಅಂತ. ಯಾಕೆ ಯಾರೀಗ ಶತದೊನ್ನೆಗೆ ಆದಂತೆ ನನಗಾದರೂ ಏನು ಗತಿ ಅಂತ ಹೆದರಿಬಿಟ್ಟಂತೆ. ಯಾವಾಗ ಅವನು ದ್ವಾರಕ ಬಿಟ್ಬಿಟ್ಟ, ಮಳೆ ಮತ್ತೆ ಸುರಿಯಿಲ್ಲ. ಅವರು ಮಣಿ ಇರುವ ತನಕ ಚೆನ್ನಾಗಿ ಮಳೆ ಸುರಿತಾ ಇತ್ತು, ಮಳೆಯೇ ಬರಲಿಲ್ಲ. ಅನಾವೃಷ್ಟಿ ಉಂಟಾಯಿತು. ಆವಾಗ ಅನಾವೃಷ್ಟಿಯಿಂದ ರಾಜ್ಯ ಎಲ್ಲದಲ್ಲೇ ಊಟಕ್ಕೆ ಗೀಟಕ್ಕಿಲ್ಲದೆ ಬಹಳ ತೊಂದರೆ ಆಯಿತು. ಆಗ ಕುಕ್ಕುರ ಅಂದಾಗ, ಏನಪ್ಪ ಅಕ್ರೂರ ನೀನು ಬಿಟ್ಟು ಹೋದ್ರಿಂದಾಗಿ ನಮಗೆ ಇಲ್ಲಿ ಎಲ್ಲ ಎಷ್ಟು ಅನಾವೃಷ್ಟಿ ಆಯಿತು, ತೊಂದರೆ ಆಗ್ತಾಯಿದೆ, ಅವನ ಸಮಾಧಾನ ಪಡಿಸಿ ಅವನು ಕರ್ಕೊಂಡು ಬರಬೇಕಂತ. ಪುನರುದ್ಧಾರಪತಿಂ ಪ್ರಾಪ್ತಿ ತಸ್ಮಿನ್ ದಾನಪತು. ದಾನಕ್ಕೆ ಪತಿ ಸಿಕ್ಕಾಪಟ್ಟೆ ದಾನ ಮಾಡಿ ಅವನು ಬಂದ ತಕ್ಷಣವೇ ಮಳೆ ಬಂತು. ಇಂದ್ರದೇವರು ಮಳೆ ಸುರಿಸಿಬಿಟ್ರು. ಆಯಿತಾ? ಆ ಸಂದರ್ಭದಲ್ಲಿ ಅಕ್ರೂರ ಏನು ಮಾಡಿದ, ಒಳ್ಳೆ ಶೀಲವತಿಯಾದಂತಹ ಅಕ್ರೂರ ಪದೋ ಧೀಮಾನ್ ಪ್ರತ್ಯರ್ಥಂ ಗುರು ಕನ್ಯಾಂ ವಾಸುದೇವಾಯ ಸ್ವಸಾರಂ ಶೀಲ ಸಂಪದ. ತನ್ನ ಸಹೋದರಿಯನ್ನು ಏನು ಮಾಡಿಬಿಟ್ಟ ಅಂದರೆ ಕನ್ಯವನ್ನು ಪರಮಾತ್ಮನಿಗೆ ಕೊಟ್ಬಿಟ್ಟ. ಆಗ ಕೃಷ್ಣನಿಗೆ ಗೊತ್ತಾಯಿತು ಏನಂದರೆ ಇದು ನಿಜವಾದ ಮಣಿ, ಈಗ ಕಲ್ಮಾಳು ಎಲ್ಲಿದೆ ಅಂದರೆ ಅಕ್ರೂರಲ್ಲಿದೆ ಅಂತ ಗೊತ್ತಾಯಿತು. ಆಗ ನಮ್ಮ ಅಣ್ಣನಿಗೆ ನನ್ನ ಬಗ್ಗೆ ತಪ್ಪು ತಲುಪ ಇದೆ. ಈಗ ಹೇಗಾದರೂ ಮಾಡಿ ಅವನು ಅಕ್ರೂರನ ಕರೆಸಿ ಮಣಿ ನಿಜವಾಗಿ ಎಲ್ಲಿದೆ ಅಂತ ತೋರಿಸಿ ಅಣ್ಣನ ಸಮಾಧಾನ ಪಡಿಸಬೇಕಾಗಿದೆ. ಅದಕ್ಕೋಸ್ಕರ ಸಭಾ ಮಧ್ಯೆ ಗತಂ ಪ್ರಾಹ ತಮ್ಮ ಅಕ್ರೂರಂ ಜನಾರ್ದನ ಹೇಗಾದರೂ ಕರೆಸಿಕೊಂಡ. ಮಣಿ ಉಂಟು ನಿನ್ನ ಹತ್ರ, ತತ್ ಪ್ರಯತ್ನಸ್ವ ಮಾನಾರ್ಹ ಮೈ ಅನಾರ್ಯ ಕಂಕೃತ. ಯಾಕೆಂದರೆ ನೀನು ನಿಜವಾಗಿ ಕೂಡ ಆ ಮಣಿಯನ್ನು ಈಗ ಕೊಟ್ಬಿಡು, ಯಾಕೆ ಇದರಿಂದಾಗಿ ದೊಡ್ಡ ತಪ್ಪು ಕಲ್ಪನೆಗಳೆಲ್ಲ ಬಂದುಬಿಟ್ಟಿದೆ ಅಂತ ಹೇಳ್ತಾನೆ.
ಯಾಕೆಂದರೆ 60 ವರ್ಷ ಆಯಿತು, ನಮ್ಮ ಅಣ್ಣ ನನ್ನ ಹತ್ರ ಕೋಪ ಮಾಡ್ಕೊಂಡು ಬರಲೇ ಇಲ್ಲ, ಗೊತ್ತಾಯ್ತಾ? ಈ ರೀತಿಯಾಗಿ ಆಗಿದೆ. ಆಯಿತಾ? ಅಸಖ್ಯ ತತಃ ಕಾಲಾತ್ಯಯೋ ಮಹಾನ್ ತತಃ ಕೃಷ್ಣಸ್ಯ ವಚನಾತ್. ನಮ್ಮ ಅಣ್ಣ ಕೋಪಿಸ್ಕೊಂಡಿದ್ದಾನೆ, 60 ವರ್ಷ ಆಯಿತು, ಹೊರಟು ಬಿಟ್ಟಿದ್ದಾನೆ. ಈಗ ಅದು ಸರಿಯಾದ ಮಣಿ, ನಮ್ಮ ಅಣ್ಣನ ಬಗ್ಗೆ, ಮಣಿಯ ಬಗ್ಗೆ ಅವನಿಗೆ ಸರಿಯಾದ ಮಾಹಿತಿ ಕೊಡಬೇಕು. ನಾನೇ ಬಚ್ಚಿಟ್ಕೊಂಡಿದ್ದ ತಪ್ಪು ಕಲ್ಪನೆ ಬೇಡಪ್ಪ, ಮಣಿ ತೋರಿಸು ಅಂತ ಹೇಳಿದಾಗ ಎಲ್ಲ ಯಾದವರ ಕ್ಲೇಶ ಇಲ್ಲದೇನೆ ಆ ಮಣಿಯನ್ನು ಕೊಟ್ಟಂತೆ. ತತಸ್ತಂ ಆರ್ಜವ ಪ್ರಾಪ್ತಂ ಬಭ್ರೋ ಹತ್ತಾದರಿಂದಮ ದದೌ ಹೃಷ್ಟಮನ ಕೃಷ್ಣ ತಮ್ಮಣಿಂ ಬಭ್ರವೇ ಪುನಃ. ಓಹ್, ಹಾಗಾಗಿ ಇದು ನಿಜವಾಗಿಯೂ ಕೂಡ ಸರಳತಾಪೂರ್ವಕ ಅಕ್ರೂರನ ಕೈಯಿಂದ ಆ ಮಣಿಯನ್ನು ತಗೊಂಡ್ಬಿಟ್ಟು ಅಲ್ಲಿ ಶ್ರೀಕೃಷ್ಣ ಮನಸ್ಸು ಪ್ರಸನ್ನವಾಯಿತು. ಯಾಕೆಂದರೆ ನಿಜವಾಗಿ ಮಣಿ ನನ್ನ ಕೈಲಿಲ್ಲ, ಅದು ಅಕ್ರೂರನ ಕೈಲಿತ್ತು. ಅಣ್ಣನಿಗೆ ಅಷ್ಟು ಗೊತ್ತಾದರೂ ಸಾಕು. ನಾನಾ ಪರಿಸ್ಥಿತಿಯಲ್ಲಿ ತಪ್ಪು ಕಲ್ಪನೆ ಹೋಯ್ತೀವಾಗಿ. ಕೊನೆಗೇನು ಮಾಡಿದ, ತಾನು ತಗೊಂಡ್ಬಿಟ್ಟು ಮತ್ತು ಅದನ್ನು ಯಥಾಪ್ರಕಾರವಾಗಿ ಅವನಿಗೇ ವಾಪಸ್ ಮಾಡಿದ್ದಾನೆ. ನಿಜವಾದ ಸ್ಥಿತಿ ಏನು ಅಂತ ಗೊತ್ತಾಗಬೇಕಿತ್ತು, ಅದಕ್ಕೋಸ್ಕರ. ಸ ಕೃಷ್ಣ ಹಸ್ತ ಸಂಪ್ರಾಪ್ತ ಮಣಿರತ್ನಂ ಚ ಮಂತಕಂ ಆಬದ್ಯ ಗಾಂಧಿನಿ ಪುತ್ರೋ ವಿರರಾಜಂ ಸುಮಾನಿವ. ಯಾಕೆಂದರೆ ಅಲ್ಲಿ ನಿಜವಾಗಿ ಕೂಡ ಅದು ಯಾಕೆ ಹಾಗೆ ಮಾಡಿದ ಕೃಷ್ಣ ಪರಮಾತ್ಮ? ಮಣಿಯನ್ನು ಅದು ಮತ್ತವನ ಅಕ್ರೂನಿಗೆ ಯಾಕೆ ಕೊಟ್ಬಿಟ್ಟ ಅಂದರೆ ಯಾರಿಗೆ ಕೊಟ್ಟರು ಬೇಸರ ಆಗತ್ತೆ. ಜಾಂಬವತಿ ಏನು ಮಾಡಿದ್ದು, ನನಗೆ ಬೇಕು, ಅದು ನಮ್ಮ ಅಪ್ಪನ ಆಸ್ತಿ ಅಂತ ಅವಳು ಅಪೇಕ್ಷೆ ಪಡ್ತಾಯಿದ್ಳು. ಇತ್ತ ಬಲರಾಮ ಕಣ್ಣಿಟ್ಟಿದ್ದ. ಸತ್ಯಭಾಮೆ ನಿಜವಾಗಿ ಕೂಡ ಪರಮಾತ್ಮನಿಗೆ ಯಾವುದು ಬೇಡವಾದೋ ಅವಳು ಅಪೇಕ್ಷೆ ಪಡಲ್ಲ. ಆದರೆ ಸತ್ಯಭಾಮ ಅಪ್ಪನ ಆಸ್ತಿಯನ್ನು, ನನ್ನ ಮೊದಲ ಆಸ್ತಿ ನಮ್ಮ ಅಪ್ಪನ ಕೈಯಲ್ಲಿ ಸಿಕ್ಕಿದ್ದಲ್ಲಿ ನನ್ನ ಆಸ್ತಿ ನನಗೆ ಬೇಕು ಅಂತ ಅವಳು ಕಣ್ಣಿಟ್ಟಿದ್ಲು. ಬಲರಾಮದೇವ ಅವನು ಕಣ್ಣಿಟ್ಟಿದ್ದ. ಈಗ ಒಬ್ರಿಗೆ ಕೊಟ್ಟರೆ ಒಬ್ರಿಗೆ ಬೇಸರ, ಕಲಹ, ಬೇಡವೇ ಬೇಡ. ನಿನ್ನ ನೀನು ಚೆನ್ನಾಗಿ ಮಣಿಯನ್ನು ಉಪಯೋಗ ಮಾಡ್ತಾಯಿದ್ದಿ, ನಿನ್ನ ಕೈಯಲ್ಲೇ ಮಣಿ ಇಲ್ಲಿ ಅಂತ ಕೊಟ್ಬಿಟ್ಟ. ಅದು ಹೇಳ್ತಾನೆ ಕೃಷ್ಣ ಪರಮಾತ್ಮ ವಿಷ್ಣು ಪುರಾಣದಲ್ಲಿ. ನೋಡಪ್ಪ, ನನಗಂತೂ ಮಣಿ ಗಿಡಿ ಮಾಡಲಿಕ್ಕಾಗಲ್ಲ, ಇಲ್ಲಿ ಮಣಿ ಮುಖ್ಯ. ನನಗೆ 16,000 ಹೆಂಡತಿಯನ್ನು ಕಟ್ಕೊಂಡು ನನಗೆ ಎಲ್ಲಿ ಮಣಿ ಮಾಡಲಿಕ್ಕಾಗತ್ತೆ? ನಮ್ಮ ಅಣ್ಣನಿಗೆ ಸ್ವಲ್ಪ ಅವನು ಪಾನ ಲೋಲುಪ, ಅವನಿಗೂ ಆಗೋದಿಲ್ಲ, ಯಾರಿಗೂ ಬೇಡ, ನೀನೇ ಇಟ್ಕೊಂಡ್ಬಿಡು ಅಂತ ಕೊಟ್ಟ ಅಂತ ಮಾತು ಬರುತ್ತೆ. ಹಾಗಾಗಿ ಸರ್ವಲೋಕ ಉಪಕಾರಕವಾಗಿರ್ತಕ್ಕಂತಹ ಆ ಮಣಿಯನ್ನು ಕೊನೆಗೆ ಕೊಟ್ಟ. ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಅಂತೂ ಇಲ್ಲಿ ನಾವು ತಿಳ್ಕೊಳ್ಬೇಕಾದ ಅಂಶ ಅಂದರೆ ಒಂದು ಕೇಳಿ, ದೇವಸ್ವವನ್ನು ಯಾರು ಬಳಿಯಲ್ಲಿರುತ್ತೋ ಅವರಿಗೆಲ್ಲ ಇಟ್ಕೊಡುತ್ತೆ. ಅದಕ್ಕೆ ದೇವಸ್ವವನ್ನು ಎಂದು ಅಪೇಕ್ಷೆ ಮಾಡಲಿಕ್ಕೆ ಹೋಗಬಾರ್ದು. ದೇವಸ್ವವನ್ನು ಅಪೇಕ್ಷೆ ಮಾಡಿ ತಗೊಂಡ ಸತ್ರಾಜಿತ್ ರಾಜ, ಅದನ್ನು ಒಂದು ರೀತಿಯ ಸೌಂದರ್ಯದು ಒಳ್ಳೆ ಆಭರಣ, ಒಂದು ಬಂಗಾರ ಭೂಷಣ ಅನ್ನೋ ರೀತಿಯಲ್ಲಿ ಅದಕ್ಕೆ ಸರಿಯಾಗಿ ಪೂಜೆ ಪುರಸ್ಕಾರ ಮಾಡದೆ ಹಾಕ್ಕೊಂಡು ಹೋದ. ಅವನಿಗೆ ಏಟ್ಕೊಡ್ತು. ಸಿಂಹದ ದ್ವಾರ ಏಟ್ಕೊಟ್ಟ ಪರಮಾತ್ಮ. ಸಿಂಹನ ಕೈಗೆ ಹೋಯ್ತು, ಸಿಂಹವೂ ಸತ್ತು. ವೃಕ್ಷದ ಕೈಗೆ ಹೋಯ್ತು, ಇದು ಕರಡಿ ಕೈಗೆ, ಅಲ್ಲಿ ಏಟು ಬಂತು. ಯಾಕೆ ಅಲ್ಲಿ ಏಟ್ತಿದ್ದ. ಕಡೆಗೆ ಅದನ್ನು ಕೊಟ್ಟು ವಾಪಸ್ ಕೊಟ್ಟ. ಮನೆಗೆ ಶ್ರೀಕೃಷ್ಣ ಪರಮಾತ್ಮ ತಗೊಂಡ ನಂತರ ಅವನು ಏನು ಮಾಡಿದ, ಅದನ್ನು ವಾಪಸ್ ಸತ್ರಾಜಿತ್ ಆದ ಕೃಷ್ಣನಿಗೆ ಕೊಟ್ಟರು ಕೂಡ ಶ್ರೀಕೃಷ್ಣ ಅದನ್ನು ಇಟ್ಕೊಳ್ಳಿಲ್ಲ, ಮತ್ತು ವಾಪಸ್ ಕೊಟ್ಟಾಗ ಏನಾಯಿತು, ಮತ್ತು ಅವನನ್ನು ಹೊಡಿತು ಸತ್ರಾಜಿತ್ರನ ಕೈ ಬಂದಾಗ. ಸತ್ರಾಜಿತ್ ಹೋದ, ಸತ್ರಾಜಿತ್ ಮಗನು ತಮ್ಮನೂ ಹೋದ. ಅದ ನಂತರ ಏನಾಯಿತು, ಶತಧನ ಕೈಲಿ ಬಂತದು. ಶತಧನ ಕೈಲಿ ಹೋಗೋದಾಗ ಶತಧನ ಏನು ಮಾಡಿದ, ಅವನು ಎಡ್ಕೊಂಡು ಸತ್ತ. ಕೊನೆಗೆ ಅಕ್ರೂರನ ಕೈಗೆ ಬಂತು. ಆದರೆ ಅಕ್ರೂರನಿಗೆ ಏಟು ಸಿಗಲಿಲ್ಲ. ಕಾರಣ ಏನಂದರೆ ಅಕ್ರೂರ ಅದನ್ನು ಲೋಕೋಪಯೋಗವಾಗಿ ಧರ್ಮಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದ. ಹಾಗಾಗಿ ಕೃಷ್ಣನಿಗೆ ಅದು ಅಭಿಪ್ರೇತವಾಗಿತ್ತದು ಕೂಡ. ಕೃಷ್ಣ ಅವನಿಗೆ ವಾಪಸ್ ಕೊಡ್ತಾನೆ, ಕೃಷ್ಣನೇ ಅವನ ಕೈಲಿರದೆ ಅವನು ಸದ್ಯೋನ್ಯೋಗ ಮಾಡ್ತಾ ಇದ್ದಾನೆ. ಅದರಿಂದ ಅವನಿಗೆ ಮಾತ್ರ ಏಟ್ಕೊಡ್ಲಿಲ್ಲ, ಬೇರೆ ಎಲ್ಲರಿಗೂ ಏಟ್ಕೊಡ್ತು. ದೇವಸ್ವವನ್ನು ನಾವು ಲೋಕಕ್ಕೆ ಉಪಕಾರ ಆಗುವ ರೀತಿಯಲ್ಲಿ ಬಳಸಿಕೊಂಡ್ರೆ ತೊಂದರೆ ಆಗೋದಿಲ್ಲ. ಅದು ಖಾಸಿಯಾಗಿ ಅದರ ಉಪಯೋಗ ಪಡಿತೇವೆ ಅಂದರೆ ಪ್ರತಿಯೊಬ್ಬರೂ ಏಟು ತಿಂತಾರೆ ಅನ್ನೋದು ಈ ಕಥೆಯಿಂದ ಗೊತ್ತಾಗಬೇಕಾದಂಥ ಅಂಶ. ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ನಿಜವಾಗಿಯೂ ಕೃಷ್ಣ ಪರಮಾತ್ಮ ತನ್ನ ಒಂದು ಅಣ್ಣನ ಮೇಲೆ ಮಿಥ್ಯಾಪವಾದ ಹೊರಸಿದ್ದ ತಪ್ಪು ಕಲ್ಪನೆ, ಅದರ ನಂತರ ಈ ಸತ್ರಾಜಿತ್ ರಾಜನೇ ತಪ್ಪು ಕಲ್ಪನೆ ಇಟ್ಕೊಂಡು ಎಲ್ಲ ಏನು ಮಾಡಿದ್ದ, ಅದೆಲ್ಲವನ್ನೂ ಪರಿಮಾರ್ಜನೆ ಮಾಡಿ ತನಗೆ ಬಂದಿರ್ತಕ್ಕ ಮಿಥ್ಯಾಪವಾದ, ಅಣ್ಣನ ತನ್ನ ಬಗ್ಗೆ ಏನೊಂದು ತಪ್ಪು ತಿಳ್ಕೊಂಡಿದ್ದ, ಅದನ್ನೆಲ್ಲ ಹೋಗಲಾಡಿಸಿದ. ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ತನ್ನ ನಿಜವಾಗಿರ್ತಕ್ಕಂತಹ ತಾನು ನಿರ್ದೋಷಿ ಎಂಬುದನ್ನು ತೋರಿಸಿಕೊಂಡ ಈ ಸಮಂತಕ ಉಪಾಖ್ಯಾನವನ್ನು ಯಾರು ಭಕ್ತಿಯಿಂದ ಕೇಳ್ತಾರೆ ಅವರಿಗೆಲ್ಲ ಸಕಲ ಸುಖಾನಾಂ ಸಕಲಾನಂಚ ಫಲಭಾಗಿಯ ಜಾಯತೆ, ಸಮಸ್ತ ಸುಖ ಅವನಿಗೆ ಬರ್ತಾ ಇದೆ.
ಯಾಕಂದರೆ ಅವನಿಗೆ ಈ ಕಥೆಯನ್ನು ಕೇಳಿದರೆ ಬ್ರಹ್ಮಲೋಕ ತನಕ ಅವನಿಗೆ ಖ್ಯಾತಿ ಬರ್ತದೆ, ಸಂಶಯ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಮತ್ತು ಮಿಥ್ಯಾಪವಾದ ಯಾರು ಅದು ಮಿಥ್ಯಾಪಾದ ಅಂಟುವುದಿಲ್ಲ, ಅದು ಈ ಕಥೆಯನ್ನು ಕೇಳಿದಾಗ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಸಮಂತಕ ಉಪಾಖ್ಯಾನವನ್ನು ನಾವು ವಿಶೇಷವಾಗಿ ಕೇಳಬೇಕಾದದ್ದು. ಇಷ್ಟಾದ ನಂತರ ಇನ್ನು ಇಂದ್ರದೇವರ ಒಂದು ಯಜ್ಞದ ಕಥೆಯನ್ನು ಸ್ವಲ್ಪ ಹೇಳೋಣ. ಶ್ರೀಕೃಷ್ಣ ಪರಮಾತ್ಮ ಪಾರಿಜಾತ ಇದು ಗೋವರ್ಧನಗಿರಿಯನ್ನು ಎತ್ತಿದ ಕಥೆಗಳು ಇದೆ. ಒಂದು ಸರ್ತಿ ಶ್ರೀಕೃಷ್ಣ ಪರಮಾತ್ಮ ಇಂದ್ರದೇವರು ತಾನು ಭೂಲೋಕದಲ್ಲಿ ಇಂದ್ರನ ಕೆಲಸಕ್ಕೋಸ್ಕರ ಭೂಭಾರ ಹರಣ ಮಾಡಲಿಕ್ಕೋಸ್ಕರ ಅವತಾರ ಮಾಡಿದರೂ ಕೂಡ ಇಂದ್ರದೇವರು ಮೂರು ಲೋಕದ ಐಶ್ವರ್ಯ ಮದದಿಂದ ಪರಮಾತ್ಮನನ್ನು ಮರಿತಾರೆ. ಐಶ್ವರ್ಯ ಮದದಿಂದ ತನ್ನನ್ನು ಮರೆತದ್ದೇ ಅವರಿಗೆ ಅದು ಸರಿಯೋದು, ಅವನಿಗೆ ಒಳ್ಳೆಯದಲ್ಲ. ಅದು ಅವನನ್ನು ಸ್ಮರಣೆ ಮಾಡಬೇಕು, ಗೌರವಿಸಬೇಕು, ಅವನಿಗೆ ಅದಕ್ಕೆ ಒಳ್ಳೆಯದಾಗತ್ತೆ. ಅದಕ್ಕೋಸ್ಕರ ಅವರ ಗರ್ವಭಂಗವನ್ನು ಮಾಡಲಿಕ್ಕೋಸ್ಕರವೇ ಏನು ಮಾಡಿದರು ಅಂತ ಹೇಳಿದರೆ, ಒಂದು ಸರ್ತಿ ಪ್ರತಿ ವರ್ಷವೂ ಕೂಡ ಈ ಗೋಪಾಲಕರೆಲ್ಲ ಸೇರಿ ಇಂದ್ರದೇವರ ಮಳೆ ಸುರಿಸಿದ್ರೆ ನಮಗೆ ಬೆಳೆ ಹುಲ್ಲು ಗಿಲ್ಲು ಸಿಕ್ಕ ಹಸುಗಳೆಲ್ಲ ಚೆನ್ನಾಗಿ ಹುಲ್ಲು ತಿಂದು ನಮಗೆ ಹಾಲು ಕೊಡ್ತಾ ಇದ್ದೇವೆ, ನಾವು ಬದುಕುವುದು ಇಂದ್ರದೇವರಿಂದ ಅಂತ ಹೇಳ್ಕೊಂಡ್ಬಿಟ್ಟು ಅವರು ಏನು ಮಾಡಿಬಿಟ್ರು ಅಂತ ಹೇಳಿದ್ರೆ, ಇಂದ್ರದೇವರಿಗೆ ಪ್ರತಿ ವರ್ಷವೂ ಕೂಡ ಅವರು ಯಜ್ಞವನ್ನು ಮಾಡಿ ಪೂಜೆ ಪುನಸ್ಕಾರ ಸಲ್ಲಿಸ್ತಾ ಇದ್ದರು. ಒಂದು ಸರ್ತಿ ಏನಾಯಿತು ಅಂದರೆ, ಏನು ಮಾಡಿದಂದರೆ ಈ ಗೋಪಾಲಕರು ಯಾಕೆ ಇದು ಮಾಡ್ತಾ ಇದ್ದೇನೆ ಅಂದರೆ, ನಾವು ಇಂದ್ರದೇವರ ಯಜ್ಞಕ್ಕೋಸ್ಕರ ಎಲ್ಲ ಸಿದ್ಧತೆ ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ, ಗೋಪವೃದ್ಧಸ್ಯ ವಚನ ಸುತ್ತ ಶಕ್ರ ಪರಿಗ್ರಹೆ, ಇಂದ್ರದೇವರನ್ನು ಪೂಜೆ ಮಾಡಬೇಕೆಂಬ ಆವಾಗ ಇಂದ್ರದೇವರ ತಿಳುವಳಿಕೆ ಮಹಾತ್ಮೆ ಗೊತ್ತಿದ್ದರೂ ಕೂಡ ಪರಮಾತ್ಮ ಹೇಳ್ತಾನಂದರೆ, ನೋಡಪ್ಪ, ಇಂದ್ರದೇವರ ಯಜ್ಞವನ್ನು ಭಂಗಗೊಳಿಸಿ ಅವರಿಗೆ ಗರ್ವಭಂಗ ಮಾಡಬೇಕು, ಅವರು ನನ್ನನ್ನು ಸ್ಮರಣೆ ಮಾಡಬೇಕು, ಈ ಉದ್ದೇಶದಿಂದ ನೀ ಯಾಕೆ ಇಂದ್ರನ ಯಾಕೆ ಪೂಜೆ ಮಾಡ್ತೀರಿ ಅಂತ ಕೇಳ್ತಾ ಇದ್ದಾನೆ ಪರಮಾತ್ಮ. ಅವರಲ್ಲಿ ಭಿನ್ನಾಭಿಪ್ರಾಯ ಹುಡುಕ್ತಾ ಇದ್ದಾರೆ. ವಯಂ ವನಚರ ಗೋಪಾ ಸದಾ ಗೋಧನ ಜೀವಿನ ಗಾವೋ ಅಸ್ಮದ್ದೈವಂ ವಿದ್ಧಿ ಗಿರಯಚ್ಚ ವನಾನಿಚ. ನೋಡಿ, ನಾವು ಗೋಪಾಲಕರು, ಗೋವುಗಳಿಂದೇ ಬದುಕತಕ್ಕಂಥವರು, ನಮಗೆ ಮುಖ್ಯ ದೇವತೆ, ನಮಗೆ ಯಾರು ಬದುಕನ್ನು ಕೊಡ್ತಾರೆ ಅವರು ನಮಗೆ ದೇವರು. ಈ ಗೋವುಗಳು ನಮಗೆ ದೇವರು ಅಷ್ಟೇ. ಬೆಟ್ಟ ಹುಲ್ಲು ಕೊಡ್ತಾ ಇದೆ, ನೀರು ಕೊಡ್ತಾ ಇದೆ. ಗಿರಿವನ ಅದನ್ನು ಪೂಜಿಸೋಣ. ಅದು ಬಿಟ್ಟು ಇಂದ್ರನ್ನು ಯಾಕೆ ಪೂಜಿಸೋಕೆ ನಾವು? ಕರ್ಷಕಾಣ ಕೃಷಿವೃತ್ತಿ ಪಣ್ಯಂಚ ವಿಪಣೀಜ. ಯಾಕಂದರೆ ರೈತರಿಗೆಲ್ಲ ಕೃಷಿಯೇ ಒಂದು ಜೀವನೋಪಾಯ. ಇನ್ನು ವ್ಯಾಪಾರ ಮಾಡೋದು ಯಾರಿಗೆ? ವೈಶ್ಯರಿಗೆ ಜೀವನೋಪಾಯ. ಗಾವೋಸ್ಮಾಕಂ ಪರಾವೃತ್ತಿ. ನನಗೆ ಜೀವನೋಪಾಯ ಯಾವುದಂದರೆ ಗೋಪಾಲನೆ. ಹಾಗಾಗಿ ಏತತ್ ಐವಿಧ್ಯ ಮುಚ್ಚತೆ. ಹಾಗಾಗಿ ಈ ವಾರ್ತಾರೂಪ ವಿದ್ಯಾಕ್ಕೆ ತೀನ್ ಭೇದಕನೆ ವಿದ್ಯೆಯ ಯೋಯ ಯುಕ್ತ ತಸ್ಯ ದೈವತಂ ಪರಂ. ನಾವು ಯಾವ ವಿದ್ಯೆಯಿಂದ ಯುಕ್ತರಾಗಿದ್ದಾವೋ ಅದೇ ನಮಗೆ ಸರ್ವೋತ್ತಮ ದೇವತೆ. ಹಾಗಾಗಿ ಶೈವ ಪೂಜ್ಯ ಅರ್ಚನೀಯಾಚ ಶೈವ ತಸ್ಯ ಉಪಕಾರಿಣಿ ಅಂತ ನಾವು ಅದನ್ನೇ ಮಾಡಬೇಕು. ಯೋ ಅನ್ಯಸ್ಯ ಫಲಮಸ್ನಾನ ಕರೋತ್ಯನ್ಯಸ್ಯ ಸತ್ಕ್ರಿಯಾ ದೌ ಅನರ್ಥವು ಸಲಭೇತ ಪ್ರೇತ್ಯಚೇಹಚ ಮಾನವ. ಉಪಯೋಗ ಪಡೆದು ಬೇರೆಯವರಿಂದ, ಸತ್ಕಾರ ಮಾಡೋದು ಇನ್ನೊಬ್ಬರಿಗೆ. ನಮಗೆ ನಿಜವಾಗಿ ಗೋವುಗಳಿಂದ ಉಪಕಾರ ಆಗ್ತಾ ಇದೆ. ನಾವು ಸತ್ಕಾರ ಯಾರಿಗೆ ಮಾಡ್ತಾ ಇದ್ದೇವೆ? ಗೋವುಗಲ್ಲ, ಬೆಟ್ಟಕ್ಕಲ್ಲ, ಇಂದ್ರನೇ ಮಾಡ್ತಾ ಇದ್ದು. ಅನ್ಯಾಯ ಅಲ್ವ ಇದು? ಅದು ಸರಿಯಲ್ಲ ಅಂಥೇಳಿ ನೋಡಿ. ಕೃಷ್ಯಂತ ಪ್ರತಿದಾ ಸೀಮಾಂತ ಶ್ರೂಯತೆ ವನಂ ವನಾಂತ ಗ್ರೇಯ ಸರ್ವತೆ ಅಸ್ಮಾಕಂ ಕತಿರ್ಧ್ರುವ. ಇದೆಲ್ಲ ಸುಮಾರು ಹೇಳ್ತಾರೆ. ಬ್ರಾಹ್ಮಣರು ಮಂತ್ರಯಜ್ಞ ಅವರಿಗೆ, ಯಾಕಂದರೆ ಬ್ರಾಹ್ಮಣರೆಲ್ಲ ಮಂತ್ರಯಜ್ಞದಲ್ಲಿ ತತ್ಪರರಾದವರು. ಮತ್ತು ರೈತರೆಲ್ಲ ಸೀತಾಯಜ್ಞ ಅಂದರೆ ನೇಗಿಲೇ ಅವರಿಗೆ ಯಜ್ಞ. ನೇಗಿಲಿನಿಂದ ಅವರು ಉಳಿ ಇದ್ದರೆ ಅದು ದೊಡ್ಡ ಯಜ್ಞ ಅವರಿಗೆ.
ನಾವು ಯಾರು? ಕೋಪಾಹ ಗಿರಿಯಜ್ಞ, ಬೆಟ್ಟಕ್ಕೆ ಪೂಜೆ ಮಾಡಬೇಕು. ನಮ್ಮ ಕೆಲಸ ಇಜ್ಜೋಸ್ಮಾಭಿರ್ ಗಿರಿರ್ವನೆ. ಹಾಗಾಗಿ ನಾವು ವನದಲ್ಲಿ ಇದ್ಕೊಂಡು ನಮಗೆ ನಿಜವಾಗಿ ಪೂಜೆ ಮಾಡಬೇಕಾದದ್ದು ಬೆಟ್ಟ. ಯಾಕೆಂದರೆ ಬೆಟ್ಟದಿಂದಾಗಿ ಉಪಯೋಗ ಪಡಿತಾ ಇದ್ದೇವೆ ಎಂಬುದನ್ನು ಹೇಳಿದ. ತನ್ಮಹ್ಯಂ ರೋಚತೆ ಗೋಪ ಗಿರಿಯಜ್ಞ ಪ್ರವರ್ತಕ. ನನಗೆ ಇಷ್ಟ ಆಗೋದು ಯಾವುದು? ಆ ಗೋಪಾಲಕರಾದಿಂದಾಗಿ ಗಿರಿಯಿಂದ ಉಪಯೋಗ ಪಡೆದಿದ್ದೇವೆ. ಅದರಿಂದಾಗಿ ಗಿರಿಯಲ್ಲೇ ಇರೋದಲ್ವಾ, ಹುಲ್ಲು ನೀರು ಝರಿ ನೀರು ಅಲ್ಲೇ ಸಿಗುತ್ತಲ್ವಾ, ಅದು ಮಾಡೋಣ. ಕರ್ಮಕೃತ್ವ ಸುಖಾಸ್ಥಾನೆ ಪಾದಪೇಶು ಅಥವಾ ಗಿರವು ಹತ್ವಾ ಶತ್ರುನ್ ಪಶೂನ್ ಮೇದ್ಯಾನ್. ನಾವು ಆ ಗಿರಿಯಲ್ಲೇ ಅಥವಾ ತಪ್ಪಲ ಪ್ರದೇಶದಲ್ಲೇ ಒಂದು ಪಶು ಯಜ್ಞ ಮಾಡೋಣ. ಅಲ್ಲಿ ಬೇಕಾದ ಹಾಗೆ ಎಲ್ಲ ಸರ್ವಘೋಷಸ್ಯ ಸಂದೋಹ ಕ್ರಿಯತಾಂ ಕಿಂ ವಿಚಾರ್ಯತೆ. ನಾವೆಲ್ಲ ಅಲ್ಲಿಗೆ ಸೇರೋಣ. ಎಲ್ಲ ಯಜ್ಞಕ್ಕೋಸ್ಕರವೇ ಎಲ್ಲ ಹಾಲು ಗೀಲು ಎಲ್ಲ ಸಂಗ್ರಹ ಮಾಡಿ ಅಲ್ಲೇ ಸೇರೋಣ, ಅಲ್ಲೇ ಪೂಜೆ ಮಾಡೋಣ. ತಮ್ಮ ಶರತ್ ಕುಸುಮಾಪೀಡ ಪರಿವಾರ್ಯ ಪ್ರದಕ್ಷಿಣ ಗಾವೋ ಗಿರಿವರಂ ಸರ್ವಾತ್ತೆ ಯಾಂತು ಪುನರ್ವ್ರಜಂ. ಎಲ್ಲರೂ ಕೂಡ ಹಸುಗಳು ಗಿಜುಗಳೆಲ್ಲ ಆ ಬೆಟ್ಟಕ್ಕೆ ಹೋಗಲಿ ಅಂತ ಹೇಳ್ತಾ ಇದ್ದಾರೆ. ಪ್ರಾಪ್ತಾಕಿಲೇಯಂ ಗವಾಂ ಸ್ವಾದುತೋಯ ತೃಣಾಗುಣೈ ಶರತ್ ಪ್ರಮುದಿತ ರಮ್ಯ ಅಂತ ಇಷ್ಟೆಲ್ಲ ಹೇಳಿ ಪರಮಾತ್ಮ ಏನು ಮಾಡ್ತಾ ಇದ್ದಾನೆಂದರೆ ತನ್ನನ್ನು ನೀವೆಲ್ಲ ಬೆಟ್ಟಕ್ಕೆ ಪೂಜೆ ಮಾಡಿ ಅಂತ ಹೇಳಿದ. ಬೆಟ್ಟಕ್ಕೆ ಪೂಜೆ ಮಾಡಿ ಅಂತ ಹೇಳುವ ನೆಪದಿಂದ ಬೆಟ್ಟದಲ್ಲಿ ತಾನೇ ನಿಂತು ಕಡೆಗೆ ತನ್ನ ಪೂಜೆಯನ್ನೇ ಅವರು ಮಾಡುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಆವಾಗ ಏನಾಯಿತು ಅಂದರೆ ಹೇಳಿಬಿಟ್ರೆ ವಿಶೇಷವಾಗಿ ಅಲ್ಲಿ ನಡೀತಾ ಇದೆ. ಗಾವೋಯು ಪೂಜ್ಯ ಸತಂ ಸರ್ವೇಷಾಂ ನಾಥ ಸಂಶಯ. ನೋಡಿ, ನಾನು ಹೇಳಿದಾಗ ಕೇಳ್ರಿ. ನನ್ನ ಮೇಲೆ ನಿಮಗೆ ಪ್ರೀತಿ ಇದ್ದರೆ ನೀವು ನಾ ಹೇಳಿದಾಗ ಕೇಳಬೇಕು. ಗೋವುಗಳನ್ನೇ ಪೂಜೆ ಮಾಡಬೇಕು, ಅದರಲ್ಲಿ ಮತ್ತೇನು ಸಂಶಯ ಇಲ್ಲ ಅಂತ ಹೇಳಿದಾಗ ಪರಮಾತ್ಮನ ಮಾತನ್ನು ಕೇಳಿ ಎಲ್ಲರೂ ಕೂಡ ಓ ಸರಿ ಸರಿ ಅಂತ ಅಂದ್ಕೊಂಡ್ರು. ತವೈಷಾ ಬಾಲ ಮಹತಿ ಗೋಪೀನಾಂ ಹಿತವರ್ಧಿನಿ ಪ್ರಣೇತೇವನ ಸರ್ವಾನ್ ವೃತ್ತಿ ಬುದ್ಧಿ ಕರೀಗವಾಂ ಅಂತ. ಕೊನೆಗೇನಾಯಿತು, ಆವಾಗ ಅವರೆಲ್ಲ ಸ್ತೋತ್ರ ಮಾಡಿ ಅಲ್ಲಿ ಏನಾಯಿತು ಅಂದರೆ ಆ ಸಂದರ್ಭದಲ್ಲಿ ಬೇಕಾದ ಹಾಗೆ ಅವರು ಪಾಯಸ ಮತ್ತು ಅಪೂಪ ಅನ್ನದ ರಾಶಿ ಎಲ್ಲ ಆ ಬೆಟ್ಟಕ್ಕೆ ಸುರಿದು ಬಿಟ್ಟಿದ್ದಾರೆ. ಅತ ಅತಿಶಯ ಪರ್ಯಂತೆ ಸಂಪ್ರಾಪ್ತೆ ಯಜ್ಞ ಸಮಿದು ಯಜ್ಞಂಗಿರೇ ತಸ್ಥೌ ಸೌಮ್ಯೆ ಚಕ್ರು ಗೋಪಾದ್ವಿಜೈ ಸಹ ಯಜನಾಂತೆ ದದನ್ನಂತೋ ಪಯೋ ದದಿಚೋತ್ತಮ ಮಾಂಸಂಚ ಮಾಯಾ ಕೃಷ್ಣೋ ಗಿರಿರ್ಭೂತಾ ಸಮತ್ನುತೆ. ಬೆಟ್ಟಕ್ಕೆ ಸಿಕ್ಕಾಪಟ್ಟೆ ಭಕ್ಷ್ಯಗಳ ರಾಶಿಯನ್ನು, ಅನ್ನ ಪರ್ವತವನ್ನು, ಅಪೂಪವನ್ನು, ಪಾಯಸ ಗೀಸ ಎಲ್ಲ ಬೆಟ್ಟಕ್ಕೆ ಸುರಿದ್ರಂತೆ. ಈಗ ಬೆಟ್ಟಕ್ಕೆ ಸುರಿದಾಗ ಇಂದ್ರನಿಗೆ ಕೊಟ್ಟಿದ್ರೆ ಅವನು ತಿಳ್ಕೊಳ್ತಾ ಇದ್ದ. ಬೆಟ್ಟ ಜಡ, ಅದೇನು ತಿನ್ನತ್ತೆ, ಎಲ್ಲ ಸುಮ್ಮನೆ ವೇಸ್ಟ್ ಮಾಡಿದ ಅಂತ ಅವರಿಗೆ ವಿಶ್ವಾಸ ಹೊರಟೋಗಬಾರ್ದು. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿದ ಅಂದರೆ ಭುಕ್ತಾಚ ಅವಭೃತೆ ಕೃಷ್ಣ ಪಯ ಪೀತ್ವಾಚ ಕಾಮತ ಸಂತೃಪ್ತೋಸ್ಮಿ ದಿವ್ಯೇನ ರೂಪೇಣ ಪ್ರಜಾಹಾರೈ. ಆಗ ತಾನೇ ಒಂದು ಆ ಬೆಟ್ಟದಲ್ಲಿ ನಿಂತು ಒಂದು ವಿಶಿಷ್ಟವಾದ ರೂಪವನ್ನು ತಾಳ್ತಾ ಇದ್ದಾನೆ. ಅಲ್ಲಿ ನಿಂತು ಅದನ್ನೆಲ್ಲ ತಿಂತಾ ಇದ್ದಾನೆ. ಒಂದು ಬೃಹತ್ ರೂಪವನ್ನು ತಾಳಿ ಶೈಲೋಸ್ಮಿ ಅಂತ ಹೇಳ್ಕೊಂಡು ತಾನೇ ತಿಂದುಬಿಟ್ಟಾನೆ. ನೀವೆಲ್ಲ ನಮಸ್ಕಾರ ಮಾಡಿ, ಅವರೆಲ್ಲ ಬೆಟ್ಟಕ್ಕೆ ಸುತ್ತು ಬಂದರು, ನಮಸ್ಕಾರ ಮಾಡಿದರು. ಅವ್ರ ಜೊತೆ ಇವನು ನಮಸ್ಕಾರ ಮಾಡಿದ. ಯಾಕೆಂದರೆ ಇದು ಸುಮ್ಮನೆ ಪರಮಾತ್ಮ ನಮಗೆ ಮೂಢನಂಬಿಕೆಯನ್ನು ಹುಡಿಸ್ತಾ ಇದ್ದಾನೆ ಎಂಬ ಭಾವನೆ ಬರಬಾರ್ದು. ಯಾಕೆ ನ್ಯಾಷನಲ್ ವೇಸ್ಟ್, ಸುಮ್ಮನೆ ವೇಸ್ಟ್. ಬೆಟ್ಟ ಏನು ತಿನ್ನತ್ತೆ? ಬೆಟ್ಟವೂ ತಿನ್ನತ್ತೆ. ಬೆಟ್ಟದಲ್ಲಿ ತಾನು ಒಂದು ರೂಪದಲ್ಲಿ ನಿಂತು ಎಲ್ಲ ಅವರು ಹಾಕಿದ್ದನ್ನೆಲ್ಲ ತಿಂದಿದ್ದಾನೆ. ಅವರ ಬೆಟ್ಟಕ್ಕೆ ಸುತ್ತು ಬಂದಿದ್ದಾನೆ, ಗೋಪಾಲನ ಜೊತೆಗೆ ತಾನೂ ನಮಸ್ಕಾರ ಮಾಡಿದ್ದಾನೆ. ಹೀಗೆ ಆವಾಗ ಅಲ್ಲಿ ಬೆಟ್ಟದಲ್ಲಿ ಇದ್ಕೊಂಡ್ಬಿಟ್ಟು ಭಗವಂತ ಆ ರೂಪದಿಂದ ಅಲ್ಲಿ ಇದ್ಕೊಂಡು ಎಲ್ಲವುದನ್ನು ಗೋಪೈರ್ ವಂದಮಾನಂ ಆತ್ಮನ ತಾನು ನಮಸ್ಕಾರ ಮಾಡ್ತಾನೆ, ಗೋಪಾಲಕರು ವಂದನ ಮಾಡ್ತಾ ಇದ್ದಾನೆ. ಅದನ್ನು ನೋಡಿದ್ದಾರೆ ಅವರೆಲ್ಲ ಆಶ್ಚರ್ಯಪಟ್ಟರಂತೆ. ಆವಾಗ ಭಗವಾನ್ ತದ್ವಶೇ ಯುಕ್ತ ದಾಸ ಕಿಂಕುಂಬ, ನಿನ್ನ ವಶದಲ್ಲಿರುವವರಪ್ಪ ಏನು ಮಾಡಬೇಕು ಅಂತ ಹೇಳಿದಾಗ, ಇನ್ನು ಮುಂದೆ ಇವತ್ತಿನಿಂದ ನಾನೇ ನಿಜವಾಗಿಯೂ ಕೂಡ ನಿಮಗೆ ಗೋವುಗಳಲ್ಲಿ ದಯೆ ಇದ್ದರೆ ನಾನೇ ಪೂಜ್ಯ. ಅಹಮ ಪ್ರಥಮೋ ದೇವ ಸರ್ವಕಾಮಕರ ಶುಭ ಮಮ ಪ್ರಭಾವಾಚ್ಯ ಗವಾಂ ಅಯುತಾನ್ಯೇವ ಭೋಕ್ಷ್ಯಥ. ಯಾಕೆಂದರೆ ನಿಜವಾಗಿ ಕೂಡ ನಾನೇ ಸರ್ವೋತ್ತಮ ದೇವತೆ. ನಿಮ್ಮ ಪರಿಪೂರ್ಣವಾಗಿ ಪೂರ್ಣ ಅಭಿಷ್ಟವನ್ನು ನೆರವೇರಿಸುವವನೇ ನಾನು, ನಿಮ್ಮ ಹಿತಚಿಂತಕ ನಾನು. ನೀವು ನಿಜವಾಗಿ ನನ್ನ ಅನುಗ್ರಹದಿಂದ 10,000 ಗೋವುಗಳಿಗೆ ಮಾಲೀಕರಾಗಿ ಅದನ್ನು ಭೋಗಿಸುವರಾಗ್ತಿದ್ದೀರಾ
ಇದರಲ್ಲಿ ಸಂಶಯ ಇಲ್ಲ ಅಂತ ಪರಮಾತ್ಮ ಹೇಳ್ತಾರೆ. ಶಿವಶ್ಚೋ ಭವಿಷ್ಯಾಮಿ, ನನ್ನ ಭಕ್ತರಾದ ನಿಮಗೆ ಒಳ್ಳೆಯದಾಗತ್ತೆ, ನಾವು ನಿಮ್ಮ ಜೊತೆಗೆ ಸೇರಿಕೊಂಡು ವಿಶೇಷವಾಗಿ ಏನು ಮಾಡ್ತೇನೆ, ಕ್ರೀಡಿಸ್ತಾನೆ ಅಂತ ಇಷ್ಟೆಲ್ಲ ಹೇಳಿ ಅವನು ಸಮಾಧಾನ ಪಡಿಸಿದ್ದಾನೆ. ಆಗ ಗೋವುಗಳಿಗೂ ಸಂತೋಷ ಆಗಿದೆ, ಗೋಪಾಲಕರಿಗೂ ಸಂತೋಷ ಆಗಿದೆ, ಅವರೆಲ್ಲರೂ ಕೂಡ ಸಂತೋಷದಿಂದ ಇದ್ದರು. ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಆ ಗಿರಿಯಜ್ಞ ಒಂದು ಅಲ್ಲಿ ಮಾಡಿಸಿಬಿಟ್ಟ. ಆ ಸಂದರ್ಭದಲ್ಲಿ ಆವಾಗ ಎಲ್ಲರೂ ಕೂಡ ಗೋಪಾಲಕರು ಆ ಕೃಷ್ಣನನ್ನು ಸಂತೋಷಪಡಿಸಿದ್ದಾರೆ. ಆದರೆ ಇಂದ್ರದೇವರು ಈ ಎಲ್ಲ ಗೋಪಾಲಕರ ಬುದ್ಧಿ ಕೆಡಿಸಿ, ಕೃಷ್ಣ ಮನುಷ್ಯ ಬುದ್ಧಿ ಕೆಡಿಸಿ ನನ್ನ ಯಜ್ಞವನ್ನು ಹಾಳು ಮಾಡಿದ್ದಾನೆ, ಈ ಗೋಪಾಲಕರಿಗೂ ಬುದ್ಧಿ ಕಲಿಸಬೇಕು, ಕೃಷ್ಣನಿಗೂ ಬುದ್ಧಿ ಕಲಿಸಬೇಕು ಅಂತ ಅಸುರಾವೇಶದಿಂದ ಬುದ್ಧಿ ಕೆಟ್ಟು ಏನು ಮಾಡ್ತಾ ಇದ್ದಾರೆ ಅಂದರೆ, ಸಂವರ್ತಕ ಎಂಬಂಥ ಒಂದು ಗಣ, ಅದು ಮೋಡಗಳ ಗಣ, ಅದಕ್ಕೆ ಆದೇಶ ಕೊಡ್ತಾ ಇದ್ದಾರೆ. ಅಂದರೆ ಅದರ ಅಭಿಮಾನಿ ದೇವತೆಗೆ ಧಾರಾಕಾರವಾಗಿ ಮಳೆಯನ್ನು ಸುರಿಸ್ರಿ ಅಂತ ಆದೇಶ ಕೊಟ್ಟಾಗ ಆಗ ಏನಾಯಿತು ಅಂದರೆ, ಬಲಾಹಕ ಮಾತಂಗ. ಆಗ ಏನಾಯಿತು ಅಂದರೆ, ಆ ದೊಡ್ಡ ದೊಡ್ಡ ಶ್ರೇಷ್ಠವಾದ ಮೋಡಗಳೆಲ್ಲ ಎದಿವೋ ಮತ್ಪ್ರಿಯಂ ಕಾರ್ಯಂ ರಾಜಭಕ್ತಿ ಪುರಸ್ಕೃತ, ನನ್ನ ಮೇಲೆ ಭಕ್ತಿ ಇದ್ದರೆ ಮಾಡಬೇಕು, ನೀವು ಬೃಂದಾವನಕ್ಕೆ ಹೋಗಿ ನಂದಗೋಪಾಲ ನನ್ನನ್ನು ದ್ವೇಷ ಮಾಡ್ತಾಯಿದ್ರೆ, ನನ್ನ ಪೂಜೆಯನ್ನು ಹಾಳು ಮಾಡಿದ್ದಾರೆ, ಅದಕ್ಕೆ ಆಜೀವೋಯ ಪರಸ್ತೇಶ ಗೋಪತ್ವಂ ಯಥಸ್ಕೃತ ತಾಗಾವ ಸಪ್ತರಾಣ ಪಿಡ್ಡಿ ಅಂತ ಬೇಕಾದಾಗೆ ಮಳೆ ಗಾಳಿ ಸುರಿಸಿ 7 ರಾತ್ರಿ ತನಕ ಅಖಂಡವಾಗಿ ಮಳೆ ಸುರಿಸಿಬಿಡ್ರಿ ಅಂತ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಶಿಕ್ಷಾಮಿ ವೃಷ್ಟಿಂ ವಾತಂಚ ವಜ್ರಾಚರ ಸಮರ್ಪಣ, ವಜ್ರ ಸಿಡಿಲಿಗೆ ಸಮಾನವಾದಂತಹ ಮಳೆ ಗಾಳಿ ಎಲ್ಲ ಸೃಷ್ಟಿ ಮಾಡ್ತೇನೆ, ಸರ್ವನಾಶ ಆಗಬೇಕು ಗೋಕುಲ ಅಂತ ಈ ರೀತಿಯಾಗಿ ಆಜ್ಞೆ ಮಾಡಿದ್ದಾನೆ. ಆವಾಗ ಅವುಗಳೆಲ್ಲ ಏನು ಮಾಡಿದ್ದಾನೆ, ಬೇಕಾದ ಹಾಗೆ ಜೋರಾಗಿ ಇಂದ್ರನ ಆಜ್ಞೆಗೆ ಒಳಗಾಗಿ ಏನು ಗೃಹಸ್ಥ ನಾಗಹಸ್ತಾಭ್ಯ ಆನೆ ಸೊಂಡಿಲದಷ್ಟು ಸ್ಥೂಲವಾದ ಮಳೆಯ ಧಾರೆಯನ್ನು ಸುರಿಸಲಿಕ್ಕೆ ಶುರು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಪ ಏನು ಚಂದ್ರ ಸೂರ್ಯನು ಕಾಣ್ತಾ ಇಲ್ಲ, ಜೋರಾದ ಮಳೆ ಬರ್ತಾ ಇದೆ ಧಾರಾಕಾರವಾಗಿ. ಆಗ ಹಸುಗಳು ಗೋಪಾಲಕರೆಲ್ಲ ಕಂಗಾಲಾಗಿದ್ದಾರೆ. ಆವಾಗ ತೇರ ಉತ್ಪಾತ ಅಂಬುವರ್ಷಣ ಗಾವೋ ವಿಪ್ರಹತ ವೃಷಂ ಅಂಬಾರವಿ ಅಂಬಾ ಅಂಬಾ ಅಂತ ಕೂಗ್ತಾ ಶಬ್ದವಾಗಿ ಬಿಟ್ಟಂತೆ, ಓಡಾಡಲಿಕ್ಕೆ ಅವುಗಳಿಗೆ ಆಗಿಲ್ಲ. ಆ ಸಂದರ್ಭದಲ್ಲಿ ಎಲ್ಲ ಗೋಪಾಲಕರಿಗೆ ತೊಂದರೆ ಆಗಿದೆ, ಗೋವುಗಳಿಗೆ ತೊಂದರೆ ಆಗಿದೆ. ಆವಾಗ ಪರಮಾತ್ಮನನ್ನು ದುರ್ದಿನ ಗಮಜಂ ಮಹತ್ ಗೋವುಗಳಿಗೆ ಬಹಳ ತೊಂದರೆ ಆದದ್ದನ್ನು ನೋಡಿ ಶ್ರೀಕೃಷ್ಣ ಪರಮಾತ್ಮ ಸಚಿಂತಯತ್ತ ಸಮೃದ್ಧೋ ದುಷ್ಟೋ ಯೋಗೋ ಮಯೇತಿಯ ಆತ್ಮನ ವಾಕ್ಯಮಿದಮೂತಿ ಪ್ರೇಮದಃ ಅದ್ಯಾಹಂ ಇಮಂ ಉತ್ಪಾಟ್ಯ. ಗೋಪಾಲಕರು ಇವರೆಲ್ಲ ತುಂಬ ತ್ರಾಹಿ ಅಂತ ಕೃಷ್ಣನ ರಕ್ಷಣೆ ಕೂಕ್ಕೊಂಡಾಗ ಭಗವಂತ ಏನು ಮಾಡಿದ್ದ ಅಂದರೆ, ಅವನು ಹೇಳ್ತಾನೆ, ನಾನು ಆ ಸಚಿಂತಯ ದುಷ್ಟೋ ಯೋಗೋ ಮಯೇತಿಯ, ನಾನು ಉಪಾಯ ಕಂಡುಹಿಡಿದಿದ್ದೇನೆ ಅಂತ ಭಗವಂತ ಹೇಳಿದಂತೆ ಏನು ಮಾಡಿದ, ಅದ್ಯಾಹಂ ಇಮ ಉತ್ಪಡ್ಯ, ಈ ಬೆಟ್ಟವನ್ನು ಮೇಲಕ್ಕೆ ಎತ್ತಿ ಹಿಡಿದು ಗೋವುಗಳನ್ನು ಇಲ್ಲಿ ಸುರಕ್ಷಿತವಾದ ಬೆಟ್ಟದ ಕೆಳಗೆ ರಕ್ಷಣೆ ಕೊಡ್ತೇನೆ, ಮಳೆಯಿಂದ ಆ ಗೋವುಗಳನ್ನು ರಕ್ಷಣೆ ಮಾಡ್ತೇನೆ ಅಂತ ಹೇಳ್ಕೊಂಡ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ಏಕಹಸ್ತದಿಂದ ಅದನ್ನು ಮೇಲಕ್ಕೆ ಎತ್ತಿ ಹಿಡಿದಿದ್ದಾನೆ. ಅದು ಅಷ್ಟು 2 ಕೈಯಿಂದ ಇಚ್ಚಿತ್ತ, ಕೊನೆಗೆ ಎಡಗೈಯಿಂದ ಎತ್ತಿ ಹಿಡಿದ, 7 ರಾತ್ರಿ ತನಕ ಅಖಂಡವಾಗಿ ಎತ್ತಿ ಹಿಡಿದ ಅಂತ. ಅದೆಲ್ಲ ಕೆಳಗಿನ ಪ್ರದೇಶ ಮನೆಯಂತೆ ಆಯಿತು. ಎಲ್ಲ ಹಸುಗಳು ಗೋಪಾಲಕರು ಅಲ್ಲಿ ಆ ಶೈಲದ ಕೆಳಗಡೆ ಎಲ್ಲ ಆಶ್ರಯ ಪಡೆದಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಸ್ವಾಯಂಭು ಯೋಗದಿಂದ, ನಿಜವಾಗಿ ಇದು ಸ್ವಾಯಂಭು ಯೋಗ ಅಂತ, ದೊಡ್ಡದಾದ ಪದಾರ್ಥವನ್ನು ಚಿಕ್ಕದು ಮಾಡಿ ಮತ್ತು ಭಾರವಾದ ಪದಾರ್ಥನ ಹಗೂರ ಮಾಡಿ ಹಿಡ್ಕೊಳ್ಳುವಂತಹದ್ದು ಒಂದು ಯೋಗದ ಸಾಮರ್ಥ್ಯ, ಅದನ್ನು ಸ್ವಾಯಂಭು ಯೋಗ ಅಂತ ಕರೀತಾರೆ. ಆ ಸ್ವಾಯಂಭು ಯೋಗದಿಂದ ಯೋಗೇಶ್ವರನಾದ ಭಗವಂತ ಏನು ಮಾಡಿದ, ಅದನ್ನು ಎತ್ತಿ ಹಿಡಿದು ರಕ್ಷಣೆ ಕೊಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಗೋಪಾಲಕರು ಅಲ್ಲಿ ಸೇರಿಕೊಂಡ್ರು. ಇಂದ್ರದೇವರು 7 ದಿನ ಮಳೆ ಸುರಿಸಿ ಸುಸ್ತಾಗಿ ಬಿಟ್ಟರು. ಶ್ರೀಕೃಷ್ಣನ ಅಮಾನುಷವಾದಂತಹ ಏನೊಂದು ಇದು ಕಾರ್ಯವನ್ನು ಕೊಂಡು ಮಿಥ್ಯಾಪ್ರತಿಜ್ಞಾ ಅಂದರೆ ಈ ಮಳೆ ಸುರಿಸಿ ಗೋಪಾಲಕರು ಗೋವುಗಳನ್ನೆಲ್ಲ ಸರ್ವನಾಶ ಮಾಡ್ತೇನೆ ಎಂಬ ಪ್ರತಿಜ್ಞೆ ಅವರಿಂದ ನಡೆಯಕ್ಕೆ ಆಗಿಲ್ಲ. ಸಾಕು
ಮಳೆ ಸುರಿಸು ಸಾಕು ಅಂತ ತಡವಿ ಮೋಡಗಳಿಗೆಲ್ಲ ಅಭಿಮಾನಿ ದೇವತೆಗಳಿಗೆ ಸಾಕು ಸಾಕು ಸ್ವಲ್ಪ ನಮ್ಮ ಕೆಲಸ ನಡೆಯುವುದಿಲ್ಲ ಇದು ಅಂತ ಹೇಳಿದ್ದಾನೆ. ಈ 7 ರಾತ್ರಿ ತನಕ ಧಾರಾಕಾರವಾಗಿ ಮಳೆ ಸುರಿದು ಹೋಯಿತು. ಇಂದ್ರದೇವರು ನಿರುತ್ಸಾಹದಿಂದ ಕೊನೆಗೇನು ಮಾಡಿತು, ಏನು ಮಾಡಲಿಕ್ಕಾಗಿಲ್ಲ. ಆಗ ಅಲ್ಲೆಲ್ಲ ಶುಭ್ರವಾಯಿತು. ಸೂರ್ಯ ನೋಡಲಿಕ್ಕೆ ಶುರು ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಅವರೆಲ್ಲ ಮತ್ತೆ ವಾಪಸ್ ಬಂದಿದ್ದಾರೆ. ನಂತರ ಏನಾಯಿತು ಅಂದರೆ ಇವರು ಇಂದ್ರದೇವರು ಕೊನೆಗೇನು ಮಾಡಿದ ಅಂದರೆ ತಮ್ಮ ವಿಶೇಷವಾಗಿ ಐರಾವತವನ್ನು ಆರುಹ್ಯ ಸೀದ ನಾಗಮ ಜಗಮ ಮಹೀತಲಂ ಅವು ಇಂದ್ರದೇವರು ಆವಾಗ ಏನು ಮಾಡಿದ್ದಾರೆ ಅಂದರೆ ಸೀದಾ ಐರಾವತವನ್ನು ಏರಿ ಶ್ರೀಕೃಷ್ಣ ಪರಮಾತ್ಮ ಇದ್ದ ಸ್ಥಳಕ್ಕೆ ಬಂದಿದ್ದಾರೆ. ಆದರೆ ಅವರು ಏನು ಮಾಡಿದರು, ತಂವೀಕ್ಷ ಭಾರ ಮಹತ ಬಹಳ ಗೋಪವೇಷಧರಾದ ಶ್ರೀಕೃಷ್ಣನನ್ನು ನೋಡಿದ್ದಾರೆ. ನೋಡಿದ ತಕ್ಷಣವೇನೆ ಎಷ್ಟು ವಿಶೇಷವಾದ 1000 ಕಣ್ಣಿನಿಂದ ಆಶ್ಚರ್ಯಚಕಿತರಾಗಿ ನೋಡಿಬಿಟ್ರಂತೆ ಶ್ರೀಕೃಷ್ಣ ಪರಮಾತ್ಮನನ್ನು. ಆ ಬೆಟ್ಟದಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ, ಕಲ್ಲು ಬಂಡೆ ಮೇಲೆ ಕೃಷ್ಣ ಪರಮಾತ್ಮ ಕುತ್ಕೊಂಡಿದ್ದಾನೆ. ಆಗ ಗರುಡದೇವರು ಬಂದು ವಿಶೇಷವಾಗಿ ಉರಗ ಭೋಜನ ತನ್ನ 2 ರೆಕ್ಕೆಗಳಿಂದ ರೆಕ್ಕೆ ಹಿಡಿದು ಛಾಯ ಕೃಷ್ಣನ ಮೇಲೆ ಛಾಯ ಬರುವಂತೆ ಮಾಡಿದ್ದಾನೆ ಅಂತರ್ಗತನಾಗಿ. ಆವಾಗ ಇಂದ್ರದೇವರು ಆ ಆನೆಯನ್ನು ಬಿಟ್ಟು ಕಾಲ್ನಡಿಗೆಯಿಂದ ಬಂದು ಶ್ರೀಕೃಷ್ಣ ಪರಮಾತ್ಮನನ್ನು ಬಂದು ನೋಡಿದ್ದಾರೆ. ವಿಶೇಷವಾಗಿ ಮತ್ತೆ ಏನು ಮಾಡಿದ್ದಾರೆ ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಬಹಳ ಅದ್ಭುತವಾದ ಕರ್ಮವನ್ನು ಕೊಂಡು ಸ್ತೋತ್ರ ಮಾಡಿದ್ದಾರೆ. ಯಾಕಂದರೆ ಮಯಾ ಉತ್ಸೃಷ್ಟೇಶು ಮೇಘಶು ಯುಗಾಂತಾವರ್ತಕಾರ ಯತ್ವಯ ರಕ್ಷಿತಾಗಾವ ತೇನಾಸ್ಮಿ ಪರಿತೋಷಿತ. ನಾನು ಧಾರಾಕಾರವಾಗಿ ಮಳೆ ಸುರಿಸಿದರೂ ಕೂಡ ಈ ಹಸುಗಳನ್ನು ರಕ್ಷಣೆ ಮಾಡಿದ್ದೆ. ಹಸುಗಳ ರಕ್ಷಣೆ ಮಾಡಿ ನನಗೆ ಸಂತೋಷ ಆಯಿತು. ಯಾಕಂದರೆ ನಮಗೆ ಹಸುಗಳೇ ನನಗೆ ಹವಿಸ್ಸನ್ನು ಕೊಡೋ ದೇವತೆಗಳಿಗೆ. ಒಳ್ಳೆಯದು ಕೆಲಸ ಮಾಡಿದ್ದೆ ನೀನು, ಸ್ವಾಯಂಭು ಯೋಗದಿಂದ ಈ ಕೆಲಸವನ್ನು ನೀನು ಮಾಡಿದ್ಯಪ್ಪ ಅಂಥೇಳಿ ಹೇಳಿ ಕೊನೆಗೆ ಯಾವ ದೇವತೆಗಳು ಇದನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲದ ಈ ಕೆಲಸವನ್ನು ನಾನು ಮಾಡಿದ್ದರಿಂದಾಗಿ ನನಗೆ ಸಂತೋಷ ಆಗಿದೆ. ನೀನು ನಿಜವಾಗಿ ಕೂಡ ಯಾವಾಗಲೂ ನಿನ್ನ ಶಕ್ತಿಯನ್ನು ವೈಷ್ಣವ ಮಹಿಮೆಯನ್ನು ಮುಚ್ಚಿಟ್ಕೊಂಡಿರ್ತೀನಿ. ಕೋಪ ಭರಿಸಿದಾಗ ಮಾತ್ರ ಅದು ಬೆಳಕಿಗೆ ಬರುತ್ತೆ. ಈಗ ನಾನು ನಿನಗೆ ಕೋಪ ಭರಿಸಿದ್ರಿಂದಾಗಿ ನೀ ಈ ಕೆಲಸವನ್ನು ಮಾಡಿದ್ದಿ. ತ್ವಯಿ ಮಾನುಷ್ಯ ಮಾಪನ್ನೇ ಯುಕ್ತೇತೆ ತ್ವತಿತೇತ ಆಯಿತಾ. ಇಷ್ಟು ಹೇಳಿ ನೀನು ಎಲ್ಲ ದೇವತೆಗಳ ಕಾರ್ಯಸಾಧಕವಾದವನು, ಮುನ್ನಿತ್ತು ಮಾಡುವನು. ಹಾಗಾಗಿ ಬೇರೆಯವರು ಯಾರೂ ಈ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀನೇ ಸರ್ವೋತ್ತಮ ದೇವತೆ. ಒಂದು ಮಾತು ಹೇಳ್ತಾ ಇದ್ದಾರೆ, ಏನಂತ ಹೇಳಿದರೆ ನಿನ್ನನ್ನು ಯಾರೂ ಕೂಡ ನಿನ್ನ ಒಂದು ಮಹಿಮಾವನ್ನು ಹೊಂದಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇಷ್ಟು ಹೇಳಿ ಕೊನೆಗೆ ಒಂದು ಮಾತು ಹೇಳ್ತಾರೆ. ಏನು ಮಾತು ಹೇಳ್ತಾರೆ ಅಂದರೆ ಉಪನಿಷತ್ತಿನಿಂದ ವಿಶೇಷವಾಗಿ ಭಗವಂತನನ್ನು ಸ್ತೋತ್ರ ಮಾಡಿ ಏನು ಹೇಳ್ತಾ ಇದ್ದಾರೆ, ಗೋವಿಂದ ಅಂತ ಅವನಿಗೆ ಹೆಸರಿಡ್ತಾರಂತೆ. ಯಾಕೆಂದರೆ ಅಹಂ ದೇವಾನಾಂ ಇಂದ್ರ ತೊಂಗವಾಂ ಇಂದ್ರತಾಂಗತಃ. ನಾನು ದೇವತೆಗಳಿಗೆ ಇಂದ್ರ, ನೀನು ಗೋವುಗಳಿಗೆ ಇಂದ್ರ, ಗೋವುಗಳನ್ನು ರಕ್ಷಣೆ ಮಾಡುವ ಮೂಲಕ. ಹಾಗಾಗಿ ಮುಂದೆ ನಿನಗೆ ಗೋವಿಂದ ಎಂಬ ಹೆಸರು ಬರ್ತದೆ. ಅಹಂಕಿಲ ಇಂದ್ರದೇವಾನಾಂ ತೊಂಗವಾಂ ಇಂದ್ರತಾಂಗದಃ ಅಂಥೇಳಿ ನಾನು ದೇವತೆಗಳಿಗೆ ಇಂದ್ರ, ನೀನು ಗೋವುಗಳಿಗೆ ಇಂದ್ರ. ಇನ್ನು ಮುಂದೆ ನನಗೆ ಗೋವಿಂದ ಎಂಬ ಹೆಸರು ಪ್ರಖ್ಯಾತವಾಗ್ತಾ ಇದೆ. ಮಮೋಪರಿ ಯತೇಂದ್ರಸ್ತ್ವಂ ಸ್ಥಾಪಿತೋ ಗೋಪೀರೀಶ್ವರ. ನನ್ನ ಮೇಲೆ ನಾಯಕನಾಗಿ ಉಪೇಂದ್ರನನ್ನು ಸ್ಥಾಪನೆ ಮಾಡಿದ್ದಾರೆ ಈ ಗೋವುಗಳೆಲ್ಲ. ಹಾಗಾಗಿ ನಿನಗೆ ಉಪೇಂದ್ರ ಎಂಬ ಹೆಸರು ಕೂಡ ಸಾರ್ಥಕವಾಗಿರ್ತಕ್ಕಂಥದ್ದಾಗಿದೆ ಅಂತ ಅಭ್ಯಸಿ. ತಸ್ಮಾತ್ ತ್ವಂ ಕಾಂಚನೇ ಪುಣ್ಯ ದಿವ್ಯಸ್ಯ ಪಯಸೋಪಟೆ ಏಬಿ ಅಭ್ಯಸಿಚಸ್ವ ಮಯಾ ಹಸ್ತಾವರಾಮಿತೆ. ಅಷ್ಟೇ ಅಲ್ಲ, ಕೊನೆಗೆ ಅವರು ಆ ಯಾವ ಹಸು ಸುರಭಿ ಇನ್ನ ಮಕ್ಕಳನ್ನು ವಿಶೇಷವಾಗಿ ರಕ್ಷಣೆ ಮಾಡಿದ್ಯಂತ ಸುರಭಿ ತನ್ನ ಕೆಚ್ಚಲಿನ ಹಾಲಿನಿಂದ ಶ್ರೀಕೃಷ್ಣ ಪರಮಾತ್ಮನಿಗೆ ಏನು ಮಾಡಿದ್ದಾರೆ ಅಂದರೆ ಅಭಿಷೇಕ ಮಾಡಿದ್ದಾಳೆ. ಅದೇ ಸಂದರ್ಭದಲ್ಲಿ ಇಂದ್ರದೇವರು ಆಕಾಶಗಂಗಾ ಜಲದಿಂದ ವಿಶೇಷವಾಗಿ ಅಭಿಷೇಕ ಮಾಡಿ ಗೋವಿಂದ ಅಂತ ಹೇಳಿದ್ದಾರೆ. ಇಷ್ಟಾದ ನಂತರ ಯಾವಾಗ ದೇವರಿಗೆ ಪರಮಾತ್ಮನಿಗೆ ಅಭಿಷೇಕ ಮಾಡಿದ ಇಂದ್ರದೇವರು
ಆ ಆಶ್ರಮದಲ್ಲಿ ಆ ಬೆಟ್ಟದಲ್ಲಿರುವಂಥ ಕ್ರೂರವಾದ ವಿರೋಧವುಳ್ಳಂಥ ಎಲ್ಲ ಪ್ರಾಣಿಗಳು ಶಾಂತವಾದವಂತೆ ಶ್ರೀಕೃಷ್ಣ ಪರಮಾತ್ಮನಿಗೆ ವಿಶೇಷವಾಗಿ ಎಲ್ಲಿ ತಲೆಗೆ ಅಭಿಷೇಕಾದಿಗಳು ಮಾಡಿದರೆ ಅಲ್ಲಿ ಸ್ಥಳದಲ್ಲಿ ಯಾವ ರಾಗದ್ವೇಷವೂ ಇರುವುದಿಲ್ಲ, ಎಲ್ಲರೂ ಶಾಂತರಾಗಿದ್ದಾರೆ ಎಂದು ಗೊತ್ತಾಯಿತು. ಅದಾದ ನಂತರ ಇಂದ್ರದೇವರು ಹೇಳ್ತಾ ಇದ್ದಾರೆ, ನನ್ನ ಮಗ ಬಂದಿದ್ದಾನೆ, ಅವನು ನಿನ್ನ ಎಲ್ಲ ಯುದ್ಧದಲ್ಲಿ ರಕ್ಷಣೆ ಮಾಡಬೇಕಪ್ಪ, ನಿನ್ನ ಜವಾಬ್ದಾರಿ ಅಂತ ಹೇಳ್ತಾ ಇದ್ದಾರೆ. ತ್ವಯಾ ಲೋಕಾನ್ ಇಮಾನ್ ಜಿತ್ತ ಬರೇರತ್ತಾತಿದೆ ದೇವತಾಂಕುತೋ ರಾಜ. ನೋಡು, ನೀನು 3 ಲೋಕವನ್ನು ಬರೀ ಚಕ್ರವರ್ತಿಯಿಂದ 3 ಪಾದ ಹೆಜ್ಜೆಯಿಂದ ಗೆದ್ದು ಬಿಟ್ಟಿದ್ಯಾ, ಆಯಿತಾ. ದೇವತಾನಂ ಕೃತೋ ರಾಜ ಪುರಾ ಜ್ಯೇಷ್ಠ ಕ್ರಮಾದಹಂ. ನನ್ನನ್ನು ನೀನು ರಾಜನನ್ನಾಗಿ ಮಾಡಿದವನು. ಈಗ ನನ್ನ ಮಗ ಹುಟ್ಟಿದ್ದಾನೆ ಅರ್ಜುನ ಎಂಬವನು, ಅವನು ನಿನ್ನ ತಂದೆಯ ಸಹೋದರಿಯ ಮಗ. ನೀ ಯಾವಾಗಲೂ ಅವನ ಮೇಲೆ ಸೌಹಾರ್ದ ಇರಬೇಕು, ಅವನ ಜೊತೆಗೇ ಇರಬೇಕು. ಅಷ್ಟೇ ಅಲ್ಲ, ನೀನು ಅವನು ಯುದ್ಧಕ್ಕೂ ಹೋಗೋ ಸಂದರ್ಭದಲ್ಲಿ ಮನೆಯಲ್ಲಾಗಲಿ ಬೇರೆ ಸ್ಥಳದಲ್ಲಿ ಆಗಲಿ ಅವನ ರಕ್ಷಣೆಯ ಜವಾಬ್ದಾರಿ, ಅವನ ಗೆಲುವಿನ ಜವಾಬ್ದಾರಿ ನೀನೇ ಹೊರಬೇಕು. ವಿಶೇಷವಾಗಿ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದಾಗ ಇಂದ್ರದೇವರ ಮಾತನ್ನು ಕೇಳಿದಾಗ ಕೃಷ್ಣ ಹೇಳ್ತಾನಂತೆ, ನಿನ್ನ ದರ್ಶನ ನನಗೆ ಸಂತೋಷ ಆಗಿದೆ. ಜಾನಾಮಿ ಭೂತೋ ಭಾವಂ ಜನಾಮಿ ಅರ್ಜುನ ಸಂಭವಂ. ನೀನು ಯಾರು? ಅರ್ಜುನನ ತಂದೆ, ಅರ್ಜುನನಿಗೆ ಜನ್ಮ ಕೊಟ್ಟವರು. ಜಾನೇ ಪಿತೃಶಸಾರಂ ಪಾಂಡೋರ್ದತ್ತ ಮಹಾತ್ಮನಃ. ನನ್ನ ಯಾಕೆಂದರೆ ಪಾಂಡವಿಗೆ ಕೊಟ್ಟಿರ್ತಕ್ಕಂಥ ಪಿತೃಸುತ ನನಗೆಲ್ಲ ಗೊತ್ತಿದೆ. ಯುಧಿಷ್ಠಿರಂಚ ಜಾನಾಮಿ ಕುಮಾರಂ ಧರ್ಮ ನಿರ್ಮಿತಂ, ಭೀಮಸೇನಂಚ ಜಾನಾಮಿ ವಾಯೋ ಸಂತಾನಂಚ. ಅಶ್ವಿನಿ ದೇವತೆಗಳು ಎಲ್ಲರೂ ನನಗೆ ಯಾರನ್ನು ಗೊತ್ತಿದ್ದು, ನನಗೆಲ್ಲ ಗೊತ್ತಿದೆಯಪ್ಪ ಅಂತ ಹೇಳ್ತಾ ಧೃತರಾಷ್ಟ್ರಚೇಯ ಸರ್ವೇ ಮುದಿತಾ ಯುದ್ಧ ಕಾಂಚನ ಪಾಂಡೋ ಉಪರಮಂಚೈವ ಶಾಪಾಶನಿ ನಿಪಾತಜಂ. ಧೃತರಾಷ್ಟ್ರ ಹುಟ್ಟಿದ್ದು ಯುದ್ಧಕಾಂಕ್ಷಳಾಗಿದ್ದಾರೆ ಇವರು. ಪಾಂಡು ಸತ್ತದ್ದು ಶಾಪ ನಿಮಿತ್ತ. ಎಲ್ಲವೂ ನನಗೆ ಗೊತ್ತಿದೆ. ನನಗೆ ನೀನು ಪ್ರತ್ಯೇಕವಾಗಿ ನಿನ್ನ ಮಗನ ರಕ್ಷಣೆ ಮಾಡಬೇಕು ಅಂತ ಹೇಳುವ ಅಗತ್ಯ ಇಲ್ಲ, ನನಗೆಲ್ಲ ಗೊತ್ತಿದೆ. ನೀನು ತಲೆನೋವು ಮಾಡ್ಕೊಳ್ಬೇಡ. ಆರಾಮವಾಗಿ ನೀನು ದೇವತೆಗಳ ರಕ್ಷಣೆಗೋಸ್ಕರ ಹಿತಕ್ಕೋಸ್ಕರ ಹೋಗು. ಅರ್ಜುನನಿಗೆ ನಾನು ಎದುರಿರುವಾಗ, ನನ್ನ ಒಂದು ಜವಾಬ್ದಾರಿ ಇರುವಾಗ, ನಾನು ಎದುರಿರುವಾಗ ಯಾವುದೇ ಒಬ್ಬ ಶತ್ರು ಅರ್ಜುನನಿಗೆ ಏನು ಮಾಡಲಿಕ್ಕೂ ಸಮರ್ಥನಾಗುವುದಿಲ್ಲ. ಅರ್ಜುನನಿಗೋಸ್ಕರ ಇನ್ನು ಮುಂದೆ ಯುದ್ಧ ನಡೀತದೆ. ಆ ಯುದ್ಧದಲ್ಲಿ ಪಾಂಡವರಿಗೆ ಯಾವುದೇ ಒಂದು ಪ್ರಾಣಾಪಾಯ ಆಗದಂತೆ ನಾನು ನೋಡ್ಕೊಳ್ತೀನಿ. ಅಷ್ಟೇ ಅಲ್ಲ, ಪಾಂಡವರನ್ನೆಲ್ಲ ಚೆನ್ನಾಗಿ ಬದುಕಿಸಿ ಕುಂತಿಗೆ ವಾಪಸ್ ಮಾಡ್ತೇನೆ ನಾನು. ಇದು ಸತ್ಯ. ಮಹಾಭಾರತ ದೊಡ್ಡ ಯುದ್ಧ ನಡೆದರೂ ಕೂಡ ಪಾಂಡವರಲ್ಲಿ ಯಾರೂ ಸಾಯುವುದಿಲ್ಲ. ಕುಂತಿಗೆ ಸುರಕ್ಷಿತವಾಗಿ ವಾಪಸ್ ಮಾಡ್ತೇನೆ ನಾನು. ಅಷ್ಟೇ ಅಲ್ಲ, ನಿನ್ನ ಮಗ ಇದ್ದಾನಲ್ಲ, ನೀನು ಅವನ ರಕ್ಷಣೆ ಮಾಡು, ಇದು ಮಾಡ್ಕೊಂತೆಲ್ಲ ಹೇಳ್ತಿದ್ಯಲ್ಲ, ನಿನ್ನ ಮಗ ಏನು ಹೇಳ್ತಾನೋ ಒಬ್ಬ ಭೃತ್ಯನಂತೆ ಕೆಲಸ ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ಅದಕ್ಕೆ ನೀನು ಸಾರಥಿ ಅಂತ ಹೇಳಿದ ತಕ್ಷಣ ಕೃಷ್ಣ ಪರಮಾತ್ಮ ಏನು ಮಾಡಿದ, ಹಾಗೇ ಬಿಟ್ಟ. ಸತ್ಯವಾಗ್ ಸತ್ಯ ಸಂದಹ ಮಾತು ಕೊಟ್ಟಿದ್ದ, ಪ್ರತಿಜ್ಞೆ ಮಾಡಿದ. ನಿನ್ನ ಮಗ ಏನು ಹೇಳಿದರೂ ನಾನು ಮಾಡಲಿಕ್ಕೆ ಭೃತ್ಯನಂತೆ ಮಾಡಲಿಕ್ಕೆ ತಯಾರಿದ್ದೇನೆ ಅಂತ ಇಂದ್ರದೇವರಿಗೆ ಸತ್ಯ ಪ್ರತಿಜ್ಞೆ ಮಾಡಿದ್ದ. ಇಂದ್ರದೇವರಿಗೆ ಪ್ರತಿಜ್ಞೆ ಮಾಡಿದ್ರಿಂದಾಗಿ ಅವರ ಮಗನಾದ ಅರ್ಜುನ ನನಗೆ ಸಾರಥಿ ಆಗಂತ ಕೇಳಿದ್ದಕ್ಕೆ ಏನೂ ಗಲಾಟೆ ಮಾಡದೆ ಆಗಿಬಿಟ್ಟ. ತನ್ನ ಮಾತನ್ನು ಭಗವಂತ ಉಳಿಸಿಕೊಂಡ. ಸತ್ಯಸಂಧಸ್ಯ ತರ್ಚಿತ್ವ ಪ್ರಿಯಂ ಪ್ರೀತಸ್ಯ ಬಾಧಿತಂ. ಸತ್ಯಸಂಧನಾದ ಭಗವಂತ ಭೃತ್ಯನಂತೆ ನಿನ್ನ ಮೇಲೆ ಸ್ನೇಹದಿಂದ ನಾನು ಆ ಕೆಲಸವನ್ನು ಮಾಡ್ತೇನೆ ಅಂತೇಳಿದೆ. ಭೃತ್ಯನಂತೆ ದೇವರು ಮಾಡಿದ. ಸರ್ವೋತ್ತಮನಾದ ಭಗವಂತ ಭೃತ್ಯರಿಗೆ ಭೃತ್ಯರಾಗಿ ಕೆಲಸ ಮಾಡಿದ್ದಾನೆಂದರೆ ಅದು ಇಂದ್ರದೇವರಿಗೆ ಕೊಟ್ಟ ಮಾತು. ಆ ಮಾತನ್ನು ಸತ್ಯ ಮಾಡಿದ. ಅದಕ್ಕೆ ದೇವರಿಗೆ ಸತ್ಯ ಸಂಕಲ್ಪ ಸತ್ಯವಾಕಂತ ಆ ಭಗವಂತರಿಗೆ ಹೆಸರು. ಆ ಸತ್ಯಸಂಧನ ಮಾತನ್ನು ಕೇಳಿ ಸಂತೋಷದಿಂದ ಇಂದ್ರದೇವರು ಕೂಡ ಅವರು ಹೊರಟು ಹೋದರು. ಹೀಗೆ ಆ ಪರಮಾತ್ಮ ವಿಶೇಷವಾಗಿ ಇಲ್ಲಿ ಇಂದ್ರದೇವರ ಗರ್ವವನ್ನು ಭಂಗ ಮಾಡಿದ. ಇಂದ್ರದೇವರ ಗರ್ವವನ್ನು ಹೇಗೆ ಭಂಗ ಮಾಡಿದ ಅಂದರೆ, ಇಂದ್ರದೇವರಿಗೆ ಯಾರು ಆಗೋದಿಲ್ಲ ಅವರಿಂದ. ಇಂದ್ರದೇವರಿಗೆ ಬೆಟ್ಟ ನೋಡಿದರೆ ಆಗೋದಿಲ್ಲ. ಗೋವರ್ಧನ ಬೆಟ್ಟದಿಂದ ಅವರಿಗೆ ಪರಾಭವ, ಅವರ ತೇಜೋವಧೆ ಮಾಡಿ ಅವರಿಗೆ ತನ್ನ ಸ್ಮರಣೆ ಹುಡಿಸಿ ವಿಶೇಷವಾಗಿ ಅಹಂಕಾರ ದೇವರನ್ನು ಮರಿಬಾರದು ಎಂಬುದನ್ನು ಮಾಡ್ತಾ ವಿಶೇಷವಾಗಿ ಬೆಟ್ಟದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಬೆಟ್ಟಕ್ಕೆ ಪೂಜೆ ಮಾಡಿದರೂ ಕೂಡ ಬೆಟ್ಟದಲ್ಲಿ ನಿಂತು ಊಟ ಮಾಡುವನು, ಅದನ್ನು ಯಜ್ಞದ ಸಾರವನ್ನು ಭೋಗಿಸುವನು ತಾನೂ ಎಂಬುದನ್ನು ಉಪಾಲಕರಿಗೆ ತೋರಿಸಿ ಸರ್ವಯಜ್ಞಗಳು ಕೂಡ ಅಲ್ಲಿ
ವಿಶೇಷವಾಗಿ ಅಲ್ಲಿ ನಾನೇ ಸನ್ನಿಹಿತನಾಗಿದ್ದು ಸರ್ವಯಜ್ಞದ ಭೋಕ್ತಾರ ತಾನು ಎಂಬುದನ್ನು ಗೋಪಾಲಕರಿಗೆ ತೋರಿಸಿ ಅವರಿಗೂ ಕೂಡ ದೇವರು ಅನುಗ್ರಹ ಮಾಡಿದ ಅಂತ ಹೇಳ್ತಾ ಇವತ್ತಿನ ಈ ಸಮಂತ ಗೋಪಾಖ್ಯಾನದ ಕತೆ ಮತ್ತು ಇಂದ್ರದೇವರು ಗೋವಿಂದ ಅನಿಸ್ಕೊಂಡದ್ದು. ಇಂದ್ರದೇವರು ವಿಶೇಷವಾಗಿ ಮತ್ತು ಗೋ ಅನ್ನ ಸುರಭಿಯಿಂದ ವಸ್ತುತಸ್ತು ಆ ಹಾಲಿನಿಂದ ಅಭಿಷಿಕ್ತರಾದರು. ಇಂದ್ರದೇವರ ಆಕಾಶಗಂಗಾ ಜಲದಿಂದ ಅಭಿಷಿಕ್ತರಾದರು. ಅದರ ಪರಿಣಾಮವೆಲ್ಲ ಇದಾಯಿತು, ಎಲ್ಲರಿಗೂ ಶಾಂತ ಆಯಿತು. ಅಂತೂ ಇಲ್ಲಿ ಮುಖ್ಯವಾಗಿ ಇಡೀ ಮೂರು ಲೋಕದ ಅಧಿಪತಿಯಾದ ಇಂದ್ರನೂ ಕೂಡ ಪರಮಾತ್ಮನಿಗೆ ಗೋವಿಂದ ಅಂಥೇಳಿ ಅಭಿಷೇಕ ಮಾಡುವ ಮೂಲಕ ಸರ್ವದೇವೋತ್ತಮ ಯಾರು ಅಂದರೆ ನಾರಾಯಣನೇ ವಿನಃ ಇಂದ್ರಾದಿ ದೇವತೆಗಳಲ್ಲ, ಅವರು ಕಿಂಕರರು ಎಂಬುದು ಕೂಡ ಈ ಕಥೆಯಿಂದ ಸಿದ್ಧವಾಯಿತು. ಗೋವರ್ಧನ ಬೆಟ್ಟವನ್ನು ಮೇಲಕ್ಕೆ ಎತ್ತಿ ಹಿಡಿದು ಇನ್ನೊಂದೇನು ಸಿದ್ಧ ಆಯಿತು ಅಂತ ಹೇಳಿದರೆ, ಆ ಭಕ್ತರ ಮನಸ್ಸಿನಲ್ಲಿ ಇದು ನಾರಾಯಣ ಸಮಾನ, ನಾರಾಯಣನೇ ಇವನಿಂದ ಎಲ್ಲ ಆಪತ್ತನ್ನು ದಾಟ್ತೀರಿ, ಒಳ್ಳೆ ಸಮೃದ್ಧಿಯನ್ನು ಪಡಿತೀರಿ ಎಂದು ಗರ್ಗಾಚಾರ್ಯ ಹೇಳಿದರೂ ಕೂಡ ಆ ನಂದಗೋಪಾಲಾದಿಗೆ ವಿಶೇಷವಾಗಿ ಕೃಷ್ಣ ನಾರಾಯಣ ಎಂಬ ವಿಶ್ವಾಸ ಬರಲೇ ಇಲ್ಲಂತೆ. ಅವನು ಕೆಲವು ಮನುಷ್ಯ ಸಹಜವಾದ ಕೆಲಸವನ್ನು ಮಾಡಿದ್ದಾಗಿ ನಾರಾಯಣ ಹೌದೋ ಅಲ್ವೋ ಇವನು ಸುಮ್ಮನೆ ಹೇಳಿರಬೇಕು ಅಂತ ನಿಶ್ಚಯ ಇರಲೇ ಇಲ್ಲ, ಸಂಶಯವೇ ಇತ್ತಂತೆ. ಯಾವಾಗ ಶ್ರೀಕೃಷ್ಣ ಪರಮಾತ್ಮ ಗೋವರ್ಧನ ಬೆಟ್ಟವನ್ನು ಮೇಲಕ್ಕೆ ಇಟ್ಟು ಹಿಡಿದು 7 ದಿನಗಳ ಕಾಲ ರಕ್ಷಣೆ ಮಾಡಿದ, ಆಗ ಅವರಿಗೆ ಸಂಶಯ ಹೋಗಿ ನಾರಾಯಣ ನಮ್ಮ ಮಗ ನಾರಾಯಣನೇ ಎಂಬ ವಿಶ್ವಾಸ ಬಂತಂತೆ. ಅಂದಿನಿಂದ ವಿಶೇಷವಾಗಿ ಕೃಷ್ಣನಲ್ಲಿ ಭಕ್ತಿ ಮಾಡಲಿಕ್ಕೆ ಶುರು ಮಾಡಿದರು. ಗೋವರ್ಧನ ಬೆಟ್ಟವನ್ನು ಎತ್ತಿ ಇಡುವ ಮೂಲಕ ಕೇವಲ ಗೋವುಗಳನ್ನು ರಕ್ಷಣೆ ಮಾಡಿದ್ದು ಮಾತ್ರ ಅಲ್ಲ, ಶ್ರೀಕೃಷ್ಣ ಪರಮಾತ್ಮ ಅವರ ಮನಸ್ಸಿನಲ್ಲಿ ಏನೊಂದು ಸಂಶಯ ಇತ್ತು, ಆ ಸಂಶಯ ಗೋಪಾಲಕರ ಮನಸ್ಸಿನಲ್ಲಿ ಕೃಷ್ಣ ನಾರಾಯಣ ಹೌದೋ ಅಲ್ವೋ ಅಂತ ಆ ಸಂಶಯವನ್ನೂ ಹೋಗಲಾಡಿಸಿ ತನ್ನಲ್ಲಿ ಭಕ್ತಿ ಜಾಗೃತ ಆಗುವಂತೆ ಶ್ರೀಕೃಷ್ಣ ಮಾಡಿದ. ಗೋವರ್ಧನ ಬೆಟ್ಟದಲ್ಲಿ ಅಚಲವಾಗಿರ್ತಕ್ಕಂತಹ ಅನ್ನದ ಪರ್ವತವನ್ನು, ಅಪೂಪದ ಪರ್ವತವನ್ನು ಉದ್ಧರ್ತ ಸ್ವೀಕಾರ ಮಾಡಿದ. ಗೋವರ್ಧನ ಬೆಟ್ಟದ ಮೂಲಕ ಅದನ್ನು ಎತ್ತಿಡುವ ಮೂಲಕ ಮತ್ತು ಅಚಲ ಈ ಭಕ್ತರ ನಂದಾದಿಗಳ ಗೋಪರ ಮನಸ್ಸಿನಲ್ಲಿ ಕೃಷ್ಣ ನಾರಾಯಣ ಹೌದೋ ಅಲ್ಲೋ ಎಂಬ ಸಂಶಯವ ಅಚಲವೇ ಆಗಿತ್ತು. ಅಚಲ ಅದು ಹೋಗಿಲ್ಲ, ಅದನ್ನು ಉದ್ಧರ್ತ ಅಚಲವಾಗಿ ನಿಂತಿರ್ತಕ್ಕಂಥ ಸಂಶಯ ಏನಿತ್ತು, ಸ್ಥಿರವಾಗಿದ್ದ ಸಂಶಯ ಉದ್ಧರ್ತ ಗೋವರ್ಧನ ಬೆಟ್ಟವನ್ನು ಮೇಲಕ್ಕೆ ಎತ್ತಿ ಹಿಡಿದು ಆ ಸಂಶಯವನ್ನು ಪರಿಹಾರ ಮಾಡಿ ಭಕ್ತಿ ಬರುವಂತೆ ಮಾಡಿದ. ಅದರಿಂದಾಗಿ ಅದು ಸ್ವಯಂಭೂ ಯೋಗದಿಂದ ಈ ಕೆಲಸವನ್ನು ಶ್ರೀಕೃಷ್ಣ ಪರಮಾತ್ಮ ಮಾಡಿ ಎಲ್ಲ ಭಕ್ತರಿಗೂ ತನ್ನ ಬಗ್ಗೆ ಭಕ್ತಿ ಜಾಗೃತಿ ಆಗುವಂತೆ ಪರಮ ಅನುಗ್ರಹವನ್ನು ಮಾಡಿದ್ದಾನೆ ಅಂತ ಹೇಳ್ತಾ 7 ವರ್ಷದ ಬಾಲಕ ಇಷ್ಟು ದೊಡ್ಡ ಕೆಲಸ ಮಾಡಿ ಅನುಗ್ರಹ ಮಾಡಿದ ಅಂತ ಹೇಳ್ತಾ ಈ ಉಪನ್ಯಾಸ ಮಾಲಿಕೆಯನ್ನು ಕೃಷ್ಣಾರ್ಪಣೆ.